ನಿಮಗೆ ನಟನೆ ಅನ್ನೋದು ಇಲ್ಲ ಅಂದಿದ್ರೆ ನೀವು ಆಕಾಶಕ್ಕೆ ಎಣಿ ಹಾಕ್ಬಿಡ್ತಿದ್ರ ಅಂತ. ಈಗಲೂ ಯಾವ ಲೆವೆಲ್ಗೆ ಅಂತಂದ್ರೆ ಹೆಲ್ತ್ ರಿಪೋರ್ಟ್ ಅದೇನೋ ಬಂದ್ರೆ ನಂಗೆ ಕಳಿಸ್ತಾರೆ, ನಾನು ಒಂದೇ ನಾನು ಡಾಕ್ಟರ್ ಗಿಟ್ರ ಅಲ್ಲಪ್ಪ. ನೀವೊಂದು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಾ. ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾನೇ ಚಿಕ್ಕವಳು. ಐ ವಾಸ್ ಲಿಟ್ರಲಿ ಒಂದು ಹೇಳ್ತಾರೆ ಗೊತ್ತಾ, ಚೈಲ್ಡ್ ಟ್ರ್ಯಾಪ್ಡ್ ಇನ್ ವುಮೆನ್ಸ್ ಬಾಡಿ ಅಂತ. ಅದೇ ತರನೇ ಪೋಸ್ಟ್ ಕೋವಿಡ್ ಲೈಫ್ ನಲ್ಲಿ ಶ್ರೀರಸ್ತು ಕೋವಿಡ್ ಸ್ವಲ್ಪ 1 year ಮುಂಚೆ ಏನಾಯ್ತು, ಅಮ್ಮ ಪಾಸ್ಟ್ ಅವೇ. ಸೊ ಪ್ರತಿ ವರ್ಷನೂ ಫ್ಯಾಮಿಲಿಲಿ ಒಬ್ರೊಬ್ರು, ಮೈ ಮದರ್ ಇವನ್ ಕನ್ಸಿಡರ್ಡ್ ಗೆಟಿಂಗ್ ಎ ಅಬಾರ್ಷನ್ ಡನ್. ನಮ್ಮಮ್ಮ ಅವತ್ತು ಆ ಡಿಸಿಷನ್ ತಗೊಂಡಿದ್ರೆ ನಾನು ಇರ್ತಾನೆ ಇರಲಿಲ್ಲ. ನನಗೆ ಅಮ್ಮನ ಬಗ್ಗೆ ಒಂದು ಬೇಜಾರು ಇದೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ಸುಧಾರಣೆ ಅವರು ಕಂಡಾಗಿ ಏನು ವ್ಯತ್ಯಾಸ? ಇಂಡಸ್ಟ್ರಿ ಅವರಾಗಿ ನಾವು ಸುಮ್ಮನೆ ಆಡಿಯನ್ಸ್ನ ಬ್ಲೇಮ್ ಮಾಡ್ತೀವಿ, ಅವರು ಈ ಥರ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಅಂತ. ಇದೇ ಆಡಿಯನ್ಸೇ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂತ ಅಂತಾರೆ. ನೆಪೋಟಿಸಮ್ ಬಗ್ಗೆ ಬಹಳ ಚರ್ಚೆಗಳಿರುತ್ತವೆ ಆಗಿಂದೀಗ ಈಗಿಂದೀಗ. ಅನ್ಫಾರ್ಚುನೇಟ್ಲಿ ಈ ಟ್ರೆಂಡ್ ಶುರುವಾಗಿ ಹೋಗ್ಬಿಟ್ಟು ಒಂದೊಂದ್ಸತಿ ಆರ್ ಫೋರ್ಸ್ ಟು ಡೂ ದಟ್. ಪಾಲಿಟಿಕ್ಸಿಗೆ ಬರ್ತೀರಾ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ದಶಕಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಸ್ಥಾನ ಮಾಡಿಕೊಂಡು ಎಳೆ ಮಗುವಿನಿಂದ ಹಿಡಿದು ಇವತ್ತಿನವರೆಗೆ ಅವರು ನಿಮ್ಮನ್ನು ರಂಜಿಸ್ತಿದ್ದಾರೆ. ನಟನೆ ಮೂಲಕ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಅವ್ರು ಬರ್ತಿದ್ದಾರೆ ಅಂದಾಗ ನಾನೊಂಚೂರು ಎಕ್ಸ್ಟ್ರಾ ರೆಡಿ ಆದೆ, ಅವ್ರಿಗಿಂತ ಚಂದ ಕಾಣಬೇಕು ಅಂತ. ಬಟ್ ಡೆಫಿನೆಟ್ಲಿ ಅದು ಸಾಧ್ಯ ಇಲ್ಲ. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ನು ಮಾಡಲ್ಲ. ಹೆಸರೇ ಅವರ ಕೀರ್ತಿ, ಅವರ ಶ್ರಮಕ್ಕೆ ಒಂದು ಕೈಗನ್ನಡಿ. ನಟಿ ಸುಧಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಸುಧಾರಾಣಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ನಾನು ಮೊದಲನೇ ಸಲ ಹಿಂಗೆ ಭೇಟಿ ಆಗ್ತಾ ಇರೋದು ನಿಮ್ಮನ್ನು. ಸಿನಿಮಾಗಳಲ್ಲಿ ನಾನು ನೋಡಿದಾಗ ಐ ಡೋಂಟ್ ನೋ, ಬಟ್ ನನಗೆ ಅನ್ನಿಸ್ತಾ ಇತ್ತು ನೀವೊಂದು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಾ ಅಂತ ಅನ್ನಿಸ್ತಾ ಇತ್ತು ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನೋಡಿದಾಗ. ಬಟ್ ನೀವು ಮಾತಾಡಿದಾಗ ಅನ್ನಿಸ್ತು ಮಲ್ಲಿಗೆ ಚೆಲ್ಲದ ಹಾಗಾಯಿತು ನನಗೆ. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ, ಥ್ಯಾಂಕ್ ಯು. ಇಲ್ಲ, ನಿಜವಾಗ್ಲೂ ನೈಸ್ ಕಾಂಪ್ಲಿಮೆಂಟ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಹಾಂ, ನಾನು ಸ್ವಲ್ಪ ಇಂಟ್ರೋವರ್ಟೇ ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ತೊಗೋತೀನಿ ಓಪನ್ ಅಪ್ ಆಗೋದಕ್ಕೆ. ಪ್ರಾಬಬ್ಲಿ ಅದು ಯಾಕೆ ಅಂತಂದರೆ ಅದೇ ಹಿಂಗೆ ಬೇಗ ನೀವು ಜಡ್ಜ್ ಮಾಡ್ದಂಗೆ ಜನ ಜಡ್ಜ್ ಮಾಡಿಬಿಡ್ತಾರೆ. ಅದಕ್ಕೇನೆ ಸೊ ನಾನು ಕೌಂಟ್ರ್ ಜಡ್ಜ್ ಮಾಡ್ಬೇಕಲ್ವಾ. ಓ ಇವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇವ್ರು ಹಿಂಗೆ ಅಂದ್ಕೊಂಡಿದಾರ ಅಂತ. ಸೊ ಮೇ ಬಿ ಅದು ಆ್ಯಕ್ಚುಲಿ ಬೈ ನೇಚರ್ ನಾನು ಇಂಟ್ರೋವರ್ಟ್ ಆಗೋದಕ್ಕೆ ಕಾರಣ ಪ್ರಾಬಬ್ಲಿ ಏನು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದು ಒಂದು ನನ್ನ ಟ್ರೇಟ್ ನಂಗೆ ಗೊತ್ತಿಲ್ಲದೇನೆ. ಎಷ್ಟೋ ಸತಿ ಈಗೆಲ್ಲ ನನ್ನ ಮಗಳು ಹೇಳ್ತಾಳೆ, ಅಮ್ಮ ಸ್ಟಾಪ್ ಅಂತ, ಓಕೆ ಅಂತ. ಏಕೆಂದರೆ ನಂಗೆ ಗೊತ್ತಿಲ್ಲದೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇಟ್ ಟೇಕ್ಸ್ ಮಿ ಅ ಲಿಟಲ್ ಟೈಮ್ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಮಾತಾಡೋದಕ್ಕೆ. ಆ್ಯಂಡ್ ಅದಕ್ಕೂ ಮುಂಚೆ ಅಂತಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಚಿಕ್ಕವಳು. ಸ್ಕೂಲಲ್ಲಿದ್ದೆ. ನನ್ನ ಪ್ರಪಂಚನೇ ಬೇರೆ ಆಗಿತ್ತು. ಈ ಸಿನಿಮಾ ಪ್ರಪಂಚನೇ ಅಂದರೆ ಈ ನಮ್ಮ ಇಂಡಸ್ಟ್ರಿ ಅದೊಂದು ಬೇರೆ ಪ್ರಪಂಚ. ಚೈಲ್ಡ್ ಆರ್ಟಿಸ್ಟ್ ಆಗೆಲ್ಲ ಮಾಡಿದ್ದೆ, ಆ್ಯಡ್ಸ್ ಮಾಡ್ತಿದ್ದೆ, ಸಿನಿಮಾಗಳು ಮಾಡಿದ್ದೆ. ಬಟ್ ಆಗಿನ ಎಕ್ಸ್ಪೋಜರ್ಗೂ ಒಂದು ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಆಗಿ ಇಂಡಸ್ಟ್ರಿ ನಿಮ್ಮನ್ನು ನೋಡೋ ರೀತಿ ಅಥವಾ ನೀವು ಇಂಡಸ್ಟ್ರಿ ನೋಡೋ ರೀತಿ ತುಂಬ ಏನಂತಾರೆ, ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವಾಗೆಲ್ಲ ಅವ್ರಿಗೆ ನನ್ನ ಏಜ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಏನೋ ಉದ್ದಕ್ಕಿದ್ದೇನೆ, ಓಕೆ ಮಾಮೂಲಿ ರೆಗ್ಯುಲರ್ ಏನಂತಾರೆ ಒಂದು ಅಡಲ್ಟ್ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಸುಮಾರು ಜನ. ಬಟ್ ಐ ವಾಸ್ ಸ್ಟಿಲ್ ಅ ಚೈಲ್ಡ್. ಆ್ಯಂಡ್ ಆ ಮೆಂಟಾಲಿಟಿ ಹೋಗಲ್ಲ ಅಲ್ವಾ, ಅವ್ರು ಸ್ಟಿಲ್ ಗ್ರೋಯಿಂಗ್ ಅಪ್. ಆ್ಯಂಡ್ ಅವ್ರುಗಳು ನನ್ನನ್ನು ನೋಡ್ತಾ ಇದ್ದಿದ್ದ ರೀತಿ ಬೇರೆ, ನಾನು ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ಐ ವಾಸ್ ಲಿಟ್ರಲಿ ಒಂದು ಹೇಳ್ತಾರೆ ಗೊತ್ತಾ, ಚೈಲ್ಡ್ ಟ್ರ್ಯಾಪ್ಡ್ ಇನ್ ವುಮೆನ್ಸ್ ಬಾಡಿ ಅಂತ. ಅದೇ ಥರನೇ. ಸೊ ನಾನು ಆ ಥರ ಒಂದು ಹೀರೋಯಿನ್ ಅಂದ್ರೆ ಹಿಂಗಿರಬೇಕು, ಆ ಥರ ಎಲ್ಲ ಬಿಹೇವ್ ಮಾಡಬೇಕು ಅಂತ ನನಗೆ ಅದು ಆಗ್ತಾ ಇರಲಿಲ್ಲ. ಫೋರ್ಸ್ಫುಲ್ಲಾಗಿ ಮಾಡಬೇಕೇ ಹೊರತು ಒಳಗಿಂದ ಬೈ ನೇಚರ್ ಅದು ಕಷ್ಟ ಆಗೋದು. ಸೊ ನನಗೆ ಅದು ಯಾವುದು ಅದು ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಸಿನಿಮಾ ಅಂದ ತಕ್ಷಣ ಒಂದು ಕೆಲವೊಂದು ರೀತಿ ರಿವಾಜ್ಗಳಿರುತ್ತೆ, ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ. ಅದು ನಾನು ತಪ್ಪು ಅಂತ ಹೇಳಲ್ಲ. ಅವರೆಲ್ಲ ಡೆಡಿಕೇಟೆಡು ಪ್ರೊಫೆಷ್ನಲ್ಸ್ ಎಲ್ಲ ಸರಿ, ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಬಟ್ ನನ್ನ ಜಗತ್ತು ಹೇಗಿತ್ತು ಅಂದರೆ ನನಗಿನ್ನೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಸಿನಿಮಾ ಒಂದೇ ಅಲ್ಲ ನನಗೆ,
ನಾನು ಅಲ್ಲೇನೋ ಒಂದು ಪುಸ್ತಕ ನೋಡಬೇಕು, ಅಲ್ಲೇನೋ ಕಾಣಿಸ್ತಾ ಇದ್ಯಾಕೆ ಹಿಂಗೆ, ಇದ್ರ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಶಾರ್ಟ್ ಕಟ್ ಅಂತಿದ್ದಾಗೇನೆ. ಆ್ಯಂಡ್ ಇನ್ನೊಂದೇನು ಅಂದರೆ ಐ ವಾಸ್ ನೆವರ್ ಅ ಮೆಥಡ್ ಆ್ಯಕ್ಟರ್. ನಾನು ಆ ಥರ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ, ಏನೂ ಇಲ್ಲ. ಆ್ಯಂಡ್ ನನ್ನ ಫಸ್ಟ್ ನಿರ್ದೇಶಕರೇ ಸಂಗೀತಂ ಶ್ರೀನಿವಾಸರಾವ್ ಅವರು ತುಂಬ ಸ್ಪಾಂಟೇನಿಯಸ್ ಆಗಿ ಆ್ಯಕ್ಟ್ ಮಾಡೋದ್ರ ಬಗ್ಗೆ ತುಂಬ ಒತ್ತು ಕೊಡೋರು. ಸೊ ಹಾಗಾಗಿ ಆ ಸ್ಪಾಂಟಿನಿಟಿ. ಸೊ ಇಲ್ಲಿ ಕಟ್ಟಂದು ಶಾರ್ಟ್ ಎಲ್ಲ ಓಕೆ ಅಂದ ತಕ್ಷಣ ಇಲ್ಲಿ ಬಂದರೆ ಇಲ್ಲೇನಾದ್ರು ಕಣ್ಣು ಕಂಡ್ರೆ ಅದನ್ನು ತಿಳ್ಕೊಬೇಕು. ಸೊ ಮೈ ವರ್ಲ್ಡ್ ವಾಸ್ ವೆರಿ ಬಿಗ್. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು ಬೇಕಾದಷ್ಟಿತ್ತು. ನಾನು ಈಗ ನನ್ನ ಪ್ರಕಾರ ಇವರೇನಿದು ಬಾವಿ ಒಳಗಿನ ಕಪ್ಪೆ ಥರ ಇಲ್ಲೇ ಇರಕ್ಕೆ ನೋಡ್ತಾರೆ, ಇದೆಲ್ಲ ತಿಳ್ಕೊಬೋದಲ್ವಾ, ಎಲ್ಲ ಕಲ್ತ್ಕೋಬೋದಲ್ವಾ ಅಂತ. ಅವ್ರಿಗೆ ಇದು ಎಲ್ಲಿಂದ ಬಂದಿದೆ ಅಂತ ಅವ್ರುಗಳಿಗೆ. ಸೊ ಹಾಗಾಗಿ ಅದೊಂದೊಂದು ಸ್ವಲ್ಪ ಒಂದು ಗ್ಯಾಪ್ ಇತ್ತು. ಅದೊಂಥರ ಹಾಗೆ ಕಂಟಿನ್ಯೂನೂ ಆಗೋಯ್ತು. ಆ್ಯಂಡ್ ಜೊತೆಗೆ ಇನ್ನೊಂದು ಅಮ್ಮ ಯಾವಾಗಲೂ ಹೇಳೋರು, ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಾಡಬಾರ್ದು, ಅದು ಯಾವಾಗಲೂ ರೈಲ್ವೆ ಟ್ರ್ಯಾಕ್ ಥರ ಇರಬೇಕು ಅಂತ. ಸೊ ಹಾಗಾಗಿ ಶೂಟಿಂಗ್ ಮುಗೀತಾ ಎಲ್ಲ ಆಯಿತಾ, ಓಕೆ ಸಿ ಯು ಬಾಯ್ ಟುಮಾರೋ ಅಥವಾ ಬಾಯ್ ಬಾಯ್ ಅಂತ ಹೇಳಿ ಮನೆಗೆ ಬಂದರೆ ಸ್ವಿಚ್ ಆಫ್ ಅಷ್ಟೇ. ನನಗೂ ಅಲ್ಲಿಗೂ ಏನೂ ಸಂಬಂಧನೇ ಇಲ್ಲ. ಅದು ಹಂಗೆ ಸಾಧ್ಯ ಆಗ್ತಿತ್ತಾ? ಬಿಕಾಸ್ ವೆರಿ ಯಂಗ್ ಏಜಲ್ಲಿ ನೀವು ಬಂದಿದ್ರಿ. ಅವತ್ತಿಂದ ಇವತ್ತವರೆಗೂ ಹಂಗೆ ಇದ್ದೀನಿ. ಓಕೆ. ಸೊ ಅದು ರೂಢಿಯಾಗೋಗ್ಬಿಟ್ಟು. ಸೊ ತುಂಬ ಜನ ಅಂದ್ಕೊಳ್ಳೋರು ಐ ಆಮ್ ಇಂಟ್ರೋವರ್ಟ್, ಅದೇ ಮಾತಾಡಲ್ಲ ಇದು ಅಂತ. ದಟ್ಸ್ ಹೌ ಇಟ್ ಹ್ಯಾಪನ್. ಇಲ್ಲ, ಅದು ನಂದು ಮೊದಲ ಪರ್ಸೆಪ್ಷನ್ ಇತ್ತು. ನೌ ಇಟ್ ಈಸ್ ಚೇಂಜ್ಡ್. ನಾನು ನಿಮ್ಮನ್ನು ಹಿಂಗೆ ಮುಖತಃ ಯಾವತ್ತೂ ಭೇಟಿ ಆಗಿಲ್ಲ. ಹಾಗಾಗಿ ನನಗೆ ಸಿನಿಮಾಗಳಲ್ಲಿ ನೋಡಿದಾಗ, ಕಾರ್ಯಕ್ರಮದಲ್ಲಿ ನೋಡಿದಾಗ ಅವಾಗ ಸಿನಿಮಾಗಳಲ್ಲಿ ಆ ಪಾತ್ರ ಏನು ಕೇಳ್ತಿತ್ತು ಅದು ಮಾಡಬೇಕಾಗಿತ್ತು. ಬಟ್ ಆಫ್ ದ ಸ್ಕ್ರೀನ್ ನೋಡಿದಾಗ ಎಸ್. ಯಾಕೆಂದರೆ ನನಗೆ ಯಾವಾಗಲೂ ಅನ್ಸೋದು ಮಾತಾಡೋದಕ್ಕೆ ಟಾಪಿಕ್ ಬೇಕಲ್ವ. ನನಗೆ ಯಾವಾಗಲೂ ಅಂದರೆ ಜನರಲಾಗಿ ಏನು ಬರೀ ಮೇಕಪ್ ಬಗ್ಗೆ ಮಾತಾಡು, ಕೂದಲು ಬಗ್ಗೆ ಮಾತಾಡು, ಅಥವಾ ನೀನು ಈ ಡಯಟ್ ಮಾಡಿದ್ಯಾ, ನಾನು ಆ ಡಯಟ್ ಮಾಡ್ದೆ, ಅದು 10 ನಿಮಿಷ ಮಾತಾಡ್ತೀನಿ, 15 ನಿಮಿಷ ಮಾತಾಡ್ತೀನಿ. ಅದಾದಮೇಲೆ 15 ನಿಮಿಷಕ್ಕೆ ನಂಗೆ ತಲೆ ಕೆಟ್ಟೋಗುತ್ತೆ. ಓ ಬೇರೆ ಏನಾದರೂ ಬೇಕಲ್ಲಪ್ಪ. ನಿಮಗೆ ಬೋರ್ ಆಗೋದಕ್ಕೆ ಮುಂಚೆ ಕೇಳ್ತೀನಿ, ನೀವು ಡಯಟ್ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಇನ್ಮೇಲೆ ಈಗ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಲ್ಲ, ಒಂದು ಈ 4 ವರ್ಷ ಶ್ರೀರಸ್ತು ನಡೆದಾಗ ಫುಲ್ ಏನಂತಾರೆ, ಒಂದು ಎಕ್ಸಸೈಸ್ ರೊಟೀನು, ಅದು ರೆಜಿಮ್ ಅದೆಲ್ಲ ಏನಿತ್ತಿಲ್ಲ. ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದು 10-10:30 ಆವಾಗ ಊಟ ಮಾಡು, ಅದೆಲ್ಲ ಒಂದು ಸ್ವಲ್ಪ ಏರ್ಪೇರ್ ಆಗಿತ್ತು. ಸೊ ಅದೆಲ್ಲ ಒಂಚೂರು ಈಗ ಕರೆಕ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ನಿಮ್ಮ ಹೆಲ್ತ್ ಕಾನ್ಷಿಯಸ್ ಇದ್ರ ಬಗ್ಗೆ ನಾನು ಕೇಳ್ತೀನಿ. ಬಟ್ ನನಗೆ ಮಧ್ಯದಲ್ಲಿ ಒಂದು ಥಾಟ್ ಬಂತು, ನಿಮಗೆಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತಲ್ಲ, ನಿಮಗೆ ನಟನೆ ಅನ್ನೋದು ಇಲ್ಲ ಅಂದಿದ್ರೆ ನೀವು ಆಕಾಶಕ್ಕೆ ಎಣಿ ಹಾಕ್ಬಿಡ್ತಿದ್ರಾ ಅಂತ. ನಾನು 100% ಡಾಕ್ಟರ್ ಅಂತೂ ಆಗ್ತಾ ಇದ್ದೆ, ಅದು ಮಾತ್ರ ನಿಜ. ಅದು ಅದರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಐ ವಾಸ್ ಸೋ ಒಬ್ಸೆಸ್ಡ್. ನನಗೆ ಈಗಲೂ ಯಾವ ಲೆವೆಲ್ಗೆ ಅಂತಂದರೆ, ನಮ್ಮ ಶ್ರೀರಸ್ತು ಯೂನಿಟ್ನವರು, ಯಾಕೆಂದರೆ ವಿ ಆರ್ ಆಲ್ ಇನ್ ಟಚ್ ಈಗಲೂ. ಒಬ್ಬರು ಯೂನಿಟ್ನವರಿಂದ ಹಿಡಿದು ಈಗಲೂ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೆಂಗಿದ್ದೀರಾ ಮೇಡಮ್ ಅಂತ. ಯಾರ್ದು ಏನಾದರೂ ಹೆಲ್ತ್ ರಿಪೋರ್ಟ್ ಅದೇನೋ ಬಂದರೆ ನಂಗೆ ಕಳಿಸ್ತಾರೆ. ನಾನು ಒಂದೇ ನಾನು ಡಾಕ್ಟ್ರಿಗೆ ಅಲ್ಲಪ್ಪ. ಆಮೇಲೆ ಯಾರಾದರೂ ಡಾಕ್ಟ್ರ್ ನೋಡಿದ್ರೆ ಇಟ್ಸ್ ನಾಟ್ ರೈಟ್ ಆಲ್ಸೋ ಅಂತ. ಇಲ್ಲ ನೀವು ಒಂದ್ಸತಿ ನೋಡ್ಬಿಟ್ಟು ಹೇಳಿ ಅಂತ. ನಾನು ಅಂದೆ, ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರ ತಾನೆ, ಅವರೆಲ್ಲ ಸರಿಗಿದೆ ಅಂತ ಹೇಳಿದಾರೆ ತಾನೆ. ಹೇಳಿದಾರೆ ಮೇಡಮ್, ಆದರೆ ನೀವು ಹೇಳಿ. ಸೊ ಅದೇನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಡಾಕ್ಟ್ರ್ ಅಂತೂ ಆಗ್ತಾ ಇದ್ದೆ. ಓಕೆ. ಯಾರಾದ್ರು ಇನ್ಸ್ಪೈರ್ ಆಗಿದ್ರ ಅವಾಗ? ನಿಮಗೆ ಚಿಕ್ಕ ವಯಸ್ಸಲ್ಲಿ ಸೂಜಿ ಕೊಡೋ ಡಾಕ್ಟ್ರು ಯಾರಾದ್ರು? ಆ ಥರ ಅಲ್ಲ, ಅಪ್ಪನ ಮನೆ ಸೈಡು ಲೆಕ್ಕನೇ ಇಲ್ಲ, ಅಷ್ಟು ಡಾಕ್ಟ್ರುಗಳಿದ್ದಾರೆ. ಇಟ್ಸ್ ಫ್ಯಾಮಿಲಿ ಫುಲ್ ಆಫ್ ಡಾಕ್ಟರ್ಸ್. ಸೊ ಅದಿರ್ಬೋದು. ಆ್ಯಂಡ್ ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಡಾಕ್ಟ್ರ್ ಆಗಿಬಿಟ್ರೆ ಪ್ರಾಣಿಗಳನ್ನೂ ನೋಡ್ಕೋಬೋದು, ಮನುಷ್ಯರನ್ನೂ ನೋಡ್ಕೋಬೋದು ಅಂತ. ಸೊ ಚೆನ್ನಾಗಿದೆ ಮೇಡಮ್ ಇದು ಐಡಿಯಾ. ಒಬ್ಬ ಡಾಕ್ಟರ್ ಆಗಿ ಪ್ರಾಣಿಗಳನ್ನೂ ನೋಡ್ಕೋಬಹುದು, ನಂಗೆ ಗೊತ್ತಿರಲಿಲ್ಲ. ನಾನು ಹಾಗೆ ಅನ್ಕೋತಾ ಇದ್ದೆ ಆ ಏಜಿಗೆ. ನಾನು ಅಂತಿದ್ದೆ ಬೆಳಗ್ಗೆ ಎಲ್ಲ ವೆಟ್ ಆಗ್ತೀನಿ, ಸಂಜೆ ಅದೇ ಮನುಷ್ಯರು ಡಾಕ್ಟರ್ ಅಂತ ಅಂದರೆ ಮನುಷ್ಯರನ್ನ ಟ್ರೀಟ್ ಮಾಡ್ತೀನಿ ಅಂತ. ಆಗೆಲ್ಲೋ ದೇವ್ರಿಗೆ ಅನಿಸಿರ್ಬೇಕು, ಅಯ್ಯೋ ಇಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ, ಅದಕ್ಕೆ ಇವಳು ಡಾಕ್ಟ್ರ್ ಆದರೆ ನನಗೆಲ್ಲರೂ ಕಲ್ಲು ಹೊಡಿತಾರೆ ಅಂತ 1-2 ವರ್ಡ್ ಚೇಂಜ್ ಮಾಡಿಬಿಟ್ಟು ಡಾಕ್ಟ್ರ್ ಬದಲು ಆ್ಯಕ್ಟ್ರ್ ಮಾಡಿಬಿಟ್ರು ಅಷ್ಟೇ. ಸ್ಕ್ರೀನ್ ಮೇಲೆ ಡಾಕ್ಟ್ರ್ ಆಗೋ ತೊಂದರೆ ಇಲ್ಲ, ರಿಯಲ್ ಲೈಫಲ್ಲಿ ಆಗಬೇಡ.
ಮ್ಯಾಕ್ಸಿಮಮ್ ಸುಮ್ಮನೆ ಕೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ನಿಮ್ಮ ರಿಪೋರ್ಟ್ ರೀಡಿಂಗ್ ಕರೆಕ್ಟ್ ಇರುತ್ತಾ? ಮೋಸ್ಟ್ ಆಫ್ ದ ಟೈಮ್. ಮೋಸ್ಟ್ ಆಫ್ ಇಟ್. ಲವ್ಲಿ. ಅಯ್ಯೋ ಇದೇನೋ ಡಿಸ್ಕ್ಲೇಮರ್. ನೋ 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 ಡಿಸ್ಕ್ಲೇಮರ್. ಸುಧಾರಾಣಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ನೇ ಹೋಗಿ ಕನ್ಸಲ್ಟ್ ಮಾಡಿ ಅಂತ. ಬಟ್ ಜಸ್ಟ್ ಟು ಚೆಕ್ ಅಷ್ಟೇ, ಅವರಿಗೆ ಅರ್ಥ ಆಗುತ್ತೆ, ಅದು ರಿಪೋರ್ಟ್ಸ್ ಅರ್ಥ ಆಗುತ್ತೆ. ಆ್ಯಕ್ಟಿಂಗ್ ಲೈಫ್ ತುಂಬ ಬೇಗ ಶುರು ಮಾಡ್ಕೊಂಡ್ರಿ ನೀವು. ಯಾವತ್ತಾದರೂ ಅನಿಸಿದೆಯಾ ಬಾಲ್ಯದಲ್ಲಿ ಆ್ಯಕ್ಟಿಂಗ್ ಇಷ್ಟು ಬೇಗ ಬರದೇ ಇದ್ದಿದ್ರೆ ಇನ್ನೊಂಚೂರು ಜಾಸ್ತಿ ಓಡಾಡ್ತಾ ಇದ್ದೆ, ನಾನು ಜಾಸ್ತಿ ಇನ್ವೆಂಟ್ ಮಾಡ್ತಾ ಇದ್ದೆ, ಓಡಾಡ್ತಾ ಇದ್ದೆ, ಸ್ವಲ್ಪ ಎಲ್ಲೋ ರಿಸ್ಟ್ರಿಕ್ಟ್ ಆಯಿತು ಅಂತ ಬಾಲ್ಯನ ಮಿಸ್ ಮಾಡ್ಕೋತೀರಾ? ಅದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇತ್ತು. ಓಕೆ. ಒಂದು ಸ್ವಲ್ಪ ಆ ರಿಗ್ರೆಟ್ಸು ಅಥವಾ ಗೊಂದಲ, ಒಂದು ಸ್ವಲ್ಪ ವರ್ಷ ಯೋಚನೆ ಮಾಡಿದೆ ಅದ್ರ ಬಗ್ಗೆ, ಅದೆಲ್ಲ ಆಯಿತು. ಆಮೇಲೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಕ್ಲಾರಿಟಿನೂ ಬಂತು. ಇಲ್ಲ, ಏನಂತಾರೆ, ನಾನು ಇಲ್ಲೇ ಇರಬೇಕಾದವಳು, ಇದಕ್ಕೋಸ್ಕರ ಇಟ್ ವಾಸ್ ಆಲ್ ಪ್ರೀ ಡೆಸ್ಟಿನ್ಡ್. ಇದರಲ್ಲಿ ಬೇರೆ ಏನಂತಾರೆ ಸೆಕೆಂಡ್ ಥಾಟ್ಸು, ಡೌಟ್ಸು ಇಲ್ವೇ ಇಲ್ಲ. ನಂಬಿಕೆ ಇದೆ. ಎಸ್, ಐ ವಾಸ್ ಮೆಂಟ್ ಟು ಬಿ ಹಿಯರ್. ಇಲ್ಲದೇ ಇದ್ರೆ ಕೆಲವೊಂದು ಸೀಕ್ವೆನ್ಸ್ಗಳು ಆ ಥರ ಆಗ್ತಾ ಇರಲಿಲ್ಲ. ಸೊ ಅದಾಗಿದೆ ಅಂತಂದಮೇಲೆ ದೈವಾನುಗ್ರಹ ಅನ್ಬೇಕು ಅಥವಾ ಹಿರಿಯರ ಆಶೀರ್ವಾದ ಎಲ್ಲನೂ, ಎವ್ರಿಥಿಂಗ್ ಪುಟ್ ಟುಗೆದರ್, ಐ ವಾಸ್ ಡೆಸ್ಟಿನ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ಸೊ ಐ ವಿಲ್ ನಾಟ್ ಫೈಟ್. ಸೊ ನನಗೆ ನಾನೇ ಗೊಂದಲ ಕ್ರಿಯೇಟ್ ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ಸುತ್ತಲೇ ನನ್ನ ಮನೆಯವ್ರ ತಲೆಯೆಲ್ಲ ಕೆಡಿಸಿ ಯಾತಕ್ಕೆ ಬೇಕು? ಸೊ ಐ ಆಮ್ ಹ್ಯಾಪಿ, ಐ ಅಕ್ಸೆಪ್ಟೆಡ್ ಇಟ್, ಐ ಆಮ್ ವೆರಿ ಹ್ಯಾಪಿ. ನಾನು ಏನೇನು ಮಿಸ್ ಮಾಡ್ಕೊಂಡೋ ಎಲ್ಲನೂ ಮಾಡೋಕ್ಕಾಗತ್ತೆ ಅಂತ ಹೇಳ್ತಿಲ್ಲ, ಬಟ್ ವಾಟ್ ಎವರ್ ಏನೇನು ಮಾಡ್ಬೋದು, ಈಗ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಯು ಆರ್ ಎಂಜಾಯಿಂಗ್ ಯುವರ್ ಲೈಫ್. ಎಸ್, ಅಬ್ಸಲ್ಯೂಟ್ಲಿ. ಲೈಫ್ ರೂಲ್ ಏನು ಸುಧಾರಾಣಿ ಅವ್ರದ್ದು? ಏರಿಳಿತಗಳು ಇದ್ದೇ ಇರುತ್ತೆ, ಅದು ಯಾರಿಗೂ ತಪ್ಪಿದ್ದಲ್ಲ. ಶ್ರೀರಾಮಚಂದ್ರಂಗೆ ತಪ್ಪಿದ್ದಲ್ಲ. ಸೊ ಅಂಥದ್ದಲ್ಲಿರುವಾಗ ವಿ ಆರ್ ಮಿಯರ್ ಮಾರ್ಟಲ್ಸ್. ಸೊ ವಾಟ್ ಬರುತ್ತೆ, ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯನೋ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಮೋಟೋ ಇಸ್ ದ ಮೊಮೆಂಟ್ ಯು ಅಕ್ಸೆಪ್ಟ್. ಅಕ್ಸೆಪ್ಟೆನ್ಸ್ ಇದ್ದರೆ ದೆನ್ ಅದಕ್ಕೆ ಇವಾಗ ಏನೋ ಒಂದು ತೊಂದರೆ ಇದೆಯಾ, ಅಕ್ಸೆಪ್ಟೆನ್ಸ್ ಇದ್ದಾಗ ಅದಕ್ಕೆ ನೀವೇ ಏನೋ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋತೀರಾ, ಯು ವಿಲ್ ಮೂವ್ ಫಾರ್ವರ್ಡ್. ನಾನೊಂದು ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಕೃಷ್ಣ ಹೇಳ್ತಾನೆ, ಸಮಸ್ಯೆಯಾಗಿ ನೋಡಿದಾಗ ನಿನಗದು ಸಮಸ್ಯೆ ಅನಿಸುತ್ತೆ ಅಂತ. ಸಮಸ್ಯೆಗೆ ಉತ್ತರ ಹುಡ್ಕೋದಕ್ಕೋ ಅಥವಾ ಸಮಸ್ಯೆನ ಆಪರ್ಚುನಿಟಿಯಾಗಿ ತೊಗೊಂಡ್ರೆ ಇಟ್ ವಿಲ್ ಬಿ ಫನ್ ಅಂತ. ಲವ್ಲಿ. ಸೊ ನಿಮ್ಮ ಹಾಬೀಸ್ ಅಂತ ಏನು ಸುಧಾರಾಣಿ ಅವ್ರದ್ದು? ಮುಂಚೆ ನಾನು ಬುಕ್ಸ್ ಓದೋದೊಂದು. ಓಕೆ. ಯಾವ 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 ರೀತಿ ಬುಕ್ಸ್? ಒಂದು ಟೈಮಲ್ಲಿ ಎಲ್ಲ ಥರ ಬುಕ್ಸ್ ಓದ್ತಾ ಇದ್ದೆ. ಮಧ್ಯದಲ್ಲಿ ಬರೀ ಬಯೋಗ್ರಫಿಗಳು ಓದ್ತಾ ಇದ್ದೆ. ತುಂಬ ಇಷ್ಟ ಆಗಿದ್ದು ಅಥವಾ ಆಳಕ್ಕೆ ಇಳಿದಿದ್ದು ಬಯೋಗ್ರಫಿ ಯಾರ್ದು? ತುಂಬ ಜನ ಇದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರದ್ದೇ ಸುಮಾರು, ಅಂದರೆ ಹಿಂದಿ ಇಂಡಸ್ಟ್ರಿ ಇರ್ಬೋದು, ತುಂಬ ಜನದ್ದು ಓದಿದ್ದೀನಿ. ಸೊ ಪ್ರತಿಯೊಂದರಲ್ಲೂ ನಿಮ್ಗೇನೋ ಒಂದು ಇನ್ಸ್ಪೈರಿಂಗ್ ಅಂಶ ಸಿಗುತ್ತೆ, ಇಂಥದ್ದು ಅಂಥದ್ದು ಅಂತಲ್ಲ. ಬಟ್ ಇವರೆಲ್ಲದರಲ್ಲೂ ಒಂದು ಕಾಮನ್ ಟ್ರೇಟ್ ಏನು ಅಂದರೆ ಅವ್ರ ರೆಸಿಲಿಯನ್ಸ್. ಏನೇ ಬರಲಿ, ಎಷ್ಟೇ ಸತಿ ಅವ್ರು ಕೆಳಗೆ ಬಿದ್ರೂ ಅವರು ಮತ್ತೆ ಎದ್ದು ಕೊಡುಕೊಂಡು ಮುಂದೆ ನುಗ್ಗಿದಾರಲ್ಲ, ಪ್ರಾಬ್ಲಿ ದ್ಯಾಟ್ ಹಸ್ ಬೀನ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಸೊ ತುಂಬ ಬುಕ್ಸ್ಗಳು ಓದ್ತಿದ್ದೆ. ಮಧ್ಯದಲ್ಲಿ ಅದೇ ಶ್ರೀರಸ್ತು ಶುರು ಆದಮೇಲೆ ಎಲ್ಲ ಏನಂತಾರೆ ಹಾಬೀಸ್ಗಳು, ಅದೇ ಎಕ್ಸಸೈಸ್ ರೊಟೀನ್ ಅದೆಲ್ಲನೂ ಡಿಸ್ಟರ್ಬ್ ಆಯಿತು. ಹಾಗಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಸೊ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಎಲ್ಲನೂ ಒಂದೊಂದಾಗೆ. ಸೊ ಈಗ ಇಷ್ಟು ದಿನ ಬರೀ ಅದೇ ಓದ್ತಾ ಇದ್ನಲ್ಲ, ಮತ್ತೆ ಎಲ್ಲ ಜಾನರ್ ಬುಕ್ಸ್ ಓದಬೇಕು ಅಂತ. ಸೊ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಬುಕ್ಸ್ ಈಗ. ಐ ಥಿಂಕ್ ನಿಮ್ಮ ಪೋಸ್ಟ್ ಕೋವಿಡ್ ಲೈಫ್ನಲ್ಲಿ ಶ್ರೀರಸ್ತು ಒಂದು ದೊಡ್ಡ ಇಂಪ್ಯಾಕ್ಟ್ ಬಿಟ್ಟಿದೆ ಅನ್ಸುತ್ತೆ. ಯಾಕೆಂದರೆ ನಾವು ಆಫ್ ದ ಸ್ಕ್ರೀನ್ ಮಾತಾಡೋವಾಗಲೂ ಆನ್ ದ ಸ್ಕ್ರೀನ್ ಮಾತಾಡೋವಾಗಲೂ ನಿಮ್ಮ ಖುಷಿ ಗೊತ್ತಾಗತ್ತೆ. ಅಂದರೆ ಆ ಟೀಮ್ ಬಗ್ಗೆ ಮಾತಾಡೋವಾಗ ನಿಮ್ಮ ಮುಖದಲ್ಲಿ ಅದೊಂದು ಖುಷಿ ಗೊತ್ತಾಗತ್ತೆ. ಸೊ ಮಿಸ್ ಮಾಡ್ಕೋತಿದ್ದೀರಿ ಅನ್ಸುತ್ತೆ ಭಾಳ. ಯಾವಾಗಲೂ 24/7 ನಾನು ಯಾವಾಗಲೂ ಅಂತ ಇರ್ತೀನಿ, ಶ್ರೀರಸ್ತು ಏನಂತಾರೆ ನನಗೆ ಮತ್ತೆ ಒಂದು ಹೊಸ ಚೇತನ ಕೊಡ್ತು. ಒಂದು ಲೈಫಲ್ಲಿ ಆ ಪರ್ಸ್ಪೆಕ್ಟಿವ್ ಮತ್ತೆ ಚೇಂಜ್ ಆಯಿತು. ಏಕೆಂದರೆ ಕೋವಿಡಿಗೆ ಸ್ವಲ್ಪ 1 ಇಯರ್ ಮುಂಚೆ ಏನಾಯಿತು, ಅಮ್ಮ ಪಾಸ್ಟ್ ಅವೇ, ಅದಾದಮೇಲೆ ನನ್ನ 2ನೇ ಅಣ್ಣ ಅವನು ತೀರ್ಕೊಂಬಿಟ್ಟ, ಆಮೇಲೆ ನಮ್ಮ ತಂದೆ ಹೋದರು ಎವ್ರಿ ಇಯರ್, ಆಮೇಲೆ ನಮ್ಮ ಅತ್ತಿಗೆ. ಸೊ ಪ್ರತಿ ವರ್ಷವೂ ಫ್ಯಾಮಿಲಿಲಿ ಒಬ್ರೊಬ್ರು ಹೀಗೆ ಏನೋ ಕಳ್ಕೊಂಡೆ. ಅವಾಗ ಐ ವಾಸ್ ವೆರಿ ವೆರಿ ಲೋ. ಒಂಥರ
ಏನಾಗ್ತಾ ಇದೆ ಏನಿದು ಅಂತಲೇ ಗೊತ್ತಿಲ್ಲ. ಒಂಥರ ಸಡನ್ನಾಗೆ ಒಂದು ನಮ್ಮ ದೊಡ್ಡ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ನಾವು 3 ಜನ, ಅವರು ಅದೇ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು, ನಮ್ಮ ಗಂಡ ಅಥವಾ ನಮ್ಮ ಅತ್ತಿಗೆಯರು, ಮಕ್ಕಳುಗಳು, ಇದು ಎಲ್ಲ ಈ ಥರ ಸಡನ್ನಾಗೆ ಮನೆ ಫುಲ್ ಶ್ರಿಂಕ್ ಆಗೋಯ್ತು, ಯಾರೂ ಇಲ್ಲ, ಆ ಥರ ಆಗೋಯ್ತು. ಆ್ಯಂಡ್ ಇಟ್ ವಾಸ್ ವೆರಿ ಟಫ್ ಟೈಮ್. ಆ್ಯಂಡ್ ಅಮ್ಮ ಹೋದಾಗ ಐ ಥಾಟ್ ನನಗೆ ಆಗೋದೇ ಇಲ್ಲ, ನಾನು ಸರ್ವೈವ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಏಕೆಂದರೆ ಶಿ ವಾಸ್ ಮೈ ಬ್ಯಾಕ್ ಬೋನ್, ಮೈ ಪಿಲ್ಲರ್ ಆಫ್ ಸ್ಟ್ರೆಂತ್. ಇನ್ನೇನು ಮುಗ್ದೋಯ್ತು ಲೈಫು ಅನ್ನೋ ಥರದಲ್ಲಿ. ಬಟ್ ನನ್ನ ಅಣ್ಣ ಹೋದಾಗ ಐ ರಿಯಲೈಸ್ಡ್, ಐ ಥಿಂಕ್ ಅಪ್ಪ ಅಮ್ಮನ ಕಳ್ಕೊಂಡಿದ್ದಕ್ಕಿಂತ ಇಟ್ ವಾಸ್ ದ ವರ್ಸ್ಟ್ ಥಿಂಗ್ ಟು ಲೂಸ್ ಅ ಬ್ರದರ್ ಆರ್ ಯುವರ್ ಎನಿ ಆಫ್ ಯುವರ್ ಸಿಬ್ಲಿಂಗ್. ನಾನು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅದು ಅಷ್ಟೊಂದು ಪರ್ಟಿಕ್ಯುಲರ್ಲಿ ನಂಗೆ ಅಷ್ಟು ಬಾದರ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆವಾಗ ಒಂಥರ ಓಕೆ, ಅಮ್ಮ ಹೋಗಿದ್ದು ಒಳ್ಳೇದಾಯಿತು, ಬಿಕಾಸ್ ಅವ್ರಿಗೆ ಖಂಡಿತ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವನು ಹೋಗಿದ್ದು ಇಟ್ ವಾಸ್ ವೆರಿ ವೆರಿ ಟ್ರೊಮ್ಯಾಟಿಕ್. ಅದು ಐ ಡೋಂಟ್ ಥಿಂಕ್ ಐ ಹ್ಯಾವ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದಟ್. ಇನ್ನೂ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತುಂಬ ಅದು ಬಾದರ್ ಆಗುತ್ತೆ. ಸೊ ಅವಾಗ ಅಂದರೆ ಕೋವಿಡ್ ಎಲ್ಲ ಆಯಿತು, ಶ್ರೀರಸ್ತು ಮಾತುಕತೆ ಸ್ಟಾರ್ಟ್ ಆಯಿತು, ಬಟ್ ಕೋವಿಡ್ ಬಂದ್ಬಿಡ್ತು. ಆಮೇಲೆ ದಟ್ 1 year ಏನೂ ನಡೀಲಿಲ್ಲ. ಆಮೇಲೆ ತಿರ್ಗಾ ಸ್ಲೋ ಆಗಿ ಆ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಫಸ್ಟ್ ಅದೇನದು ಪ್ರೊಮೋ ಶೂಟ್ ಆ ಥರ ಪೈಲಟ್ ಎಪಿಸೋಡು ಅದೇನೋ ಮಾಡಿದಾಗ ಫಸ್ಟ್ ಡೇ ಶೂಟಿಂಗ್ ಹೋಗ್ಬಿಟ್ಟು ಬಂದು ಅಯ್ಯೋ ಯಾಕೆ ಹೂ ಅಂತಂದೆ ನಾನು ಅನ್ನೋದೆಲ್ಲ ಬಂತು ನನಗೆ. ಆಮೇಲೆ ಐ ಸೆಡ್ ಇಲ್ಲ, ನಂಗೆ ಟೈಮ್ ಬೇಕು ಅಂದೆ. ನಾನು ಅಂದ್ಕೊಂಡೆ ಅವ್ರು ಟೈಮ್ ಬೇಕು ಅಂದರೆ ಅವ್ರು ಕಾಯೆಲ್ಲ ಇದು ಮಾಡ್ತಾರೆ ಅಂತ. ಎಲ್ಲ ಒಪ್ಕೊಂಬಿಟ್ರು. ಅಯ್ಯೋ ದೇವ್ರೆ ಇದೇನಿದು ಅಂತ. ಆಮೇಲೆ ತಿರ್ಗಾ ಅದು ಪ್ರೊಮೋ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು. ಆ 1 ವಾರ ಶೂಟ್ ಮಾಡಿದಾಗ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ಸಡನ್ನಾಗಿ ಟೈಮಿಂಗ್ಸು, ಆಮೇಲೆ ಅಫ್ಕೋರ್ಸ್ ಸಿನಿಮಾ ಶೂಟಿಂಗು ಸೀರಿಯಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಎಲ್ಲ ಬೇಗ 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 ಆಗ್ತಾ ಇರಬೇಕು, ಕೂತ್ಕೊಳ್ಳೋಕೆ ಪುರ್ಸತ್ತಿಲ್ಲ. ಹಿಂಗೆ ಕೂತ್ಕೊಳ್ಳೋದ್ರೆ ಮತ್ತೆ ರೆಡಿ ಅಂತಾರೆ. ಇದು ಏನಪ್ಪ ಅಂತ ವಾಸ್ ಆ್ಯಕ್ಚುಲಿ ನಾಟ್ ಎಟ್ ಆಲ್ ಕಂಫರ್ಟಬಲ್. ಬಟ್ ಹೋಗ್ತಾ 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 ಒಂದು 1 or 2 months ಆಗೋದ್ರಲ್ಲಿ ಯಾವ ಥರ ಚೇಂಜ್ ಆಗೋಯ್ತು ಅಂತಂದರೆ, ನಾನು ಮುಂಚೆ ಎಲ್ಲ ಟೈಮೆಲ್ಲ ಸಿಕ್ಕಾಬಿಡೆ ಸ್ಪೆಸಿಫೈ ಮಾಡಿದ್ದೆ. ನಾನು 9 to 6 ವರ್ಕ್ ಮಾಡೋದು. ಫಸ್ಟ್ 1-2 ತಿಂಗಳು 5:30 ಹೇಳಕ್ಕೆ ಶುರು ಮಾಡ್ತಿದ್ದೆ. ಮ್ಯಾನೇಜರ್ ಕರೆಯೋದು, 5:30 ಆಯಿತು, ನಾಪ್ಕ ಇದೆ ಅಲ್ವಾ ಅಂತೆಲ್ಲ. ಆಮೇಲೆ ನೀವು ಹೋಗಿದ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ನಾನೇ ಅಂತಿದ್ದೆ. ಕೊನೆಗೆ ಹಂಗೆ ಆಗೋಯ್ತು. ಸೊ ಇಟ್ ಡೆಫಿನೆಟ್ಲಿ ಗೇವ್ ಮಿ ಅ ನ್ಯೂ ಲೀಸ್ ಆಫ್ ಲೈಫ್. ರೈಟ್ ಟೈಮಿಗೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ತುಳಸಿ ಪಾತ್ರಕ್ಕೆ ಒಬ್ಬ ಆ್ಯಕ್ಟರಾಗಿ ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ತುಳಸಿ ಪಾತ್ರ ನನಗೆ ತುಂಬ ಧೈರ್ಯ, ಒಂದು ಸ್ಥೈರ್ಯ, ಮತ್ತು ಜೀವನದಲ್ಲಿ ಆ ಛಲ, ಮುನ್ನುಗ್ಗಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು ಎಲ್ಲ ಕೊಡ್ತು. ಶ್ರೀರಸ್ತು ಹ್ಯಾಸ್ ಗಿವನ್ ಮೀ ಅ ಲಾಟ್ ಗುಡ್ ಫ್ರೆಂಡ್ಸ್ ಆ ಲೆವೆಲ್ಗೆ. ನೋಡಿ ಟೀಮ್ ಎಲ್ಲಿದ್ದೀರಾ ಬನ್ನಿ. ಸುಧಾರಾಣಿಯವ್ರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನೋಡಿ. ಲವ್ಲಿ. ಆ ಸೀರಿಯಲ್ನಲ್ಲಿ ಒಂದು ಸನ್ನಿವೇಶ ಇದೆ, ಪ್ರೆಗ್ನೆನ್ಸಿ ಸನ್ನಿವೇಶ. ಗೊತ್ತಿಲ್ಲ ಬೇರೆಯವರು ಯಾರ್ಯಾರು ಹೆಂಗೆ ತೊಗೋತಾರೆ ಅಂತ, ಬಟ್ ನನಗೆ ಅನಿಸಿದ್ದು ನಾವು ಎಷ್ಟು ಸೋಷಿಯಲ್ ವ್ಯಾಲಿಡೇಷನ್ಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನಮ್ಮ ಮೈಂಡು ಅಂತ. ಸೊ ಎಲ್ಲದಕ್ಕೂ ಸೋಷಿಯಲ್ ವ್ಯಾಲಿಡೇಷನ್ ಬೇಕು, ಎಲ್ಲದಕ್ಕೂ ಸಮಾಜ ನಮ್ಮನ್ನು ಒಪ್ಪಬೇಕು, ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು ಅಂತ. ಸೋಷಿಯಲ್ ವ್ಯಾಲಿಡೇಷನ್ ಆ್ಯಂಡ್ ಲೈಫ್ ಹೆಂಗೆ ನೋಡ್ತೀರಿ ಅದನ್ನು? ಅಗೇನ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ, ನಮ್ಮ ಅಪ್ಬ್ರಿಂಗಿಂಗ್ ಮೇಲೆ, ಅಥವಾ ನಮ್ಮ ಎಕ್ಸ್ಪೋಜರ್ ಯಾವ ಥರ ಇರುತ್ತೆ ಅಂತ. ಆ ಪಾಯಿಂಟ್ ಹೇಳಿದಾಗ ನನಗೆ ಐ ವಾಸ್ ಓಕೆ ವಿತ್ ಇಟ್. ಯಾಕೆಂದರೆ ಡಿಬೇಟ್ ಆಯ್ತದ್ದು. ಹೌದು, ಒಳ್ಳೆ ಡಿಬೇಟ್ ಆಯ್ತದು. ಯಾಕೆಂದರೆ ಐ ವಾಸ್ ಓಕೆ ವಿತ್ ಇಟ್. ಏಕೆಂದರೆ ನಮ್ಮಮ್ಮನ ಕೇಸೇ ಅದು. ಯಾಕೆಂದರೆ ನಾನು ನಮ್ಮಮ್ಮಂಗೆ ಅಂದರೆ ನನ್ನ ಪೇರೆಂಟ್ಸ್ಗೆ ಐ ವಾಸ್ ಅ ವೆರಿ ಲೇಟ್ ಬಾರ್ನ್ ಚೈಲ್ಡ್. ಸೊ ನಮ್ಮಮ್ಮ ಎಷ್ಟೋ ಸತಿ ಹೇಳಿದ್ದಾರೆ ಹೆಂಗೆ ಆಗ ವೆನ್ ಶಿ ವಾಸ್ ಪ್ರೆಗ್ನೆಂಟ್ ಎಷ್ಟು ಜನ ಹೇಗೆಲ್ಲ ಮಾತಾಡಿದ್ರು, ಅವ್ರನ್ನ ಹೇಗೆ ಟೀಕೆ ಮಾಡಿ ಮಾತಾಡ್ತಾಯಿದ್ರು, ಹೇಗೆ ಅವ್ರಿಗೆ ಒಂಥರ ಹಿಂಸೆ ಆಗೋದು ಅದೆಲ್ಲ ಅಂತ. ಆ್ಯಂಡ್ ನಮ್ಮ ದೊಡ್ಡಮ್ಮ ಒಬ್ಬರು ಹೇಳಿದ್ರಂತೆ,
ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮೈ ಮದರ್ ಇವನ್ ಕನ್ಸಿಡರ್ಡ್ ಗೆಟಿಂಗ್ ಎ ಅಬಾರ್ಷನ್ ಡನ್. ಸೊ ಅವಾಗ ನಮ್ಮ ದೊಡ್ಡಮ್ಮ ಧೈರ್ಯ ಕೊಟ್ರಂತೆ, ಇಲ್ಲ ನೀನು ಹಾಗೆಲ್ಲ ಮಾಡಬೇಡ ಅಂತೆಲ್ಲ. ಸೊ ನಮ್ಮಮ್ಮ ಅವತ್ತು ಆ ಡಿಸಿಷನ್ ತೊಗೊಂಡಿದ್ರೆ ನಾನು ಇರ್ತಾನೆ ಇರಲಿಲ್ಲ, ಟ್ರೂ ಅಲ್ವಾ? ಹೌದು. ಸೊ ಐ ವಾಸ್ ಓಕೆ ವಿತ್ ಇಟ್ ಹ್ಯಾಪನ್ಸ್. ತುಂಬ ಜನ ತುಂಬ ಕಡೆ ಆಗಿದೆ ಈ ಥರ, ಆ್ಯಂಡ್ ತುಂಬ ಈಸಿಯಾಗಿ ಆಗತ್ತೆ ಅದು. ಯಾಕೆಂದರೆ ಆ ಒಂದು ಮಿಡ್ಲ್ ಏಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್ ಲೈಕ್ ದ್ಯಾಟ್. ಸೊ ಅದರಲ್ಲಿ ಯಾತಕ್ಕೆ ಏನು ತಪ್ಪಿದೆ? ಇವಾಗ ಅಕಸ್ಮಾತ್ ಮಕ್ಕಳೇ ಆಗದೇನೆ ಆ ಟೈಮಲ್ಲಾದರೆ ಅದು ತಪ್ಪಾಗಲ್ಲ. ಮಕ್ಕಳೆಲ್ಲ ದೊಡ್ಡವರು ಆಗ್ಬಿಟ್ಟಿದ್ದಾರೆ, ಈಗ ಮಕ್ಕಳಾಯಿತು ಅಂತಂದರೆ ಯಾತಕ್ಕೆ ಅದು ತಪ್ಪು ಅಂತ ಅನ್ಬೇಕು? ಇಫ್ ದ ಪೇರೆಂಟ್ಸ್ ಆರ್ ಓಕೆ, ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದು ದೇ ಆರ್ ಏಬಲ್ ಟು ಅಕ್ಸೆಪ್ಟ್ ಇಟ್, ಅಂದರೆ ಈ ಸಮಾಜ ಏನು ಆ ಮಗುನ ಬೆಳೆಸಲ್ಲ ಅಲ್ವಾ? ಕರೆಕ್ಟ್. ಅವ್ರು ಬೆಳೆಸಲ್ಲ, ಏನೂ ಮಾಡಲ್ಲ. ಸೊ ನಾವು ಯಾಕೆ ಅವ್ರಿಗೆ ಆ ಹಕ್ಕು ಕೊಡಬೇಕು ಮಾತಾಡೋದ್ರ ಬಗ್ಗೆ? ಅಥವಾ ನಾವು ಮಗುನ ಬೆಳೆಸೋ ರೀತಿಲಿ ಏನಾದರೂ ತಪ್ಪಾದರೆ, ಇಫ್ ದಟ್ ಚೈಲ್ಡ್ ಡಸಂಟ್ ಗ್ರೋ ಅಪ್ ಟು ಬಿ ಎ ಗುಡ್ ಸಿಟಿಸನ್ ಆರ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ದೆನ್ ಅವ್ರಿಗೆ ಮಾತಾಡೋ ಹಕ್ಕು ಅರ್ಹತೆ ಇರುತ್ತೆ. ಇಲ್ಲದಿದ್ರೆ ಯಾತಕ್ಕೆ? ಆ ಒಂದು ಏನಂತಾರೆ, ಆ ಒಂದು ಪವರ್ನ ನಾವು ಯಾಕೆ ಅವ್ರಿಗೆ ಕೊಡಬೇಕು? ಸುಧಾರಾಣಿಯವ್ರು ಯಾವಾಗಲೂ ವಿಷಯನ ಹಿಂಗೆ ತಗೊಂಡಿದ್ದಾರಾ? ಅಫ್ಕೋರ್ಸ್. ಅಂದರೆ ಸೋಷಿಯಲ್ ವ್ಯಾಲಿಡೇಷನ್ ಅನ್ನೋದು ಕೇವಲ ಇದೊಂದು ಘಟನೆಗೆ ಮಾತ್ರ ಅಲ್ಲ, ಹೆಣ್ಮಕ್ಳ ಬಗ್ಗೆನೂ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸಮಾಜದಲ್ಲಿ, ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಗೆ ನೀವು ಎಂಟ್ರ್ ಆದಾಗ ಯು ವುಡ್ ಹ್ಯಾವ್ ಫೇಸ್ಡ್ ಮೆನಿ ಥಿಂಗ್ಸ್. ಆರಂಭದ ದಿನಗಳಲ್ಲಿ ಬಹಳಷ್ಟು, ಯಾಕಂದರೆ ಬಹಳಷ್ಟು ಫಿಮೇಲ್ ಆರ್ಟಿಸ್ಟ್ಗಳು, ಆಗಿನ ಆರ್ಟಿಸ್ಟ್ಗಳು ನಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಒಳ್ಳೆ ಮನೆ ಹೆಣ್ಮಕ್ಳು ಸಿನಿಮಾಗಲೇ ಹೋಗಬಾರ್ದು ಅಂತೆಲ್ಲ ಮಾತಾಡೋರಂತೆ. ಸೊ ಹೆಂಗೆ ಫೇಸ್ ಮಾಡ್ತಿದ್ರಿ? ಯಾಕಂದ್ರೆ ತುಂಬ ಯಂಗ್ ಏಜಿಗೆ ಬಂದಿದ್ರಿ. ಡೆಫಿನೆಟ್ಲಿ ನಿಮಗೆ ಒಂದು ಪ್ಲಸ್ಸು ಇರುತ್ತೆ, ಯಾಕಂದರೆ ತುಂಬ ಯಂಗ್ ಏಜಿಗೆ ಬಂದಿದ್ದಾಗ ಜನ ಅಕ್ಸೆಪ್ಟೆನ್ಸು ಇರುತ್ತೆ, ಅದ್ರ ಜೊತೆಗೆ ಮಾತುಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದು ಹೆಣ್ಮಕ್ಳ ವಿಷಯಕ್ಕೆ ಭಾಳ ಜೋರು ಮಾತಾಡ್ತಾರೆ. ಲಕ್ಕಿಲಿ ಏನಾಯಿತು, ನನಗಿಂತ ಹೆಚ್ಚಾಗೆ ಆ ಟೀಕೆಗಳು ಅಥವಾ ಆಡ್ಕೊಂಡು ನಗೋರು ಅದೆಲ್ಲ ಅಮ್ಮ ಫೇಸ್ ಮಾಡಿದ್ರು. ಯಾಕೆಂದರೆ ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿ. ಆ ಕಡೆ ಆಗಲಿ, ಅಮ್ಮನ ಸೈಡ್ ಆಗಲಿ ಅಪ್ಪನ ಸೈಡ್ ಆಗಲಿ, ಯಾರೂ ಇಮಿಡಿಯೇಟ್ ಫ್ಯಾಮಿಲಿನ ಹೇಳ್ತಾ ಇರೋದು. ಸಿನಿಮಾದಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಎಜುಕೇಷನ್ ಬಿಡಿಸಿ ಸಿನಿಮಾಗೆ ಯಾಕೆ ಹಾಕಬೇಕು, ಅದು ಒಬ್ಬಳೇ ಮಗಳು, ಇಷ್ಟು ವರ್ಷ ಆದಮೇಲೆ ಹುಟ್ಟಿದಾಳೆ, ಈಗ ಈ ಥರ ಅಮ್ಮಂಗೆ ತುಂಬಾ ಅದೆಲ್ಲ ಫೇಸ್ ಮಾಡುವಂಥ ಒಂದು ಸನ್ನಿವೇಶ ಇತ್ತು. ಹೆಂಗಿದ್ರು ಅಮ್ಮ? ಐ ಆಮ್ ಕ್ಯೂರಿಯಸ್, ಯಾಕೆಂದರೆ ನಿಮ್ಮ ಪ್ರತಿ ಮಾತಿನಲ್ಲೂ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀರಾ. ಅಮ್ಮ ಲೈಫ್ ನೋಡ್ತಾ ಇದ್ದಿದ್ದ ರೀತಿ ಹೇಗಿತ್ತು? ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ, ವೆರಿ ಸ್ಟ್ರಾಂಗ್ ಲೇಡಿ. ಆದರೆ ನನಗೆ ಅಮ್ಮನ ಬಗ್ಗೆ ಒಂದು ಬೇಜಾರು ಇದೆ. ಆಮೇಲೆ ಒಂದು ಇಷ್ಟು ಇವರು ಕೆಪಾಸಿಟಿ ಇತ್ತು, ಅವರು ಯೂಸ್ ಮಾಡ್ಕೊಳ್ಳಿಲ್ವಲ್ಲ ಅಂದರೆ ಸ್ಯಾಡ್ನೆಸ್ಸು ಇದೆ. ಏಕೆಂದರೆ ಅವ್ರಿಗೆ ಇವತ್ತು ನಮ್ಮೂರು ಜನಕ್ಕೆ, ಅಂದರೆ ನನ್ನ ಇಬ್ಬರು ಅಣ್ಣಂದ್ರು ನನಗೆ ಈ ಟ್ಯಾಲೆಂಟ್ ಅದೆಲ್ಲ ಏನು ಬಂದಿದೆಯೋ ಅದೆಲ್ಲ ಬಂದಿರೋದು ಅವರಿಂದನೇ. ಬಿಕಾಸ್ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಹಾಡು ಹೇಳೋರು. ಆಮೇಲೆ ಆಗಿನ ಕಾಲದಲ್ಲೆಲ್ಲ ಗೊತ್ತಲ್ಲ, ಈ ಕೈ ಕೆಲಸ ಇರ್ಬೋದು, ಶಿ ಯೂಸ್ ಟು ರಂಗೋಲಿ ಕಾಂಪಿಟೇಷನ್ಸ್ ಅಂತೂ ತುಂಬ ಗೆದ್ದಿದ್ದಾರೆ. ಆ ಥರ ವಿಷಯದಲ್ಲಿ ಶಿ ವಾಸ್ ವೆರಿ ಟ್ಯಾಲೆಂಟೆಡ್. ಅಪ್ಪ ಫುಲ್ ಸಪೋರ್ಟ್ ಅದಕ್ಕೆಲ್ಲ ಇದು. ಬಟ್ ಈ ಕಲೆ ಅನ್ನೋದು ಏನಿದ್ರು ಅವರಿಂದನೇ ಬಂದಿರೋದು. ಸೊ ಅವ್ರಿಗೆ ತಾನೇ ಹೋಗಿ ಮಾಡಬೇಕು ಅನ್ನೋ ಧೈರ್ಯ ಇತ್ತಿಲ್ಲ. ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾವನ್ ಏನೇ ಅನ್ನಲಿ, ಏನಂತಾರೆ, ದುನಿಯಾಕೋ ಗೋಲಿ ಮಾರೋ ಅನ್ನಂಗೆ ಅವ್ರು ಮಾಡ್ತಾರೆ. ಐ ವಿಲ್ ಸಪೋರ್ಟ್ ದೆಮ್ ಫುಲಿ, ಐ ವಿಲ್ ಎನ್ಕರೇಜ್ ದೆಮ್ ಅಂತ. ಹ್ಯಾವ್ ಯು ಎವರ್ ಸ್ಪೋಕ್ ಅಬೌಟ್ ಇಟ್? ಅಂದರೆ ಯಾವತ್ತಾದ್ರೂ ಮಾತಾಡಿದ್ರೆ, ಇದನ್ನು ಕೇಳಿದ್ರೆ, ಯಾಕಮ್ಮ ನಮ್ಮನ್ನಿಷ್ಟು ಸಪೋರ್ಟ್ ಮಾಡ್ತಿದ್ಯಾ, ನಿಂದೇನಾದ್ರು ಕನಸುಗಳಿದ್ವಾ ಅಂತ? ಅವಾಗ ಅಷ್ಟು ಮೆಚುರಿಟಿ ಇತ್ತಿಲ್ಲ, ಅಂದರೆ ಕೆರಿಯರ್ ಇದು ಅಂತ ಮಾತಾಡೋದಕ್ಕೆ. ಬಟ್ ಅವರು ಇದು ನಂಗೆ ನಮ್ಮಮ್ಮ ಸಲ್ವಾರ್ ಹಾಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಹಾಕ್ಕೊಂಡಿದ್ರೆ ಯಾವಾಗಾದರೂ? ಒಂದು ಸತಿ ಯಾವಾಗಲೂ ಒಂದು ಯೋಗ ಕ್ಲಾಸಿಗೆ ಬಲವಂತ ಮಾಡಿ ಹಾಕಿಸಿ ಕರ್ಕೊಂಡು ಅಷ್ಟೇ. ಸೊ ಇದಕ್ಕೆ ಬಂದಾಗ ಹೇಳ್ತಾ ಇದ್ದೆ, ಸೀರೆ ಯಾವಾಗಲೂ ಸೀರೆ ಉಟ್ಕೊಳ್ಳೋರು. ಅವಾಗ ಮಾತ್ರ ಒಂದು ಸತಿ ಅಂದಿದ್ದೆ, ನೀನು ಹಾಕ್ಕೊಳ್ಳೋದೇ ಇಲ್ಲ, ಏನಾಗುತ್ತೆ, ಇವಾಗ ನಾರ್ತ್ ಇಂಡಿಯನ್ ಆಗಿದ್ದಿದ್ರೆ ಹಾಕೋತಾ ಇರಲಿಲ್ವ ಅಂತ. ಸೊ ಒಂದು ಪಾಯಿಂಟ್ ಆದಮೇಲೆ ಅವರೊಂದು ಲುಕ್ ಕೊಟ್ಟರೆ ಅಷ್ಟೇ ಎಲ್ಲ. ಬಟ್ ತುಂಬ ವರ್ಷಗಳಾದ್ಮೇಲೆ ಒಂದು ಸತಿ ಅಂದಿದ್ದೆ, ನೀವು ಮಾಡಬೇಕಾಗಿತ್ತು. ಅಂದರೆ ಇಟ್ ವಾಸ್ ಮೋರ್ ಲೈಕ್ ಒಂಥರ ಅಕ್ಯುಸೇಷನ್ ಥರ.
ನೀನು ಇವಾಗ ನಾನು ಅವಾಗ ಒಂದು ನಾವು ಮಾತಾಡ್ತಾ ಇದ್ದಾಗ ಅಂದರೆ ಆಫ್ ದ ಇದು ನಾನು ಹೇಳ್ದೆ ಅಲ್ವಾ ಲೈಫಲ್ಲಿ ರಿಗ್ರೆಟ್ ಇರಬಾರ್ದು ಅಂತ. ಅವಾಗ ಈ ಥರ ಏನೋ ಒಂದು ಡಿಸ್ಕಷನ್ ಬಂದಾಗ ಇನ್ಫ್ಯಾಕ್ಟ್ ನನ್ನ ಸೈಡಿಂದ ಅದನ್ನು ಕ್ವೆಶ್ಚನ್ ಮಾಡಲಿಲ್ಲ. ಒಂಥರ ನಾನು ಒಂದು ಬೈಯೋ ಥರ ಅಥವಾ ಒಂದು ಕ್ವೆಶ್ಚನ್ ಮಾಡೋ ಥರ ಇತ್ತು. ಈಗ ಸುಮ್ಮನೆ ಯಾಕೆ ಹಿಂಗೆ ಹೇಳ್ತೀಯಾ, ಮಾಡಬೇಕಾಗಿತ್ತು. ನಿನ್ನನ್ನು ಯಾರು ಬೇಡ ಅಂದಿರೋರು, ನಿನ್ನನ್ನು ಯಾರು ತಡೀತಾ ಇದ್ರು, ಮಾಡಬೇಕಾಗಿತ್ತು. ನಾವುಗಳೆಲ್ಲ ದೊಡ್ಡವರಾದ್ಮೇಲೂ ನೀವು ಮಾಡಿದ್ದಿದ್ರೆ ಆಲ್ ಆಫ್ ಅಸ್ ವುಡ್ ಹ್ಯಾವ್ ಸಪೋರ್ಟೆಡ್ ಯು. ನೀನು ಮಾಡಲಿಲ್ಲ, ಇವಾಗ ನಾನು ಬಿಟ್ಟೆ, ನಾನು ಹಂಗೆ ಮಾಡಿದೆ ಅಂತ ನೀ ಯಾಕೆ ರಿಗ್ರೆಟ್ ಮಾಡ್ತೀಯ ಅಂತ ಈ ಥರ ಹ್ಯಾಡ್ ಕ್ವೆಶ್ಚನ್ಡ್ ಹರ್. ಬಟ್ ಐ ವಿಶ್ ಎನ್ಕರೇಜ್ ಮಾಡಬೇಕಾಗಿತ್ತು ಮಾಡು ಅಂತ. ಬಟ್ ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಅವರು ಮಾಡಿರೋರು ಅಂತ. ಯಾಕೆಂದರೆ ತನ್ನ ಬಗ್ಗೆ ಅಂತ ಬಂದಾಗ ಅವ್ರಿಗೆ ಅದೇ ಅಗೇನ್ ಈ ಸಮಾಜ ಇದು ಅದ್ರ ಬಗ್ಗೆ ತುಂಬ ಒಂದು ಕಾಳಜಿ ಅಂತಲ್ಲ, ಅದ್ರ ಬಗ್ಗೆ ಒಂದು ಫಿಯರ್ ಅನ್ಬೋದಾ ಏನು ಆ ಥರದ್ದೊಂದಿತ್ತು. ಬಟ್ ಡೆಫಿನೆಟ್ಲಿ ಶಿ ಕುಡ್ ಹ್ಯಾವ್ ಡನ್ ಇಟ್. ಬಟ್ ಅದನ್ನು ನಿಮ್ಮ 3 ಜನಕ್ಕೆ ದಾರೆ ಎರೆದಿದ್ದಾರೆ ಅವರು. ತಾಯಿಯಿಂದ ಬರಬೇಕಾಗಿರೋ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಅದು ಮನಿ ಮ್ಯಾನೇಜ್ಮೆಂಟ್, ಹೆಣ್ಮಕ್ಳಿಗೆ ಸ್ಪೆಷಲಿ. ಸೊ ಅಮ್ಮ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಸೂತ್ರಗಳು ಹೇಳ್ತಿದ್ರು? ಸೂಪರ್. ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಿದ್ರು, ಎಲ್ಲನೂ ಅವರೇ ನೋಡ್ಕೊತಾ ಇದ್ರು. ಕೆಲವೊಂದು ಏನು ಗೊತ್ತಾ, ವಾಕ್ ಯೋರ್ ಟಾಕ್ ಅಂತಾರಲ್ವ, ಪ್ರತಿ ಸತಿ ಏನು ಹೇಳ್ಕೊಟ್ಟು ಏನಂತಾರೆ ಲ್ಯಾಬಲ್ಲಿ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಪೇರೆಂಟಿಂಗ್ ಅಂತ ಬಂದಾಗ ಇದು ನಾನು ನೋಡಿರೋದು, ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸು. ನೀವು ಹೇಗೆ ನಡ್ಕೋತಿರೋ ಅದು ಮಕ್ಕಳು ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಅಟ್ಲೀಸ್ಟ್ ದ ಬಿಗಿನಿಂಗ್ ಒಂದು 5 yearsವರೆಗೂ, ಅಂದರೆ ಕಂಪ್ಲೀಟಾಗಿ ಅವ್ರು ಸ್ಕೂಲ್ಗೆ ಹೋಗಿ ಅಲ್ಲಿ ಇನ್ಫ್ಲುಯೆನ್ಸ್ ಎಲ್ಲ ಸ್ಟಾರ್ಟ್ ಮಾಡೋವರೆಗೂ ಗಾದೆನೇ ಇದೆ ಅಲ್ವಾ, ಅಂದರೆ ಮಾತೇ ಇದೆ ಅಲ್ವಾ, ಮನೆಯೇ ಮೊದಲ ಪಾಠಶಾಲೆ ಅಂತ. ಸೊ ದೇ ಲರ್ನ್ ಫ್ರಮ್ ಯು. ಸೊ ಅಮ್ಮ, ನಾನು ಯಾಕೆಂದರೆ ತುಂಬ ಗ್ಯಾಪ್ ಆದಮೇಲೆ ಹುಟ್ಟಿದ್ರಿಂದ ಲಿಟ್ರಲಿ ಯಾವಾಗಲೂ ಅವ್ರು ಶರ್ಗಿಡ್ಕೊಂಡೇ ಓಡಾಡ್ತಾ ಇದ್ದೆ. ಸೊ ಹಾಗಾಗಿ ಅವರು ಏನೇನು ಮಾಡ್ತಿದ್ರು, ಬರೀ ಮನಿ ಮ್ಯಾನೇಜ್ಮೆಂಟ್ ಅಂತಲ್ಲ, ಒಂದು ಹಬ್ಬಗಳಿರ್ಬೋದು, ಪೂಜೆ ಏನಾದರೂ ಆಗಲಿ, ಅದು ಏನು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾ ಇರಲಿಲ್ಲ. ವಾಚ್ ಮಾಡಿ 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 ಮೇ ಬಿ ಅದಕ್ಕೆ ಇರಬೇಕು ನಂಗೆ ಟ್ರೇಟು, ನಂಗೆ ಗೊತ್ತಿಲ್ಲದೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇನ್ನೆಲ್ಲ. ಸೊ ಹಾಗೆ ಕಲ್ತಿದ್ದು. ಅದು ಹಾಗೆ ಟ್ರಾನ್ಸ್ಫರ್ ಆಗಿದೆಯಾ ಈಗ ಮಗಳಿಗೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ಕೆಲವು ವಿಷಯದಲ್ಲಿ ಅವಳು ಏನಾದ್ರು ಇದು ನೋಡಿದ್ರೆ ಅಷ್ಟೇ ಬಂದು ನನ್ನ ಈಗ ಬಟ್ಟೆ ಮಾಡಿಸಿಟ್ಕೊಳ್ಳಲ್ಲ ಅಷ್ಟೇ. ನನ್ನ ಮಗಳು ವಾರ್ಡ್ರೋಬ್ ಎಲ್ಲ ಕಿತ್ತಾಕಿಟ್ಟಿರ್ತಾಳೆ, ಬೇರೆ ಇದೆಲ್ಲ ಶಿ ಸ್ಮಾರ್ಟ್. ಹೇಗೆ ಸುಧಾರಾಣಿ ಅವ್ರು ಆರ್ಗನೈಸ್ಡಾ ಎಲ್ಲನೂ? ತುಂಬ. ಅದಕ್ಕೆ ಬಟ್ಟೆ ಮಡಚಲ್ಲ ಅಂತ ತುಂಬ ಕ್ಲೆನ್ಲಿನೆಸ್ ಫ್ರೀಕು. ಈಗಲೂ ಮಧ್ಯಾಹ್ನ ನನ್ನ ಫ್ರೆಂಡ್ ಯಾರು ಹೇಳ್ತಾಯಿದ್ರು, ನಾನಂತ ಏನೋ ಅಂತ ಇದ್ದೆ, ಅಯ್ಯೋ ಸುಸ್ತಾಗೋಗಿತ್ತು ಅಂತ. ಅದಕ್ಕೆ ಎಲ್ಲ ಏನಂತಾರೆ, ಹಿಂದಿನ ಕಾಲದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋರಲ್ವ, ಏನೋ ಹೆಲ್ತಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಅದಕ್ಕೆ ಸ್ಟೂಲ್ ಹಾಕ್ಕೊಂಡು ಕೂತ್ಕೊಳ್ಳುತ್ತಾನೆ ಅಂತ ನಾನು ಅಂದೆ, ಪ್ರತಿ ಸತಿ ಸ್ಟೂಲಿಂದ ಇಳಿದ್ಬಿಟ್ಟು ಹೋಗಿ ತೊಗೊಂಬಂದು ತಿರ್ಗಾ ಸ್ಟೂಲ್ ಹತ್ತು ಕೂತ್ಕೊಂಡು ಅಡುಗೆ ಮಾಡ್ತೀನಿ, ಏನು ಹೇಳ್ತಿದ್ಯಾ ಅಂತ. ಯಾಕಿಲ್ಲ, ಒಂದೇ ಸತಿ ಎಲ್ಲ ಏನೇನು ಬೇಕು, ಇವತ್ತು ಈ ಅಡುಗೆ ಮಾಡ್ತೀನಿ ಅಂದರೂ ಗೊತ್ತಲ್ವ, ಎಲ್ಲ ತಂದು ಪಕ್ಕದಲ್ಲೇ ಇಟ್ಕೊಂಬಿಟ್ಟು ಅಡುಗೆ ಆದಮೇಲೆ ತೆಗೆದಿಡ್ಬೇಕು. ನಿನಗೆಲ್ಲ ಆಗತ್ತೆ, ನಿನ್ಗೆ ಅದು ಒಂದು ಹಿಂಗೆ ತೆಗೆದ ತಕ್ಷಣ ವಾಪಸ್ ಇಟ್ಬಿಡ್ಬೇಕು ಅಂತ. ಸೊ ನನ್ನ ಅಮ್ಮ ಮಗಳದು ಇದೊಂದು ವ್ಯತ್ಯಾಸ ಜೋರಿದೆ. ಬರೀ ಬಟ್ಟೆ ಮಾಡಿಸಿಟ್ಕೊಳ್ಳೋದಲ್ಲ, ಇದೇ ಥರನೇ ಅವಳು ಅಂತಾಳೆ, ಅಪ್ಪ ನಿನ್ನ ಅಡುಗೆ ಮನೆಗೆ ಬಂತು ಅಂತಂದರೆ ನೀನು ಬರೋಕ್ಕೆ ಮುಂಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಡಬೇಕು ಅಂತ. ಸೊ ಅವರೆಲ್ಲ ನಿಮ್ಮ ಫ್ರೆಂಡ್ ಹೇಳಿದ್ರೆ ನಿಮ್ಮ ಮಗಳು ಮಾಡ್ತಾರ, ಎಲ್ಲ ತಂದು ಒಟ್ಟಿಗೆ ಇಟ್ಕೊಂಡು ಅಡುಗೆ ಮಾಡಿ ಆಮೇಲೆ ಅದು ಅಲ್ಲೇ ಏನಾದ್ರು ಕತ್ರಿ ಯೂಸ್ ಮಾಡಿದರೆ ಅದು ಅಲ್ಲೇ ಇರುತ್ತೆ, ಇನ್ನೇನೋ ಒಂದು ಸ್ಪೂನ್ ಈ ಕಡೆ ಇರುತ್ತೆ, ಇನ್ಯಾವುದೋ ಬಾಟ್ಲ್ ತೆಗೆದಿರ್ತಾಳೆ ಅದು ಅಲ್ಲೇ ಇರುತ್ತೆ. ನಾನು ಹೇಳೋದು ತಕ್ಷಣ ಅಲ್ಲೇ ತೆಗೆದಿಟ್ಬಿಡೋ ತಾನೆ, ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೇ ಕ್ಲಿಯರ್ ಆಗಿಬಿಡ್ಬೇಕು. ಇಲ್ಲಾಂದ್ರೆ ಯು ವಿಲ್ ಸ್ಪೆಂಡ್ ಮೋರ್ ಟೈಮ್ ಕ್ಲೀನಿಂಗ್ ಇಟ್ ಅಂತ. ಒಂದು ವಿಯರ್ಡ್ ಹ್ಯಾಬಿಟ್ ಏನಿದೆ ನಿಮ್ಮದು, ಇಂಥ ಕ್ಲೀನಿಂಗಲ್ಲಿರಲಿ ಅಥವಾ ಅರೇಂಜಿಂಗಲ್ಲಾಗಲಿ, ಏನಾದರೂ ಒಂದು ವಿಯರ್ಡ್ ಅನ್ಸೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯು ಆರ್ ಸೋ ವಿಯರ್ಡ್ ಅಬೌಟ್ ಇಟ್ ಅಂತ ಯಾವುದಾದ್ರೂ ಇದೆಯಾ? ಕೆಲವರಿಗೆ ಫ್ರೇಮ್ನ ಸ್ವಲ್ಪ ಹಿಂಗೆ ಮಾಡೋ ಅಭ್ಯಾಸ, ಅದೆಲ್ಲ ಅಯ್ಯೋ ಅದೆಲ್ಲ ಇದೆ. ನಾನು ಹಿಂಗೆ ನೋಡ್ತಾ ಇದ್ದಾಗಲೇ ಹೇಳ್ತೀನಿ ಇದು ಸೊಟ್ಟ ಇದೆ ಅಂತ. ಅವ್ರು ಮೆಜರಿಂಗ್ ಟೇಪ್ ಎಲ್ಲ ತಂದು ನೋಡಿದ್ರೆ ಅದಕ್ಕೆ ಇದು ಬೇರೆ ಬೇಕಾ, ಕಣ್ಣಂದಾಜಲ್ಲೇ ಗೊತ್ತಾಗ್ತಾ ಇದೆ ಅದು ಸೊಟ್ಟ ಇದೆ ಅಂತ. ಆ್ಯಂಡ್ ಐ ಲೈಕ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಕ್ಲೀನ್ ಲೈನ್ಸ್ ಆ ಥರ.
ಇದೆ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನನ್ನ ಅತ್ತೆಗೆ ಯಾವಾಗಲೂ ಇದು ಮಾಡ್ತಾಯಿದ್ದೆ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು. ಪಾಪ ಬೆಳಗ್ಗೆ ಹೊರಡೋ ಅರ್ಜೆಂಟಲ್ಲಿ ಇದು ಮ್ಯಾಚಿಂಗ್ ಸೀರೆ ಬ್ಲೌಸು ಇಲ್ಲದೆ ಇದ್ದರೆ ಅವಳು ಯಾಕೆ ಹಾಕ್ಕೊಂಡಿಲ್ಲ, ನೀವು ಮ್ಯಾಚಿಂಗ್ ಬ್ಲೌಸ್ ಯಾಕೆ ಹಾಕ್ಕೊಂಡಿಲ್ಲ ಇದಕ್ಕೆ ಅಂತ ಯಾವಾಗಲೂ ಕೇಳ್ತಾ ಇದ್ದೆ. ನೋಡಿ ಇದಕ್ಕೆ ಗ್ರೀನ್ ಹಾಕೋಬೇಕು. ಸೊ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದೋಸ್ ಥಿಂಗ್ಸ್. ತುಂಬ ಪರ್ಟಿಕ್ಯುಲರ್ ಇದ್ದೀರಿ, ಎವ್ರಿಥಿಂಗ್ ಅಬೌಟ್ ಎವ್ರಿಥಿಂಗ್. ಓಕೆ. ಸೊ ತುಂಬ ಸುಧಾರಾಣಿಯವರ ಏಕಾಂಗಿ ಅಥವಾ ಏಕಾಂತ ಇದ್ದಾಗ, ಅಥವಾ ಇವತ್ತು ನನಗೆ ಫುಲ್ ಟೈಮ್ ಇದೆ, ಐ ಆಮ್ ಆಲ್ ಅಲೋನ್ ಇನ್ ದ ವರ್ಲ್ಡ್ ಅಂದಾಗ ಏನು ಮಾಡ್ತೀರಿ? ಬುಕ್ ಓದೋದು ಬಿಟ್ಟು? ಏನಿಲ್ಲ, ಸಿಟ್ ಬ್ಯಾಕ್, ಕಾಂಟಂಪ್ಲೇಟ್, ಯೋಚನೆ ಮಾಡು. ಹಿಂದೆ ಓಕೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೋದು, ಅಥವಾ ಮುಂದೆ ಇದೇ ಥರ ಸಿಚುವೇಶನ್ ಬಂದರೆ ಹೇಗೆ ಲಾಸ್ಟ್ ಟೈಮ್ ರಿಯಾಕ್ಟ್ ಮಾಡೋದಕ್ಕಿಂತ ಬೆಟರ್ ರಿಯಾಕ್ಟ್ ಮಾಡ್ಬೋದಾ, ಅಥವಾ ಬೇರೆ ಥರ ಮಾಡ್ಬೋದಾ, ಅಥವಾ ಮುಂದೆ ಏನು ಮಾಡಬೇಕು ಕೆಲಸದ ಬಗ್ಗೆ. ಓಕೆ. ಸೊ ರಿಗ್ರೆಷನ್ಸ್ ಏನಾದರೂ ಇದೆಯಾ ಲೈಫಲ್ಲಿ? ರಿಗ್ರೆಟ್ಸ್ ಇಲ್ಲ. ನೋ ರಿಗ್ರೆಟ್ಸ್? ನೋ. ಓ ವಾವ್. ನೋ. ಇತ್ತು, ಇಲ್ಲ ಅಂತ ಹೇಳಲ್ಲ, ಇತ್ತು. ಬಟ್ ನಾನು ಹೇಳಿದ್ನಲ್ಲ, ಕಾಂಟಂಪ್ಲೇಟ್ ಅಂದರೆ ಕೂತ್ಕೊಂಡು ಒಂಟಿಯಾಗಿದ್ದಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಓಕೆ ದೆರ್ ವಾಸ್ ಅ ರೀಸನ್. ಪ್ರತಿಯೊಂದು ಆಗಿದ್ದಕ್ಕೂ ಅವತ್ತದು ತುಂಬ ನನಗೆ ಡಿಸ್ಟರ್ಬ್ ಮಾಡಿರ್ಬೋದು, ತುಂಬ ಕಷ್ಟ ಆಗಿರ್ಬೋದು, ತುಂಬಾ ಹಿಂಸೆ ಪಟ್ಟಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಒಂದು ರೀಸನ್ ಇತ್ತು. ಆ್ಯಂಡ್ ಅದೆಲ್ಲದಕ್ಕೂ ಆ ರೀಸನ್ ಏನೇನು ನಡೆದಿದೆಯೋ personally, I feel it has helped me to grow, to become a better person ಅಂತ. ಸುಮ್ಮನೆ ಹೀಗೆ ಒಂದು ಕ್ವಾಂಟಮ್ ವರ್ಲ್ಡ್ ಇದೆ ಅಂತ ಅನ್ಕೋಣ. ಹಿಂಗೆ ಹೋಗಿ ಏನೋ ಒಂದು ಬದಲಾಯಿಸಿ ಬರಬಹುದು ಜೀವನದಲ್ಲಿ ಅಂತಂದರೆ, ಸುಧಾರಾಣಿಯವ್ರ ಲೈಫಲ್ಲಿ ಹೋಗ್ತೀರಿ, ಚೇಂಜ್ ಮಾಡಿ ಬರ್ತೀನಿ ಅಂತ ಏನಾದರೂ ಇದೆಯಾ ಅಂಥದ್ದು? ಐ ವಾಂಟೆಡ್ ಟು ಚೇಂಜ್ ಇಟ್ ಅಂತ, ಅದೊಂದು ಚೇಂಜ್ ಆಗಬೇಕಾಗಿತ್ತು ಅಂತ ಏನಾದರೂ ಇದೆಯಾ? ನನಗಂತೂ ಇದೆ, ನಂಗೆ ಭಾಳ ಇದೆ. ನನಗೂ ಇದೆ. ಯೋಚನೆ ಮಾಡಿದ್ರೆ ಸುಮಾರು ಲಿಸ್ಟ್ಗಳು ಬರುತ್ತೆ. ಬಟ್ ಪ್ರಾಬಬ್ಲಿ ಆನ್ ದ ಟಾಪ್ ವುಡ್ ಬಿ ಪ್ರಾಣಿಗಳ ಬಗ್ಗೆ. ಓಕೆ, ಪ್ರಾಣಿಗಳ ಬಗ್ಗೆ. ಏಕೆಂದರೆ ನಾನು ಐ ಆಲ್ವೇಸ್ ಬಿಲೀವ್ ಪ್ರಾಣಿಗಳನ್ನ, ಮಕ್ಕಳನ್ನ, ಆಮೇಲೆ ವಯಸ್ಸಾದವ್ರು, ಹಿರಿಯರನ್ನ, ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಅವ್ರ ಜೊತೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಶೋಸ್ ಯೋರ್ ಪರ್ಸ್ನಾಲಿಟಿ ಆ್ಯಸ್ ಅ ಪರ್ಸನ್. ನೀವೇನು, ಒಬ್ಬ ವ್ಯಕ್ತಿಯಾಗಿ ನೀವೇನು ಅಂತ. ಏಕೆಂದರೆ ದಿಸ್ ಇಸ್ ಆಲ್ ಮೈ ಒಪಿನಿಯನ್, ಏನೇನು ಹೇಳ್ತೀನೋ ಎಲ್ಲನೂ. ಪ್ರಪಂಚದಲ್ಲಿ ನಿಮಗೆ ನಿಮ್ಗೆ ಹೊಟ್ಟೆ ತುಂಬಿದ್ಮೇಲೆ ಒಂದು ಕಾಳು ತಿನ್ನೋಕ್ಕಾಗಲ್ಲ, ಅಥವಾ ದುಡ್ಡು ಅಷ್ಟೇ, ಎಷ್ಟು ದುಡ್ಡು ಇಟ್ಕೊಳ್ಳೋಕ್ಕೆ ಸಾಧ್ಯ. ಆದರೆ ಪ್ರೀತಿ ಮಾತ್ರ ಎಷ್ಟು ಪ್ರೀತಿ ಕೊಟ್ಟರು ಅಬಂಡೆನ್ಸ್ ಅದು ಅಲ್ವಾ? ಸೊ ಐ ಥಿಂಕ್ ನಾವು ಹ್ಯೂಮನ್ಸ್ ಆಗಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ದಟ್ಸ್ ದ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಗಿವ್ ಅನ್ ಅಬಂಡೆನ್ಸ್. ಯಾತಕ್ಕೆ ಸುಮ್ಮನೆ ಇದು ಮಾಡಬೇಕು? ಓಕೆ, ಈಗ ಒಂಚೂರು ಈಗ ಸಿನಿಮಾ ಕಡೆ ಹೋಗ್ಬೇಡ. ಈಗ ಸಿನಿಮಾ ನಿಮಗೆ ನೆನಪಿರೋ ಹಾಗೆ ಸಿನಿಮಾ ಶುರು ಆಗಿದೆ, ಇವತ್ತಿಗೂ ಸಿನಿಮಾ ಕಂಟಿನ್ಯೂ ಆಗ್ತಾ ಇದೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ಸುಧಾರಾಣಿಯವರು ಕಂಡ ಹಾಗೆ ಏನು ವ್ಯತ್ಯಾಸ? ಎಮೋಷನ್ಸ್ ಅಂದರೆ ಈಗ ನಮ್ಮ ಸಿನಿಮಾಗಳೆಲ್ಲ ಏನಂತಾರೆ, 100 ಸ್ಕ್ರೀನು, 200 300 ಏನೇನೋ ನಂಬರ್ಸ್ ಎಲ್ಲ ಬರ್ತಾ ಇದೆ. ಟೆಕ್ನಿಕಲಿ ವಿ ಆರ್ ವೆರಿ ಅಡ್ವಾನ್ಸ್ಡ್. ಸಿನಿಮಾ ಮೇಕಿಂಗ್ ಚೇಂಜ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಹೆಚ್ಚು ಜನಕ್ಕೆ ಕೆಲಸ ಸಿಗ್ತಾ ಇದೆ. ಅಂದರೆ ಇವಾಗ ಒಂದು ಸಿನಿಮಾದಲ್ಲಿ ಮುಂಚೆ ಇಟ್ ವಾಸ್ ಅನ್ಹರ್ಡ್ ಆಫ್. ಒಂದು ಯೂನಿಟ್ ಅಂದರೆ ಅಟ್ ದ ಮೋಸ್ಟ್ ಒಂದು 100 ಜನ ಇರ್ತಿದ್ರು ಅನ್ನೋ, ತುಂಬ ಏನೋ ದೊಡ್ಡ ಕ್ರೌಡು ಆ ಥರ ಸೀನ್ ಅದೆಲ್ಲ. ಅಂದರೆ ಈಗೆಲ್ಲ ಒಂದು ಸಿನಿಮಾದಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಅಂದರೆ ಈ VFX ಟೀಮು ಅದು ಇದು ಒಂದು ಪ್ರಾಬಬ್ಲಿ ಒಂದು 200-300 ಜನದ ಮೇಲೆ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಸೊ ಸುಮಾರು ಜನಕ್ಕೆ ಲೈವ್ಲಿಹುಡ್ ಅದೆಲ್ಲ ಸಿಗ್ತಾ ಇದೆ. ಆದರೆ ಸಿನಿಮಾ ನೋಡಿದಾಗ ಐ ಫೀಲ್ ನಾವು ಆ ಮೌಲ್ಯಗಳೇನಿದೆ, ಒಬ್ಬ ಮನುಷ್ಯನಿಗಿರಬೇಕಾದ ಎಮೋಷನ್ಸ್ ಬೇಸಿಕ್ಲಿ ಅದು ಮಿಸ್ಸಿಂಗ್.
ಅಂತ ನನಗನ್ಸುತ್ತೆ. ಈಗ ಸಿನಿಮಾ ನೋಡಿ ಬಂದ ಮೇಲೆ 1-2 ದಿನ ನೆನಪಿರ್ಬೋದು, 3ನೇ ದಿನ ಮರ್ತೋಗಿರುತ್ತೆ. ಆ ಸಿನಿಮಾದು ಒಂದು ಡೈಲಾಗ್ ಜ್ಞಾಪಕ ಇರಲ್ಲ, ಅಥವಾ ಒಂದು ಹಾಡು ಜ್ಞಾಪಕ ಇರಲ್ಲ, ಅಥವಾ ಒಂದು ಸನ್ನಿವೇಶ ಜ್ಞಾಪಕ ಇರಲ್ಲ. ಇದೇ ಒಂದು ಈವನ್ ಲೇಟ್ 90s ಯಾವ್ದಾದ್ರು ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಆ ಸೀನ್ ಇರ್ಬೋದು, ಅಥವಾ ಅದರಲ್ಲಿ ಆ ಹಾಡಲ್ಲಿ ಇಂಥ ಒಂದು ಬಿಟ್ ಇರ್ಬೋದು, ಲಿರಿಕ್ಸ್ ಇರ್ಬೋದು, ಪ್ರತಿಯೊಂದು ಜ್ಞಾಪಕ ಬರುತ್ತೆ, ಹಾಡಿನ ಸಿಚುವೇಶನ್ ಇರ್ಬೋದು. ಈಗ ಐ ಫೀಲ್ ಎಮೋಷನ್ಸ್ ಆರ್ ಮಿಸ್ಸಿಂಗ್ ಇನ್ ಸಿನಿಮಾ. ಆ ಕನೆಕ್ಟಿವಿಟಿ, ಎಮೋಷನಲ್ ಕೋಶಂಟ್ ಏನು ಅಂತೀವೋ ಅದು ಮಿಸ್ಸಿಂಗ್ ಅಂತ ಆಲ್ ಲ್ಯಾಂಗ್ವೇಜಸ್ ಮೋಸ್ಟ್ಲಿ. ಓಕೆ, ಎಮೋಷನ್ಸ್ ಇದನ್ನು ಹೊರತುಪಡಿಸಿದ್ರೆ ಸಿನಿಮಾಗಳು ಬಹಳ ಬರ್ತಾ ಇವೆ, ಬಟ್ ನಿಲ್ಲೋದು ಬಹಳ ಕಮ್ಮಿ. ಇದು ಎರಡೂ ರೀತಿಲಿ ನಾವು ಹೇಳ್ಬೋದು. ಒಂದು VC KGF, ಒಂದು ಕಡೆ ಕಾಂತಾರ ನೋಡ್ತೀವಿ, ಮತ್ತೊಂದು ಮಗದೊಂದು. ಆಮೇಲೆ ಮೊನ್ನೆ ಬಂದ ಸಿನಿಮಾಗಳು ಕೂಡ ಸಣ್ಣದಾಗಿ ಸದ್ದು ಮಾಡುತ್ತವೆ, ಬಟ್ ದೊಡ್ಡ ಅಬ್ಬರ ಮಾಡುತ್ತವೆ. ಆದರೆ ಎಷ್ಟು ಸಿನಿಮಾಗಳು ಬರ್ತಾ ಇವೆ ಮತ್ತು ವಿನ್ನಿಂಗ್ ಸಿನಿಮಾಸ್ ಎಷ್ಟು ಅಂದರೆ ಅಜಗಜಾಂತರ. 200 ಸಿನಿಮಾ ಬರುತ್ತೆ, 2 ಸಿನಿಮಾ ಹಿಟ್ ಆಗ್ತಾ ಇದೆ, ಅಥವಾ 2 ಸಿನಿಮಾ ಸುದ್ದಿ ಮಾಡ್ತಾ ಇದೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್? ಅಂದರೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳ ಕಥೆ ಏನು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ನಾವು ಎರಡೂ ಕಡೆ ನೋಡ್ತಾ ಇದ್ದೀವಿ. ಒಂದು ಬಿಗ್ ಹಿಟ್ ಸಿನಿಮಾಗಳು, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಸಿನಿಮಾಗಳು, ಇನ್ನೂ ಒಂದು ಕಡೆ ನೋಡಿದ್ರೆ 180-190 ಸಿನಿಮಾಗಳು ಸೋಲ್ತಾ ಇವೆ. ಯಾಕೆ? ಅದು ಐ ಥಿಂಕ್ ಅದೇ ಎಲ್ಲ ಲ್ಯಾಂಗ್ವೇಜಲ್ಲೂ ಆಗ್ತಾ ಇದೆ, ಬಟ್ ಪ್ರಿಡಾಮಿನೆಂಟ್ಲಿ ಬಿಕಾಸ್ ನಾವು ಕನ್ನಡದವರಾಗಿರೋದ್ರಿಂದ ನಮ್ಮ ಭಾಷೆ ನಮ್ಮನ್ನೆಲ್ಲ ದಿಸ್ ಈಸ್ ಅವರ್ ಸೋರ್ಸ್ ಆಫ್ ಬ್ರೆಡ್ ಆ್ಯಂಡ್ ಬಟರ್ ಆಗಿರೋದ್ರಿಂದ ನಮಗೆ ಹೆಚ್ಚು ಗಮನ ಇಲ್ಲಿ ಎಲ್ಲ ಕಡೆನೂ ಆಗ್ತಾಯಿದೆ. ಐ ಥಿಂಕ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ, ಎಮೋಷನ್ಸ್ಗೆ ಜಾಗ ಇಲ್ಲ. ನಾವು ಯಾವುದೋ ಫೈಟ್ ನೋಡ್ತೀವಿ, ಒಂದು ಸಿನಿಮಾ ಪೂರ್ತಿ ಬರೀ ಫೈಟ್ಗಳಿರುತ್ತೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಮರ್ತು ಹೋಗುತ್ತೆ. ಇವಾಗ ನಿಮಗೆ ಆಮೇಲೆ ಇವಾಗ ಈಗಿನ ಸ್ಟೈಲ್ ಮೇಕಿಂಗ್ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ರಪ್ ಅಂತ ಹೋಗುತ್ತೆ. ನಿಮ್ಮ ಸೈಂಟಿಫಿಕ್ಲಿ ಇಟ್ ಇಸ್ ಬೀನ್ ಪ್ರೂನ್ ದಟ್ ಯುವರ್ ಬ್ರೈನ್ ಟೇಕ್ಸ್ ಒಂದು 20-30 ಸೆಕೆಂಡ್ ಏನಾದರೂ ರಿಜಿಸ್ಟರ್ ಆಗೋದಕ್ಕೆ, ಮೆಮೊರಿಲಿ ಉಳಿಯೋಕ್ಕೆ. ಅಷ್ಟೊತ್ತು ಇರೋದೇ ಇಲ್ಲ. ಈಗ 20-30 ಸೆಕೆಂಡ್ ಅಲ್ಲ, 10 ಸೆಕೆಂಡ್ ರೀಲ್ಸ್ ನೋಡ್ತಿದ್ದಾರೆ. ನಾವೇ ಆ ಥರ ಆಗೋಗಿದ್ದೀವಿ ಅಲ್ವಾ ರೀಲ್ ನೋಡೋ. ಸೊ ಏನಾಗ್ತಾಯಿದೆ, ಜನಕ್ಕೆ ಆ ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ಒಂದು ಇಡೀ ಸಿನಿಮಾ ಕೂತ್ಕೊಂಡು ನೋಡಬೇಕು ಅಂತಂದರೆ ಎಷ್ಟೋ ಜನ ಫಾಸ್ಟ್ ಫಾರ್ವರ್ಡಲ್ಲಿ ಸಿನಿಮಾ ನೋಡ್ತಾರೆ, ಅದನ್ನು ನೋಡಿದ್ದೀನಿ. ಈಗ ಇದು ಟಿವಿಲೆಲ್ಲ ಬಂದಮೇಲೆ, ಅದನ್ನು OTTs ಬಂದಮೇಲೆ ಫಾಸ್ಟ್ ಫಾರ್ವರ್ಡಲ್ಲಿ ನೋಡ್ತಾರೆ. ಸೊ ತಾಳ್ಮೆನೇ ಇಲ್ಲ. ಇದೆಲ್ಲ ಯಾತಕ್ಕೆ ಆಗ್ತದೆ ಅಂತ ಏನಂತಾರೆ, ಓವರ್ ಡೋಸ್ ಆಫ್ ಎವ್ರಿಥಿಂಗ್, ಎಲ್ಲನೂ ಬೇಗ ಮಾಡಿಬಿಡ್ಬೇಕು, ಈಗಲೇ ಮಾಡಿಬಿಡ್ಬೇಕು ಅನ್ನೋದೊಂದು. ಆ್ಯಂಡ್ ಮೇನ್ಲಿ ನಾನು ಇದು ಕನೆಕ್ಟಿವಿಟಿ ಏನಿದೆ, ಆ ಹ್ಯೂಮನ್ ಟಚ್ ಅಥವಾ ಬಾಂಡಿಂಗ್ ಏನಿದೆ ಅದು ಹೋಗ್ತಾ ಇದೆ. ಹಿಂದಿನ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸಬ್ಜೆಕ್ಟೇ ಇರ್ಬೋದು, ಅಥವಾ ಒಂದು ಲವ್ ಸ್ಟೋರಿನೇ ಇರ್ಬೋದು, ಫೈನಲಾಗಿ ಇಟ್ಸ್ ದಟ್ ಎಮೋಷನ್ಸ್, ರೈಟ್? ಅದು ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಕೋಪ ಇರ್ಬೋದು, ಅಸೂಯೆ ಇರ್ಬೋದು, ಈ ಎಮೋಷನ್ಸ್ ಎಲ್ಲ ಬೇಕು. ಈಗಿನ ಸಿನಿಮಾದಲ್ಲಿ ಇಲ್ಲ, ಬರೀ ಕೋಪ ಹೊಡಿ ಬಡಿ ಇಂಥದ್ದೇ. ಹಬ್ಬದೂಟ ಬೇಕು ಅಂತೀರಿ, ಎಲ್ಲವೂ ಇರಬೇಕು, ಅದರಲ್ಲಿ ಹುಳಿ ಇರಬೇಕು, ಖಾರ ಇರಬೇಕು, ಸಿಹಿ ಇರಬೇಕು. ಹೆಂಗೆ ನಮ್ಮ ದೇಹಕ್ಕೆ ಪೌಷ್ಟಿಕವಾದ ಆಹಾರ ಬೇಕು, ಅದೇ ರೀತಿ ಮನಸ್ಸಿಗೂ ಆಹಾರ ಬೇಕು. ಇಟ್ಸ್ ನೋ ಲಾಂಗರ್ ಅನ್ ಎಂಟರ್ಟೈನ್ಮೆಂಟ್ ಥರ ಇಲ್ಲ. ನೀವು ಹೋದ್ರೆ, ಒಂದು ಸಿನಿಮಾ ನೋಡೋಕೆ ಹೋದ್ರೆ, ಒಂದು 2 ಅವರೋ 3 ಅವರೋ, ನೀವು ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಿದ್ರೂ ಮರ್ತು ನೀವು ಆ ಪ್ರಪಂಚಕ್ಕೆ ಹೋಗಬೇಕು. ಈಗ ಅದಾಗ್ತಾ ಇಲ್ಲ. ಅಲ್ಲಿಂದ ಬಂದು ಒಂದೊಂದ್ಸತಿ ಇನ್ಫ್ಯಾಕ್ಟ್ ಯು ಆರ್ ಗೆಟಿಂಗ್ ಡಿಸ್ಟರ್ಬ್ಡ್. ವೈಲೆನ್ಸ್ ಜಾಸ್ತಿ ಇದೆ. ಮುಂಚೆ ಎಲ್ಲ ಎಷ್ಟೋ ಸತಿ ಕೆಲವೊಂದು ಸಿನಿಮಾ ನೋಡಿದಾಗ ನಾನು ಈ ಥರದ್ದೊಂದು ಸಿಚುವೇಶನಲ್ಲಿ ಇದ್ದೆ ಅಲ್ವಾ, ಅಥವಾ ಈ ಥರ ಪ್ರಾಬ್ಲಮ್ ನನಗಾಗಿತ್ತಲ್ವಾ, ಇಲ್ಲ ಅದಕ್ಕೆ ಸೊಲ್ಯೂಷನ್ ಸಿಕ್ತು. ಸೊ ಮೇ ಬಿ ನಾನು ಅದನ್ನು ಟ್ರೈ ಮಾಡ್ಬೋದೇನೋ, ನನಗೂ ಉತ್ತರ ಸಿಗ್ಬೋದು, ನನ್ನ ಕಷ್ಟನೂ ಪರಿಹಾರ ಆಗ್ಬೋದು ಅನ್ನೋದು, ಈ ಥರದ್ದೆಲ್ಲ ಬರ್ತಾಯಿತ್ತು, ಇನ್ಸ್ಪೈರಿಂಗ್ ಆಗಿತ್ತು. ಈಗ ಆ ಥರದ್ದೆಲ್ಲ ಇಲ್ಲ, ವೆರಿ ಅನ್ರಿಯಲಿಸ್ಟಿಕ್ ಅಲ್ವಾ? ಕಾವ್ಯ ಮೂವಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ನಥಿಂಗ್, ಏನೂ ಇಲ್ಲ ಅದು. ಐ ಮೀನ್ ನೋ ಫೈಟ್, ನೋ ವೈಲೆನ್ಸ್, ಬಟ್ ಅದು ಸದ್ದು ಮಾಡಿದ್ದು ಎಷ್ಟೋ ಜನಕ್ಕೆ ಈಗಲೂ ತುಂಬ ಜನ ನಂಗೆ ಹೇಳ್ತಾರೆ ಇಟ್ ಇನ್ಸ್ಪೈರ್ಡ್ ದೆಮ್ ಅಂತ. ಅದು ಯಾವ್ಯಾವ ರೀತಿಲಿ ಯಾವ ಥರ ಅಂತ ಗೊತ್ತಿಲ್ಲ. ನಾನು ಹೇಳ್ದಂಗೆ ಅವ್ರಿಗೇನೋ ಪ್ರಾಬ್ಲಮ್ ಆಗಿರ್ಬೋದು, ಆದರೆ ಅವ್ರ ಪ್ರಾಬ್ಲಮ್ಗೆ ಈ ಸಿನಿಮಾ ಮೂಲಕ ಏನೋ ಒಂದು ಸೊಲ್ಯೂಷನ್ ಸಿಕ್ಕಿರ್ಬೋದು, ಅಥವಾ ಇನ್ಸ್ಪೈರ್ ಆಗಿರ್ಬೋದು. ಹಾಗೆ
ತುಂಬ ನಿಮಗೆ ಇಷ್ಟ ಆಗಿದೆ. ಅಫ್ಕೋರ್ಸ್ ತಾಯಿಗೆ ಎಲ್ಲ ಮಕ್ಕಳೂ ಇಷ್ಟ ಆಗ್ತಾರೆ, ನಟಿಗೆ ಎಲ್ಲ ಸಿನಿಮಾಗಳು ಇಷ್ಟ ಆಗುತ್ತೆ. ಬಟ್ ತಕ್ಷಣಕ್ಕೆ ನೆನಪಾಗೋ ಒಂದೆರಡು ಸಿನಿಮಾಗಳು ಆಲ್ ಟೈಮ್ ಇಟ್ ಇಸ್ ಲೈಕ್ ಗೋಲ್ಡನ್ ಮೂವೀಸ್ ಅಂತ ಯಾವುದು ನಿಮ್ಮದೇ? ಐ ನೋ ಇಟ್ ಈಸ್ ಅ ಡಿಫಿಕಲ್ಟ್ ಕ್ವಶನ್, ಕಷ್ಟದ ಕ್ವಶನ್ ಇದು. ಮೈಸೂರು ಮಲ್ಲಿಗೆ, ಹಾಂ, ಮನೆ ದೇವರು, ಮನೆ ದೇವರು, ಅರಗಿಣಿ, ಅವನೇ ನನ್ನ ಗಂಡ, ಅವನೇ ನನ್ನ ಗಂಡ. ಲವ್ಲಿ. ಸೋಷಿಯಲ್ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳ ಜೊತೆಗೆ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ಅವಾಗಿನ ಮೂವಿಗಳಲ್ಲಿ. ಇವಾಗೇನಂದರೆ ಸಿಗರೇಟ್ ಸೇದೋದು ಒಂದು ಫ್ಯಾಷನ್ನು, ಗನ್ ಹಿಡ್ಕೊಳ್ಳೋದು ಒಂದು ಫ್ಯಾಷನ್ನು. ಅಂದರೆ ಯಾವ ಕಡೆ ಹೋಗ್ತಿದೆ ಸೊಸೈಟಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ವೈಲೆನ್ಸ್, ಕೆಲವೊಂದು ರೇಪ್ ಸೀನ್ಸ್ ಅವು ಕೂಡ ಎಕ್ಸಾಜರೇಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ಮಾಡಿದ್ರೆ ಆ ಮೂವಿ ಹಿಟ್ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ನನಗೆ ಸೆನ್ಸಾರ್ ಮಂಡಳಿಗಳು ಯಾಕೆ ವೈ ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ಸ್ ಅಂತ. ಈವನ್ ಹಿಂದಿ ಸಿನಿಮಾದಲ್ಲೂ ಒಂದು ಸಿನಿಮಾ ನೋಡಿದಾಗ ಐ ವಾಸ್ ಲಿಟ್ರಲಿ ಶಾಕ್ಡ್. ಹಿಂಗಿದ್ದು ಒಂದು ಸಿನಿಮಾನ ನೀವು ಬಿಡ್ಬೋದಾ ಸ್ಕ್ರೀನಿಗೆ ಅನ್ನೋ. ಬಟ್ ಅದ್ರ ಬಗ್ಗೆ ಯಾರೂ ಸುದ್ದಿ ಮಾಡಲಿಲ್ಲ, ಯಾರೂ ಕ್ವೆಶ್ಚನ್ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದಿನ ಸುದ್ದಿ ಆಯಿತು. ಬಟ್ ವೇರ್ ವಿ ಆರ್ ಹೆಡ್ಡಿಂಗ್ ಅನಿಸುತ್ತೆ. ಇದು ಹೆಂಗೆ ಅಂದರೆ ಒಂದು ಏನಂತಾರೆ, ಒಂದು ಸ್ವಲ್ಪ ದಿನ ಈ ಥರ ಟಾಕ್ಸ್ ಬರೋದು ಗೊತ್ತಾ. ಫಾರ್ಮಾದವರೇ ಅಂದರೆ ಏನೋ ಒಂದು ಔಷಧಿ ಇದು ಮಾಡ್ತಾರೆ, ಈ ಕಡೆ ಜಂಕ್ ಫುಡ್ ಪ್ರಮೋಟ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಅಂತ. ಸೊ ಅದೇ ಥರ ಆಗೋಗಿದೆ. ಯಾಕೆ ಬೇಕು ಇಷ್ಟೊಂದು ತೋರಿಸ್ಲೇಬೇಕಾ? ಅದರ ಅವಶ್ಯಕತೆ ಇದೆಯಾ? ಅಥವಾ ಮುಂಚೆ ಬಂದಿದ್ದ ಸಿನಿಮಾಗಳಲ್ಲಿ ಈ ಥರದ್ದು ಏನಾದರೂ ಅಂಶ ಇದ್ದಿದ್ದು ಅವರು ಅದನ್ನು ಕನ್ವೆ ಮಾಡಲಿಲ್ವಾ? ಈಗ ಎಕ್ಸಾಂಪಲ್ಲು, ಅವನೇ ನನ್ನ ಗಂಡ ಅಂತ ಹೇಳಿ, ಅದರಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದರಲ್ಲೇನು ಅವಳಿಗೆ ಓದೋಕ್ಕಾಗಿರಲ್ಲ, ಮಂಗಳ ಅನ್ನೋ ಪಾತ್ರಕ್ಕೆ ಓದೋಕ್ಕಾಗಿರಲ್ಲ, ಮದುವೆ ಮಾಡಿಬಿಟ್ಟಿರ್ತಾರೆ, ಅವನು ಗಂಡ ಕಾಯಿಲೆ ಇರುತ್ತೆ. ಸೊ ಅವಳು ಓದಬೇಕು ಅಂತ ಅದೆಲ್ಲ ಇದು ಮಾಡ್ತಾಳೆ. ಸೊ ತುಂಬ ಜನ ಹೆಣ್ಮಕ್ಳಿಗೆ ಹೌದು ನಾವು ಓದ್ಬೋದಲ್ವ, ಏನಂತೆ ಮದುವೆ ಆಗಿದ್ರೆ ಏನಂತೆ, ಓದೋಕ್ಕೇನು ಅದಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಸೊ ಆಗ ಬರೋ ಸಿನಿಮಾಗಳು ಈ ಥರ ಒಂದು ಇನ್ಸ್ಪೈರ್ ಮಾಡೋದು ಮೆಸೇಜ್ ಇತ್ತು. ಈಗ ನಂಗೆ ಗೊತ್ತಿಲ್ಲ, ನಾವು ಒಂದೊಂದ್ಸತಿ ನಾನು ಅನ್ಸುತ್ತೆ ಇಂಡಸ್ಟ್ರಿಯವರಾಗಿ ನಾವು ಸುಮ್ಮನೆ ಆಡಿಯನ್ಸ್ನ ಬ್ಲೇಮ್ ಮಾಡ್ತೀವಿ. ಅವರು ಈ ಥರ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಅಂತ. ಇದೇ ಆಡಿಯನ್ಸೇ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂತ ಅಂತಾರೆ. ಬಟ್ ಕೆಲವೊಂದು ಏನಂತಾರೆ ಕೋರ್, ನಾನು ಆಗಲೇ ಹೇಳ್ದಂಗೆ ಊಟ ಹೇಗೆ ನಮಗೆ ಏನೇ ನಾವು ಎಲ್ಲ ಆಚೆ ತಿನ್ಕೊಂಬಂದ್ರು ಮನೆಗೆ ಬಂದು ಅನ್ನ ಸಾರು ಬೇಕು ಅನ್ಸುತ್ತೋ, ಅದೇ ಥರ ಮನಸ್ಸಿಗೂ ಕೆಲವೊಂದು ಥಾಟ್ಸು ಅಥವಾ ಒಂದು ರಿಲೀಫ್ ಕೊಡುವಂಥದ್ದೆಲ್ಲ ಬೇಕಾಗತ್ತೆ. ಸೊ ಬರೀ ನಾವು ಇದೇ ಥರ ವೈಲೆನ್ಸು ಈ ಥರದ್ದೆಲ್ಲ ತೋರಿಸ್ತಾ ಇದ್ರೆ ನೀವು ಆಡಿಯನ್ಸ್ ಮೇಲೆ ಹೇಳ್ತಾ ಇದ್ದೀರಾ, ವಿ ಆರ್ ಆ್ಯಕ್ಚುಲಿ ಇನ್ಸ್ಟಿಗೇಟಿಂಗ್ ದೆಮ್. ಎಷ್ಟೋ ಜನ ಹಾಂ ಇದು ಗುಡ್, ಆಮೇಲೆ ಅದು ಏನಂತಾರೆ ಇನ್ನೂ ಜಾಸ್ತಿ ಬೇಕು. ಈಗ ಎಷ್ಟೋ ಜನ ಏನಂತಾರೆ ಸ್ಮೋಕ್ ಮಾಡಲಿಲ್ಲ ಅಥವಾ ಒಂದು ಪಬ್ಗೆ ಹೋಗಲಿಲ್ಲ, ಇದಿಲ್ಲ ಅಂದರೆ ಏನು ಲೈಫು, ನೀವು ಲೈಫೇ ಎಂಜಾಯ್ ಮಾಡ್ತಿಲ್ಲ ಅಂತ. ಆಡ್ ಒನ್ ಇನ್ ದ ರೂಮ್ ಯು ಡೋಂಟ್ ನೋ ವಾಟ್ ಫನ್ ಈಸ್ ಅಂತ. ನಾನು ಎಷ್ಟೋ ಸತಿ ಹೇಳ್ತೇನೆ, ನನಗೆ ಫನ್, ಐ ಆಮ್ ಆಲ್ವೇಸ್ ಹ್ಯಾಪಿ, ಐ ಆಮ್ ಆಲ್ವೇಸ್ ಹೈ, ನಾನು ಯಾವಾಗಲೂ ಅಲ್ಲೇ ಇರ್ತೀನಿ. ಸೊ ನನಗೆ ಇದು ಯಾವುದು ಬೇಕಾಗಿಲ್ಲ, ಟು ಬಿ ಇದರಿಂದ ಹೈ ಆಗಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಸೊ ಅದೆಲ್ಲ ಒಂದು ತಪ್ಪು ಕಲ್ಪನೆ. ಈಗಿನ ಯಂಗ್ಸ್ಟರ್ಸ್ಗೂ ಅಷ್ಟೇ, ನಿನಗೆ ಈಗೆಲ್ಲ ಯು ಸಿ ದೆಮ್ ಹ್ಯಾವಿಂಗ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್, ಇರಲೇಬೇಕು, ಇಲ್ಲದೇ ಇದ್ರೆ ನೀನು ಈ ಥರದ್ದು ಕ್ರಿಯೇಟ್ ಆಗ್ತಾಯಿದೆ. ಇದು ಇನ್ ಅ ವೇ ಹೆಂಗೆ ಅಂದರೆ, ಸೊಸೈಟಿ ಈಸ್ ಬ್ಲೇಮಿಂಗ್ ಸಿನಿಮಾ ಈಸ್ ಬ್ಲೇಮಿಂಗ್ ಸೊಸೈಟಿ. ಮೊದಲ ಕೋಳಿ ಮೊದಲ ಕತೆ ಹಾಕುತ್ತಿದೆ. ನೀವು ತೋರಿಸ್ತಿದ್ದೀರಿ, ನಾವು ನೋಡ್ತೀವಿ ಅಂತ ಅಭಿಮಾನಿಗಳು ಹೇಳ್ತಾರೆ. ನಾವು ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ಅದನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ. ಆ್ಯಂಡ್ ಜನ ನೋಡ್ತಿದ್ದಾರೆ, ಅದಕ್ಕೆ ನೋಡಿ ಹಿಂದಿನ ಸಿನಿಮಾ ಹಿಟ್ ಆಗಿತ್ತು ಅಂತ ಒಂದು. ಇದು ಏನಂತಾರೆ, ಐ ಡೋಂಟ್ ನೋ, ಇದಕ್ಕೆ ಎಲ್ಲಿಂದ ಏನಂತಾರೆ, ಯಾವುದು ಶುರು ಯಾವುದು ಕೊನೆ ಅನ್ನೋದು ತುಂಬ ಕಷ್ಟವಾದ. ಇದು ಒಂದು ಓವರಾಲ್ ಒಂದೇನೋ ಒಂದು ಚೇಂಜ್ ಆಗಬೇಕು, ಒಂದು ಕ್ಯುಮ್ಯುಲೇಟಿವ್ ಆಗಿ ಚೇಂಜ್ ಹ್ಯಾಸ್ ಟು ಕಮ್. ಪೀಪಲ್ ಆಲ್ಸೋ ಹ್ಯಾವ್ ಟು ರಿಯಲೈಸ್ ನಾವು ಇದನ್ನೇ ನೋಡ್ಕೊಂಡು ಕೂತಿರೋಕ್ಕಾಗಲ್ಲ. ಕರೆಕ್ಟ್. ಆ್ಯಂಡ್ OTT, ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ಟು ಕಂಟ್ರೋಲ್ OTT ಅಂತ ಅನ್ಸುತ್ತೆ. ದೇರ್ ಇಸ್ ನೋ, ಏನು ಇಲ್ಲವೇ ಇಲ್ಲ, ನಿಯಂತ್ರಣ ಅನ್ನೋದೇ ಇಲ್ಲ OTTಯಲ್ಲಿ. ಇವಾಗ ಕರೆಕ್ಟ್, OTTಲಿ ಕೆಲವೊಂದು ಇದೆಲ್ಲ ಆ ಥರ ಬರ್ತಾ ಇದೆ, ವಿಚ್ ಇಸ್ ನಾಟ್ ರೈಟ್. ಎಲ್ಲರಿಗೂ ಆ್ಯಕ್ಸಸ್ ಇರುತ್ತೆ. ಇವಾಗ ನಾ ಕೇಳ್ತೀನಿ, ಯಾರೋ ಒಬ್ಬ ಯಾವುದೋ ಒಂದು ಸಿನಿಮಾದಲ್ಲಿ ಹೆಂಡ್ತಿನೇನೋ ಹೊಡೆಯೋದು ತೋರಿಸ್ತಾರೆ,
ಯಾವನಿಗೂ ಐಡಿಯಾ ಬಂದು ಮನೇಲಿ ಹಂಗೆ ಹೆಂಡ್ತಿಗೆ ಹೊಡಿತಾನೆ. ಅದು ಅದಕ್ಕೆ ಬರೀ ಎ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಓಕೆನಾ? ಮಕ್ಕಳು ನೋಡಬಾರ್ದು ಅಂತಂದರೆ ದೊಡ್ಡವ್ರಿಗೇನೆ ತಲೆ ಸರಿಗಿರ್ಬೇಕಲ್ಲ. ಎಷ್ಟೋ ಕಡೆ ಆಗತ್ತಲ್ವ ಇವಾಗ, ಏನೋ ಕ್ರೈಮು ಯಾವುದೋ ಸಿನಿಮಾದಲ್ಲಿ ನೋಡಿ ಅದೇ ಥರ ಬಂದು ಕ್ರೈಮ್ ಆಗತ್ತೆ. ರೈಟ್. ಇನ್ನೊಂದು ವಿಷಯ ಹೇಳ್ತಾರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ವಿಷಯ. ನನಗೆ ಶಾಕಿಂಗ್ ಏನಂದರೆ, ಈ 8ನೇ ಕ್ಲಾಸ್ 9ನೇ ಕ್ಲಾಸ್ ಹೆಣ್ಮಕ್ಳು ಕೂಡ ಈ ಕಾಲೇಜ್ ಹುಡುಗರ ಜೊತೆ ಓಡಾಡ್ತಿರ್ತಾರೆ. ನನಗೆ ಸರ್ಪ್ರೈಸಿಂಗಾಗಿ ನೋಡ್ತಿರ್ತೀನಿ. ಕೆಲವು 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು, ಇವರು ಅಂದರೆ ಅದು ಹೋಗಲಿ, ಇಸ್ ಇಟ್ ಅ ಮಚ್ಯೂರ್ಡ್ ಏಜ್? ನೋ, ಅದು ಕಂಟಿನ್ಯೂ ಆಗುತ್ತಾ? ಇಲ್ಲ. ನಾನು ಎಷ್ಟೋ ಸಲ ನೋಡಿದಾಗ ಆ ಮಕ್ಕಳು ಆ ಹುಡುಗನ ಕೈಯಲ್ಲಿ ಏಟ್ ತಿಂತಾ ಇರ್ತಾರೆ ರೋಡಲ್ಲಿ. ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಸಂಖ್ಯೆನೂ ಜಾಸ್ತಿ ಆಗಿಬಿಡ್ತಾ ಇದೆ. ಇತ್ತೀಚೆಗೆ ನೀವು ಎಷ್ಟೊಂದು ಪ್ರಕರಣ ನೋಡಿದ್ದೀರಾ, ಕೊಲ್ಲೋದು, ಫ್ರಿಜ್ಜಲ್ಲಿ ಹಾಕಿಡೋದು, ಇನ್ನೆಲ್ಲೋ ತೊಗೊಂಡೋಗಿ ಬಿಸಾಕೋದು. ಆ ಟಾಕ್ಸಿಸಿಟಿ ಇನ್ ರಿಲೇಷನ್ಶಿಪ್ಸ್ ಜಾಸ್ತಿ ಆಗಿದೆ ಅನಿಸುತ್ತೆ. ಬಿಕಾಸ್ ನಿಮಗೆ ಏನಂತಾರೆ, ನೀವು ಯಾವಾಗಲೂ ಒಂದು ಒಂದು ಖುಷಿಯಾದ ವಾತಾವರಣದಲ್ಲಿದ್ದರೆ ನಿಮ್ಮ ಥಾಟ್ ಪ್ರಾಸೆಸ್ಸು ಅದೇ ಥರ ಇರುತ್ತೆ ಅಲ್ವಾ. ಈಗ ಮುಂಚೆ ಎಲ್ಲ ಮನೆಗಳಲ್ಲಿ ಹೆಂಗಿರ್ತಿತ್ತು, ಬೆಳಗ್ಗೆ ಅಪ್ಪನೋ ಅಮ್ಮನೋ ಪೂಜೆ ಮಾಡೋರು, ಸ್ಕೂಲ್ಗೆ ಹೋಗಿ ಮುಂಚೆ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಬಂದ ಮೇಲೆ ಸಂಜೆ ದೇವ್ರಿಗೆ ಆರತಿ ಮಾಡಿ ಮತ್ತೆ ತುಳಸಿಗೆ ದೀಪ ಇಟ್ಟು ಇದೆಲ್ಲ ಇತ್ತು. ಈಗ ವರ್ಕ್ ಪ್ರೆಷರು, ಲೈಫ್ ಸ್ಟೈಲ್ ಟೋಟ್ಲಿ ಚೇಂಜ್ ಆಗೋಗಿದೆ. ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಅಂಥದ್ದು ಯಾವುದೂ ಇಲ್ಲ. ಯಾವಾಗಲೂ ಎಲ್ಲರೂ ಸ್ಟ್ರೆಸ್ಸು, ಎಲ್ಲರೂ ಕಂಪ್ಯಾರಿಸನ್ನು. ಇವ್ರು ಹೀಗಿದಾರ, ನಾನು ಹಾಗೆ ಇರಬೇಕು, ಅವ್ರಿಗದ್ರ ಅವಶ್ಯಕತೆ ಇದೆ, ನನಗದ್ರ ಅವಶ್ಯಕತೆ ಇದೆಯಾ, ನಂಗೆ ಬೇಕಾ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ನಮ್ಮ ಮನೆಯಲ್ಲಿ ತುಂಬ ಗಾದೆ ಮಾತುಗಳು ಉಪಯೋಗಿಸ್ತಾ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ, ಏನೋ ನವಿಲ್ ಜಾಗೃತ ಆಡ್ತು ಅಂತ ಕೆಂಬುತ್ತ ಪುಕ್ಕ ತರ್ಕೊತಂತೆ. ಸೊ ಈ ಥರ ಪಾಲಿಸಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಯಾವುದೋ ವೆಸ್ಟರ್ನ್ ಕಲ್ಚರ್ ಆ ಥರ ಇತ್ತು, ಅಲ್ಲಿ ಹ್ಯಾವಿಂಗ್ ಅ ಗರ್ಲ್ ಫ್ರೆಂಡ್ ಆರ್ ಅ ಬಾಯ್ ಫ್ರೆಂಡ್ ವಾಸ್ ಓಕೆ ಆ ಏಜಲ್ಲಿ. ಈಗಲೂ ಅದೆಲ್ಲ ನಡೆಯುತ್ತೆ. ನಾವ್ಯಾಕೆ ಇಲ್ಲಿ ಅದನ್ನು ಫಾಲೋ ಮಾಡಬೇಕು? ಯಾಕೆ ನಾವು ಸ್ಕೂಲ್ ಎಜುಕೇಷನ್ನಲ್ಲೇ ಇರ್ಬೋದು, ಅಥವಾ ಮನೆಗಳಲ್ಲೇ ಇರ್ಬೋದು, ಅಥವಾ ಈವನ್ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಈ ಥರ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗುತ್ತೋ, ವಿ ಶುಡ್ ಟೆಲ್ ದೆಮ್ ಫಾರ್ ಎವ್ರಿಥಿಂಗ್ ದೆರ್ ಇಸ್ ಅನ್ ಏಜ್. ಎಲ್ಲನೂ ಏಜ್ ಅಪ್ರೋಪ್ರಿಯೇಟ್. ಬರೀ ಒಂದಕ್ಕೆ ಮಾತ್ರ ವೋಟ್ ಮಾಡೋಕ್ಕೆ 21 ವರ್ಷ ಮೇಜರ್ ಆಗೋದಾಗ, ಈಗ ನೀವು ಓದ್ತಾ ಇದ್ದೀರಾ, ಈಗ ನಿಮ್ಮ ಗಮನ ಬರೀ ಓದಿನ ಮೇಲೆ ಇರಬೇಕು. ಒಂದು ಪಾಯಿಂಟ್ ಆಫ್ ಟೈಮ್ ಲೈಫಲ್ಲಿ ಬರುತ್ತೆ ವೇರ್ ಮದುವೆ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ಬೇಕು, ಅದೆಲ್ಲ ಬರುತ್ತೆ. ನಾವು ಅದು ಯಾವುದನ್ನು ಹೇಳೋದೇ ಇಲ್ಲ. ಏನು ಓನ್ಲಿ ವಿಲ್ ಬಿ ಟಾಕಿಂಗ್ ಅಬೌಟ್ ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟ್ರ್ ಆಗು, ಬರೀ ಇಂಥದ್ದು, ನೀನು ಹಂಗೆ ದುಡ್ಡು ಮಾಡಬೇಕು, ಈ ಥರ ಬಿಸ್ನೆಸ್ಸಲ್ಲಿ ಇರಬೇಕು, ಈ ಥರ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು. ವಿ ಆರ್ ನಾಟ್ ಗಿವಿಂಗ್ ವ್ಯಾಲ್ಯೂಸ್. ಇವತ್ತು ಅದಕ್ಕೆ ಟೈಮ್ ಇಲ್ಲ ಅಂತಾರೆ. ಬೋತ್ ಆರ್ ವರ್ಕಿಂಗ್, ಎಲ್ಲಮ್ಮ ನಮಗೆ ಟೈಮು ಅಂತ. ದೆನ್ ಎಲ್ಲೋ ಒಂದು ಕಡೆ ಅದು ನಾವು ಟೈಮ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದೇನಿದು ಇದೆಲ್ಲ ಹೇಳೋದಕ್ಕೆ ನಾವೇನು ದಿನಗಟ್ಟಲೆ ಕೂತ್ಕೊಂಡು ಅದು ಭಜನೆ ಆ ಥರ ಮಾಡಬೇಕು ಅಂತಲ್ಲ. ಇಟ್ ಈಸ್ ಹೌ ಯು ಇಂಪಾರ್ಟ್, ಹೌ ಯು ಟೆಲ್ ದೆಮ್. ಆ್ಯಸ್ ವಿಮೆನ್ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಹಳಷ್ಟು ಹೆಣ್ಮಕ್ಳು ಆ ಥರಕ್ಕೆ ಬಿದ್ದು ರಿಲೇಷನ್ಶಿಪ್ಗಳಿಗೆ ಜಂಪ್ ಆಗಿಬಿಡ್ತಾರೆ. ಲೈಫ್ ಪಾರ್ಟ್ನರ್ ಅಂತ ಆಯ್ಕೆ ಮಾಡ್ಕೊಳ್ಳೋವಾಗ ಏನು ಗಮನದಲ್ಲಿರಬೇಕು? ಯಾಕಂದರೆ ಬ್ರೇಕಪ್ ಸ್ಟೋರೀಸ್ ಬಹಳ ನೋಡ್ತೀವಿ. ಇಲ್ಲ, ನನಗೆ ಅವನ ಜೊತೆ ಬ್ರೇಕಪ್ ಆಯಿತು ಅಂತ ಹೇಳ್ತಾರೆ, ಇಲ್ಲಿ ಬ್ರೇಕಪ್ ಆಯಿತು, ಫ್ಯಾಮಿಲಿ ಚೆನ್ನಾಗಾಗಲಿಲ್ಲ, ಹಾಗೆ ಹೀಗೆ ಅಂತ. ಆ್ಯಸ್ ಅ ವುಮೆನ್ ನಾನು ಕೇಳ್ತಿರೋದು, ಒಬ್ಬ ಪಾರ್ಟ್ನರಲ್ಲಿ ಏನನ್ನು ಹುಡುಕಬೇಕಾಗತ್ತೆ? ನಾಟ್ ಪರ್ಫೆಕ್ಷನ್ ಅಫ್ಕೋರ್ಸ್. ಏನು ಆಯ್ಕೆ ಹೆಂಗಿರಬೇಕು? ಮೊದಲನೇದಾಗಿ ನಿಮಗೆ ಅವರು ರೆಸ್ಪೆಕ್ಟ್ ಕೊಡ್ತಾರ, ರೆಸ್ಪೆಕ್ಟ್. ಆಮೇಲೆ ಬರೀ ನೀನು ಯಾವಾಗಲೂ ನನ್ನ ಥರನೇ ಇರಬೇಕು ಅನ್ನೋದು ಆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅದು ಇಟ್ಸ್ ಅನ್ ಈಕ್ವಲ್. ಇದು ಏನಂತಾರೆ, ಹಿಂದಿನ ಕಾಲದಲ್ಲಿ ಇತ್ತು, ಓಕೆ ಗಂಡಸರು ಹೋಗಿ ದುಡಿಯೋರು, ಹೆಂಗಸರು ಮನೆಯಲ್ಲಿದ್ದು ಸಂಸಾರ ನೋಡ್ಕೊಂಡು ಮಕ್ಕಳು ಬೆಳೆಸ್ಕೊಂಡು ಆ ಥರ ಇತ್ತು. ಈಗ ಅದು ಬದಲಾಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಕೆಲವು ಗಂಡಸರು ಹೆಂಗಿರ್ತಾರೆ ಅಂದರೆ, ನಾನು ಇದನ್ನು ಮಾಡ್ಬೋದು, ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಹ್ಯಾಬಿಟ್ಸ್, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದರೆ ನಾನು ಈ ಥರ ಒಂದು ಕೆಲಸ ಮುಗಿಸ್ಕೊಂಡು ಬಂದು ತಿರ್ಗಾ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆನೋ ಎಲ್ಲ ಆಚೆ ಹೋಗ್ಬೋದು. ಆದರೆ ನೀನು ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಬೇಕು, ಓಕೆ ಏನಂತಾರೆ ಶೇರ್ ಮಾಡೋಣ, ಅದೆಲ್ಲ ಮಾಡೋಣ. ಆದರೆ ದೇರ್ ವಿಲ್ ಬಿ ಟೈಮ್ಸ್ ದಟ್ ಒನ್ ಡೇ ನಿನಗೂ ಒಂದು ಬ್ರೇಕ್ ಬೇಕು. ನೀನು
ನಿನ್ನ ಒಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಬೇಕು. ಅದು ಈ ಒಂದು ಬೇಸಿಕ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ನಾನು ಸುಮ್ಮನೆ ಹೇಳಿದ್ದು ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ವಿಲ್ ಗಿವ್ ಯು ದಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್? ವೆರಿ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದಾಗ ನನಗೆ ಅನ್ಸೋದು ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಹೆಣ್ಮಕ್ಳೇ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ದೋ ಶಿಲ್ ಬಿ ಅರ್ನಿಂಗ್, ಆಕೆಗೆ ಸ್ಟಿಲ್ ಅನ್ಸುತ್ತೆ ಐ ಆಮ್ ನಾಟ್ ವರ್ತ್ ಅಂತ. ಅದು ನಾವು ಮುಂಚಿಂದನೂ ನಮಗೆ ನಾವು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಮೇಲೆ ಹೆಣ್ಣಿಗೆ ಹೆಣ್ಣೆ ಶತ್ರು. ಇವಾಗ ಒಂದು ಏನಂತಾರೆ, ಇವಾಗ ಎಕ್ಸಾಂಪಲ್ ಮದುವೆ ಆಗಿದ ತಕ್ಷಣ ಅದೇ ಅತ್ತೆ, ನಾನು ಹಂಗಂತ ಅಂದ್ಬಿಟ್ಟು ಎಲ್ಲ ಅತ್ತೆರು ಕೆಟ್ಟವರು ಅಂತ ಹೇಳ್ತಿಲ್ಲ, ಅವ್ರು ಏನು ಅನುಭವಿಸಿರ್ತಾರೋ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನೋಂಗೆ ಅವ್ರ ಸೊಸೆಗೆ ಅದನ್ನೇ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನು ಕೆಲವು ಕಡೆ ರಾಂಗ್ ಗೈಡೆನ್ಸು, ಅಮ್ಮಂದರು ಮಕ್ಳಿಗೆ ರಾಂಗ್ ಗೈಡೆನ್ಸು ಕೊಡ್ತಾರೆ. ಸೊ ಪ್ರತಿಯೊಂದು ಸತಿನೂ ಬರೀ ನಮ್ಮ ಎಕ್ಸ್ಪೀರಿಯನ್ಸ್ನ ಗಿವ್ ಇಟ್ ಆಸ್ ಅನ್ ಅಡ್ವೈಸ್ ಆರ್ ಡಿಸ್ಕಸ್ ಇಟ್. ಅದನ್ನು ಡೋಂಟ್ ಫೋರ್ಸ್ ಇಟ್ ಅಪಾನ್. ಇವಾಗ ನಾನು ತುಂಬ ಜನ ನೋಡಿದ್ದೀನಿ, ಯಾರಿಗೋ ಒಬ್ಬರು ಅವ್ರ ರಿಲೇಷನ್ಶಿಪ್ಸ್ ಚೆನ್ನಾಗಿಲ್ಲ, ಮದುವೆ ಏನೋ ಪ್ರಾಬ್ಲಮ್ ಇರುತ್ತೆ, ಮದುವೆನೇ ಆಗ್ಬಿಡ ಎಲ್ಲ ಹಿಂಗೆ. ಡೋಂಟ್ ಸೇ ದಟ್. ನಿಮ್ಮಲ್ಲೇನೋ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ದಟ್ ಡಸಂಟ್ ಮೀನ್ ಅವರಿಬ್ರು ಚೆನ್ನಾಗಿರಲ್ಲ ಅಂತ. ಈಗೆಲ್ಲ ತುಂಬ ಕಡೆ ಆಗತ್ತೆ, ಏನಾದ್ರು ಒಂದ್ಸತಿ ಏನಾದ್ರು ಹೇಳ್ತು ಅಂದ್ರೆ ಬಿಟ್ಟು ಬಂದ್ಬಿಡು, ಇದು ಮಾಡಿಬಿಡು. ಸಿಟ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಮಾತಾಡಿ ಯಾರ ಕಡೆ ಮೇ ಬಿ ಕೌನ್ಸಿಲಿಂಗ್ ಹೋಗ್ಬೇಕಾಗತ್ತಾ, ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ವಿಚ್ ನೀಡ್ಸ್ ಟು ಬಿ ಸಾರ್ಟೆಡ್ ಔಟ್. ರೈಟ್. ಮಗಳು ಬಹಳ ಸ್ಟೇಜಸ್ಸನ್ನು ನೀವು ನೋಡಿರ್ತೀರ. ಏನಾದರೂ ಒಂದು ಕ್ಯೂರಿಯಸ್ ಪ್ರಶ್ನೆ ಕೇಳಿದ್ದಿದೆಯಾ, ಅಂದರೆ ಟಕ್ ಅಂತ ನಿಮಗೆ ನೆನಪಾಗೋದು? ಅಬೌಟ್ ಲೈಫ್, ಅಬೌಟ್ ಎನಿಥಿಂಗ್. ಹೆಂಗಿರುತ್ತೆ ಕಾನ್ವರ್ಸೇಷನ್ ಇಬ್ಬರ ಮಧ್ಯ? ಇಲ್ಲ, ಶಿ ವಾಸ್ ತುಂಬ ಒಬೀಡಿಯಂಟ್ ಚೈಲ್ಡ್ ಬೆಳೀತಾ ಇದ್ದಾಗ. ಓಕೆ. ಸೊ ಹೇಳಿದಾಗೆಲ್ಲ ಅಂದರೆ ಹೇಳಿದಾಗೆ ಅಂತಂದರೆ ನಾನು ಅವಳಿಗೇನು ಇಷ್ಟ ಆಯ್ತಿಲ್ವೋ ಅದನ್ನೆಲ್ಲ ನಾನು ಯಾವತ್ತೂ ಮಾಡಿಸ್ತಾನೂ ಇರಲಿಲ್ಲ. ಬಟ್ ಕೆಲವೊಂದು ಐ ವಾಸ್ ವೆರಿ ಪರ್ಟಿಕ್ಯುಲರ್, ಅವಳು ಕಲೀಲೇಬೇಕು ಅಂತ, ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೆ. ಇದು ನಿನ್ಗೆ ಇವತ್ತು ನಾನು ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಬಟ್ ಇದ್ರದ್ದು ವ್ಯಾಲ್ಯೂ ನಿಮಗೆ ಸುಮಾರು ವರ್ಷ ಆದಮೇಲೆ ಗೊತ್ತಾಗತ್ತೆ ಅಂತ. ಅಂದರೆ ಕೆಲವು ಹಾಬೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆ ಥರ ಹೇಳ್ತಾ ಇದ್ದೆ. ಈಗ ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾಳೆ. ಈಗ ಅವಳು ತುಂಬ ಪರ್ಫೆಕ್ಷನಿಸ್ಟ್, ನನಗೆ ಪಾಯಿಂಟ್ ಔಟ್ ಮಾಡ್ತಾಳೆ, ಬಟ್ ಅವಳು ಹಾಗೇನೆ ಏನು ಕೇಳ್ತಂದ್ರೆ, ಇಲ್ಲ ನಿನ್ನಿಂದನೇ, ನೀನೇ ನಂಗೆ ಮಾಡಿದ್ದು, ನೀನು ತಾನೇ ಹಂಗೆ ಹೇಳ್ತಾ ಇದ್ದಿದ್ದು, ಸೊ ನಾನು ಅದಕ್ಕೆ ಹಿಂಗೆ ಆಗ್ಬಿಟ್ಟಿದ್ದೀನಿ. ಅಂದರೆ ಇವಾಗ ಏನೋ ಕೆಲಸದ ಬಗ್ಗೆ ಏನೋ ಒಂದು ಸ್ಟ್ರೆಸ್ ಮಾಡ್ಕೊಂಡಿರ್ತಾಳೆ. ಅಯ್ಯೋ ಮಲ್ಕೋಬಾರ್ದ, 2 ಗಂಟೆ ಆಯಿತು ಅಂದರೆ, ಇಲ್ಲ ನಾನು ನಾಳೆ ಡ್ರಾಫ್ಟ್ ಮಾಡಬೇಕು, ಅದು ಇದು ಒಂದು ಕ್ಯಾಯ್ ಅಂತ ಇರ್ತಾಳೆ. ಅಂದಾಗ ಅವಾಗ ಅಂತಾಳೆ, ನಿನ್ನಿಂದನೇ ಆಗಿದ್ದಿಂಗೆ ಕಲಿಸಿರೋದಿವೆ ಅಂತ. ಪ್ರೌಡ್ ಆಗುತ್ತೆ ಅನ್ಸದೆ. ಎಸ್, ಅದು ಈಗ ನಾನು ಹೇಳೋಕ್ಕೆ ಹೋಗಲ್ಲ, ನನಗೆ ಉಲ್ಟಾ ಹೇಳ್ತಾಳೆ ಅಂತ. ಮಾಡ್ಕೋಬೇಕಾ, ಮಾಡ್ಕೊ ಅಂತ. ಅವಾಗ ಈಗ ನಾನು ಏನು ಹೇಳ್ತೀನಿ ಅಂದರೆ, ಎಕ್ಸಾಕ್ಟ್ಲಿ, ಈಗ ಕೆಲಸ ಮಾಡೋ ವಯಸ್ಸು, ಏನಾದರೂ ಒಂದು ಅಚೀವ್ ಮಾಡಬೇಕು, ಮಾಡು, ತೊಂದರೆ, ಕಷ್ಟಪಡಬೇಕು, ಇವಾಗ ಮಾಡು. ಸಿನಿಮಾ ಫೀಲ್ಡಲ್ಲಿರೋದ್ರಿಂದ ನೀವು ಬಹಳಷ್ಟು ಜನರನ್ನು ಭೇಟಿನೂ ಆಗಿರ್ತೀರ, ಜೊತೆಗೆ ನಿಮ್ಮ ಮಗಳು ನಿಮ್ಮ ಸಿನಿಮಾಗಳನ್ನು ನೋಡಿರ್ತಾರೆ. ಲಾ ಫೀಲ್ಡಲ್ಲಿದ್ದಾರೆ, ಅನ್ನಿಸ್ಲಿಲ್ವಾ ಅವರಿಗೆ ನಾನು 1-2 ಸಿನಿಮಾ ಮಾಡಿಬಿಡ್ಬೇಕು ಅಂತ? ಇಲ್ಲ, ಅವಳಿಗೆ ಮುಂಚಿಂದನೂ ಆ ಥಾಟ್ ಪ್ರಾಸೆಸ್ ಒಂದು ಲೆವೆಲಿಗೆ ನಾನು ಬರೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿನ್ನ ಎಜುಕೇಷನ್ ಫಸ್ಟ್ ಫಿನಿಷ್ ಮಾಡ್ಕೊ, ಒಂದು ಕಂಪ್ಲೀಟ್ ಒಂದು ಡಿಗ್ರಿ, ಆಮೇಲೆ ನಿಂಗೆ ನಿಜವಾಗ್ಲೂ ಇಷ್ಟ ಇದೆ, ನಿಂಗೆ ಮಾಡಬೇಕು ಅಂತ ಅನ್ಸಿದ್ರೆ ಮಾಡು, ನೋ ಅಬ್ಜೆಕ್ಷನ್. ನಂದಾಗಲಿ ಅವ್ರ ಅಪ್ಪಂದಾಗಲಿ ಆ ಥರದ್ದು ಏನೂ ಇಲ್ಲ, ನಾವು ಆ ಥರ ಏನು ಇದು ಮಾಡಲ್ಲ ಅಂತ. ಅವಳಿಗೆ ಇಂಟ್ರೆಸ್ಟು ಇತ್ತಿಲ್ಲ. ಅವಳು 3rd ಸ್ಟ್ಯಾಂಡರ್ಡ್ ಓದುವಾಗ್ಲಿಂದನೂ ನಾನು ಲಾಯರ್ ಆಗಬೇಕು ಅಂತಿದ್ಲು. ಹಂಗೆ ಲಾಯರ್ ಆಗಲಿ. ಓಕೆ. ಸೊ ಮುಂದಿನ ದಿನಗಳೆಲ್ಲ ಆ್ಯಕ್ಟು ಮಾಡಬಹುದು? ಇಲ್ಲ, ನೋ, ಇಲ್ಲ. ಓ, ಓಕೆ. ಯಾಕೆಂದರೆ ಅವಳು ಶಿ ಇಸ್ ವೆರಿ ಫರ್ಮ್, ನಾನು ಮಾಡಲ್ಲ ಅಂತ. ಸೊ ಅದನ್ನ ಈಗ ನಾನು ಅದನ್ನ ಹೇಳ್ತಿದ್ದೀನಿ, ಅವಳ ಆನ್ಸರ್ನ ನಾನು ಹೇಳ್ತೀನಿ. ಓಕೆ. ಎಲ್ಲೋ ಒಂದು ಕಡೆ ಇತ್ತ ನಿಮಗೆ, ನನ್ನ ಮಗಳು ನಾನು ಇಷ್ಟು ವರ್ಷ ನಾನು ಬದುಕಿರೋ ಫೀಲ್ಡಲ್ಲಿ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಅನ್ಸಿಲ್ಲ? ಇಲ್ಲ. ಯಾಕೆಂದರೆ ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ಮಾಡಬೇಕಲ್ವ. ನನಗೆ 1000 ಇಷ್ಟ ಇರುತ್ತೆ, ನನಗೆ ಏನೇನೋ ಅನಿಸುತ್ತೆ, ಅದು ನನ್ನ ಥಾಟ್ ಪ್ರಾಸೆಸ್ಸು. ಬಟ್ ಅದು ಅವಳ ಜೀವನ,
ಅವಳಿಗೇನು ಮಾಡಬೇಕು ಅನ್ಸುತ್ತೋ ಅದನ್ನು ಅವಳು ಮಾಡಬೇಕಲ್ಲ, ಅಂದರೆ ಸರಿಯಾಗಿರೋದು, ಕರೆಕ್ಟ್ ಆಗಿರೋದು. ಎಲ್ಲ ಅನಿಸಿದ್ದೆಲ್ಲ ಮಾಡಬೇಕು ಅಂತಂದರೆ ಅದು ತಪ್ಪಾಗುತ್ತೆ. ಬಟ್ ಒಂದು ಗುಡ್ ಥಿಂಗ್ಸ್ ಇನ್ ಲೈಫ್, ಇಟ್ಸ್ ಹರ್ ಲೈಫ್, ಶಿ ಹ್ಯಾಸ್ ಟು ಲೀಡ್ ಇಟ್. ಲವ್ಲಿ. ಅಮ್ಮ ಮಗಳು ಫ್ರೀಯಾಗಿದ್ದಾಗ ಹೋಗೋ ಜಾಗ ಯಾವುದು? ಮಾಡೋ ತರಲೆ ಕೆಲಸಗಳೇನು? ಎನಿಥಿಂಗ್ ಫನ್? ಪಾಪ ಆ್ಯಕ್ಚುಲಿ ಈಗ ಹೇಳಬೇಕು ಅಂದ್ರೆ ನಾನೀಗ ತುಂಬ ಕಾಗೆ ಹಾರಿಸ್ತೀನಿ. ಹೌದಾ? ಹೋಗೋಣ ಅಂತ ಅಂತೀನಿ, ಎಲ್ಲ ಅವಳು ಓಕೆ ಇಷ್ಟೊತ್ತಿಗೆ ಬರ್ತೀನಿ ರೆಡಿಯಾಗಿರು ಅಂತ ಬಂದು ನೋಡಿದ್ರೆ ನಾನು ಹಂಗೆ ಇನ್ನೂ ನೈಟ್ ಡ್ರೆಸ್ಸಲ್ಲೆಲ್ಲೋ ಬಿದ್ಕೊಂಡಿರ್ತೀನಿ. ಏನು ಅಯ್ಯೋ ಬೇಡ ಸುಬಿಕುಟಿ, ಹಿಂಗಾಗ್ತಾಯಿದೆ ಹಂಗಾಗ್ತಾಯಿದೆ, ನಂಗೆ ನಿದ್ದೆ ಬರ್ತಾಯಿದೆ, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಕೈ ಕೊಡ್ತೀನಿ. .com. ಬಟ್ ಜಾಸ್ತಿ ಆ ಥರ ಎಲ್ಲಾದರೂ ಹೋಯಿತು ಅಂತಂದರೆ ಶಾಪಿಂಗ್ ಹೋಗ್ತೀವಿ. ಆವಾಗ ಹೇಳ್ತಾಳೆ, ನಿಂದು ಈ ಅಡುಗೆ ಮನೆ ಸಾಮಾನು ಸಿಗೋ ಶಾಪ್ಗೆಲ್ಲ ಕರ್ಕೊಂಡು ಹೋದ್ರೆ ನಾನು ಬರಲ್ಲ, ಈಗಲೇ ಹೇಳಿದ್ದೀನಿ, ಅಲ್ಲಿಗೆ ಹೋಗ್ತೀಯಾ ಅಂತ. ಇವಾಗೆಲ್ಲೋ ಮಾಲ್ಗೆ ಹೋಗ್ತೀವಿ, ಅದು ಕೆಲವು ಅಂಗಡಿಗಳಿರುತ್ತೆ, ಅಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಬರಲ್ಲ ಅಂತ. ಇಲ್ಲ 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 ಅಂತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಅವಳಿಗೆ ಯಾವ ಅಂಗಡಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗೋದು. ಆಮೇಲೆ ಪ್ಲೀಸ್ 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 ಅಂತ, ಅದು ಎಷ್ಟು ಸತಿ ಅದೇ ಅಂಗಡಿ ನೋಡ್ತೀಯ ಅಂತ. ನಾನು ಅಂತ, ನೀನು ಎಷ್ಟು ಸತಿ ಇದೇ ಅಂಗಡಿಗೆ ಬರ್ತೀಯ ಅಂತ. ಎವ್ರಿ ಟೈಮ್ ಏನಾದರೂ ಹೊಸ್ತು ಬಂದಿರುತ್ತೆ, ನಿಂದು ಅದೇ ಪಾತ್ರೆ, ಅದೇ ಸೌಟು, ಅದೇ ಲೋಟ, ಅದನ್ನ ಹೋಗಿ ಹೋಗಿ ಏನು ನೋಡ್ತೀಯ ಅಂತ. ಸೊ ಈ ಥರ ಶಾಪಿಂಗ್ ಎಂಜಾಯ್ ಮಾಡ್ತೀರಿ? ತುಂಬ ವಿಂಡೋ ಶಾಪಿಂಗು ತುಂಬ ಮಾಡ್ತೀನಿ. ಲವ್ಲಿ. ಸುಧಾರಾಣಿ ಅವರಲ್ಲಿ ಇನ್ನೊಂದು ಕ್ವಾಲಿಟಿ ಐ ಥಿಂಕ್ ಎಲ್ರಿಗೂ ಅಳವಡಿಕೆ ಬಹಳ ಮುಖ್ಯ ಅಂತ ಅನಿಸುತ್ತೆ, ರಿಫ್ರೆಶ್ ಬಟನ್. ಆಲ್ ಟೈಮ್ ಯು ಆರ್ ಅಪ್ಡೇಟೆಡ್, ರಿಫ್ರೆಶ್ ಆಗ್ತಿರ್ತೀರಿ. ನಾನು ಇತ್ತೀಚೆಗೆ ಆಫ್ ದ ಸ್ಕ್ರೀನು ಮಾತಾಡ್ತಾ ಇದ್ದೆ, ವ್ಲಾಗ್ ನೋಡ್ತಾ ಇದ್ದೆ ನಾನು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಬಹಳಷ್ಟು ಜನರಿಗೆ ವ್ಲಾಗಿಂಗು, ಸೋಷಿಯಲ್ ಮೀಡಿಯಾ ಸ್ಟಿಲ್ ಇಟ್ ಈಸ್ ಅ ಡಿಫಿಕಲ್ಟ್ ಪಾರ್ಟ್. ಬಟ್ ಏನಂದರೆ ಸುಧಾರಾಣಿ ಅವರು ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರ್ತಾರೆ, ಕಾಲಕ್ಕೆ ಇವತ್ತೇನು ಬೇಕು ಅನ್ನೋದನ್ನು. ಐ ಥಿಂಕ್ ಪ್ರೆಸೆಂಟಲ್ಲಿ ಬದುಕ್ತೀರಾ ಜಾಸ್ತಿ ಅನಿಸುತ್ತೆ. ನಾನು ಶುರುವಲ್ಲೇ ಹೇಳಿದೆ ಅಲ್ವಾ, ನನಗೆ ಯಾವುದೊಂದು ರಿಗ್ರೆಟ್ ಇರಬಾರ್ದು ಲೈಫಲ್ಲಿ ಅಂತ. ಅದೊಂದು ಜೊತೆಗೆ ನನಗೆ ಬೈ ನೇಚರ್ ಮುಂಚಿಂದನೂ ನಾನು ಅದು ನೋಡಿದೆ ಇದೇನೋ ಕಲ್ತ್ಕೋಬೇಕು, ಇದ್ಯಾಕೆ ಹಿಂಗೆ ಆ ಥರ ಇದ್ದಿದ್ದರಿಂದ ಬೈ ನೇಚರ್ ಆಲ್ಸೋ ಐ ಆಮ್ ಲೈಕ್ ದ್ಯಾಟ್. ಸೊ ಅದು ಏನಂತಾರೆ, ನಂದೊಂದು ಟೆಕ್ನಿಕ್ ಇದೆ, ಯಾವಾಗಲೂ ನಾನು ತುಂಬ ಬರೆದಿಟ್ಕೋತೀನಿ. ಸೊ ಈಗ ನೆಕ್ಸ್ಟು ಈ ವಾರ ಅದೇ ಟು ಡೂ ಲಿಸ್ಟ್ ಎಲ್ಲರೂ ಬರ್ಕೋತೀವಲ್ವ, ಇವತ್ತೇನು ಕೆಲಸ ಮಾಡ್ಬೇಕು ನಾಳೆ, ಅದೇ ಥರನೇ ನಾನು ಓಕೆ ಈ 1 ಮಂತಲ್ಲಿ ಇದು ನಂದು ಟಾರ್ಗೆಟ್. ನಾನು ತುಂಬ ಪ್ರೆಷರ್ ಎಲ್ಲ ಹಾಕ್ಕೊಳ್ಳಲ್ಲ, ಏಕೆಂದರೆ ಏನು ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ಖುಷಿಯಾಗಿರಬೇಕು. ಆಮೇಲೆ ಇನ್ನೊಂದು ತುಂಬ ಆ ಥರ ಏನಂತಾರೆ, ಸ್ಟ್ರೆಸ್ ಮಾಡ್ಕೊಂಡು ಮಾಡಿದಾಗ ಯು ವಿಲ್ ನಾಟ್ ಎಂಜಾಯ್ ಇಟ್. ಅಂದರೆ ಆ ಕೆಲಸದ ಬಗ್ಗೆನೂ ಅದನ್ನು ಚೆನ್ನಾಗಿ ಮಾಡೋಕ್ಕಾಗಲ್ಲ, ಆ ಬೈದಲ್ಲಿ ಅಥವಾ ಒಂದು ವರೀಲಿ ಮಾಡಿದಾಗ ಆಗಲ್ಲ. ಆ್ಯಂಡ್ ನಾನೇನಾದರೂ ಮಾಡೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡ್ತೀನಿ, ಯಾಕೆಂದರೆ ಒಂದು ಸತಿ ಕಮಿಟ್ ಆದರೆ ತೀರಾ ಏನೋ ಎಕ್ಸ್ಟ್ರೀಮ್ಗೆ ಹೋಯ್ತು ಅಂದರೆ ಬಿಟ್ಟಿರೋದಿದೆಯೇ ಹೊರತು, ಇಲ್ಲದೇ ಇದ್ದರೆ ಐ ನೆವರ್ ಗಿವ್ ಅಪ್ ಎನಿಥಿಂಗ್ ಹಾಫ್ ವೇ ಥ್ರೂ. ಸೊ ಅದಕ್ಕೆ ತುಂಬ ಯೋಚನೆ ಮಾಡ್ತೀನಿ. ಸೊ ಓಕೆ ಈ ಮಂತು ಇದನ್ನು ಮಾಡ್ತೀನಿ, ನೆಕ್ಸ್ಟ್ 6 months ದಿಸ್ ಇಸ್ ಮೈ ಪ್ಲ್ಯಾನ್, ನೆಕ್ಸ್ಟ್ 1 year, ನೆಕ್ಸ್ಟ್ 5 years ಈ ಗೌರ್ಮೆಂಟ್ ಯೋಜನೆಗಳಿರುತ್ತಲ್ಲ ಆ ಥರ ನಂದು ಅದೆಲ್ಲನೂ ಲಿಸ್ಟ್ಗಳಿರುತ್ತೆ. ಸೊ ಹಾಗೆ ಸೊ ಇವಾಗ ಒಂದು ಟೈಮಲ್ಲಿ ಬರಿಬೇಕು ಅನ್ನೋದು ಆಸೆ ಇತ್ತು, ಬುಕ್ ಬರಿಬೇಕು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಈ 40 ವರ್ಷದ ಜರ್ನಿ ಏನಿದೆ. ಬರುತ್ತಾ ಬಯೋಗ್ರಫಿ? ಇಲ್ಲ ಆವಾಗ ಅನ್ನಿಸ್ತು ದಟ್ ಇಲ್ಲ ಅದು ಸರಿ ಬರೋದಿಲ್ಲ, ಬೇಡ ಅಂತ. ಬಟ್ ಎಲ್ಲೋ ಒಂದು ಕಡೆ ನನ್ನ ಎಕ್ಸ್ಪೀರಿಯನ್ಸ್ಗಳೆಲ್ಲನೂ ಇಂಡಸ್ಟ್ರಿ ಇರ್ಬೋದು, ಬೇರೆ ಔಟ್ಸೈಡ್ ಆಲ್ಸೋ, ಅದೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಯಾಕೆ ಯೂಟ್ಯೂಬ್ ಮಾಡಬಾರ್ದು. ಆಮೇಲೆ ಏನಂತಾರೆ, ಅದು 1 to 1 ಕನೆಕ್ಟ್ ಆಗುತ್ತೆ, ಏಕೆಂದರೆ ಈ ಜನಗಳೇ ಅಲ್ವಾ ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಟ್ಟಿರೋದು, ಇಷ್ಟು ವರ್ಷ ಬೆಳೆಸಿದ್ದಾರೆ, ಇನ್ನೂ ಬೆಳೆಸ್ತಾ ಇದ್ದಾರೆ. ಸೊ ಇಟ್ ಬಿ ಎ 1 to 1 ಇಂಟ್ರ್ಯಾಕ್ಷನ್ ಥರ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ಗಾಟ್ ಸಮ್ ವಂಡರ್ಫುಲ್ ಸಪೋರ್ಟ್. ಅಂದರೆ ಯೂಟ್ಯೂಬ್ ಮಾಡೋದು ಏನು ಈಸಿ ಅಲ್ಲ, ಅದಕ್ಕೆ ನನಗೆ ಏನಂತಾರೆ ಒಂದೊಂದು ಸತಿ ಕೋಪ ಬಂದ್ಬಿಡ್ತೆ, ಮತ್ತೆ ಇವತ್ತು ಮಾಡ್ಬೇಕು, ಆಗಲ್ಲ ನನ್ನ ಕೇಳಿ ಅಂತ. ಬಟ್ ಇಲ್ಲ ನೀವು ಮಾಡ್ತೀರಾ, ಮಾಡಿ 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 ಅಂತ ನನ್ನ ಹಿಂದೆ ನನ್ನ 2 ಎನರ್ಜಿಗಳಿದೆ. ಸೊ ದೇ ವಿಲ್ ಪುಷ್ ಮೀ. ಸೊ ಹಾಗಾಗಿ ಅಫ್ಕೋರ್ಸ್
ಅದು ತುಂಬ ಮುಖ್ಯ. ನಾವು ಅಂದ್ಕೊಳ್ಳೋದಲ್ಲ, ಅದಕ್ಕೆ ಆ ಥರ ಸಪೋರ್ಟ್ ಸಿಗೋದು, ಆ ಥರ ಒಂದು ಪುಷ್ ಸಿಗೋದಿದೆಯಲ್ಲ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಆಲ್ವೇಸ್ ಬಿಲೀವ್ ದ್ಯಾಟ್ ಯಾವುದೇ ಒಂದು ಇನ್ಸಿಡೆಂಟ್ ನಿಮ್ಮನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗುತ್ತೆ, ಯಾವುದೇ ಒಂದು ಘಟನೆ, ಯಾವುದೇ ಒಂದು ಸನ್ನಿವೇಶ ನಿಮ್ಮನ್ನು ಇನ್ನೊಂದು ಘಟ್ಟಕ್ಕೆ ಏರಿಸುತ್ತೆ ಅಂತ. ಹೇಗೆ? ನಾನು ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಒಬ್ಬಳೇ ಮಗಳು, ತುಂಬ ವರ್ಷ ಆದಮೇಲೆ ಹುಟ್ಟಿದೆ, ಹಿಂಗೆ ಬೆಳೆಸಿದ್ರು. ನಂಗೆ ಏನೂ ಗೊತ್ತಿರಲಿಲ್ಲ, ಲಿಟ್ರಲಿ ಏನು ಅಂದರೆ ಏನು ಗೊತ್ತಿಲ್ಲ. ಹಿಂಗೆ ನೋಡಿದ್ರೆ ಯಾರೋ ಏನಾದ್ರು ಎತ್ಕೊಡೋರು, ಹಿಂಗೆ ನೋಡಿದ್ರೆ ಮಗು ಏನೋ ಕೇಳ್ತಾ ಇದೆ ಅಂತ, ಈ ಥರ ಬೆಳೆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಲಿ ಆಬ್ವಿಯಸ್ಲಿ ಅಲ್ಲೂ ಒಂಥರ ತುಂಬಾ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್, ಯಾಕೆಂದರೆ ಎಲ್ರಿಗೂ ಏನಂತಾರೆ ಚಿಕ್ಕೋಳು ಆ ಥರ ನೋಡ್ಕೊಳ್ಳೋರು. ಆಮೇಲೆ ಏನಂತಾರೆ ಒಂದು ಈ ಸೆಲೆಬ್ರಿಟಿ ಸ್ಟೇಟಸ್ ಎಲ್ಲ ಬಂದಮೇಲೆ ಹಾಗೆಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ, ಅಲ್ಲೂ ಎಲ್ಲ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್. ಶೂಟಿಂಗ್ ಹೋಗ್ತಿದ್ದೆ ಬರ್ತಿದ್ದೆ, ಒಂದು ನನ್ನದೇ ಒಂದು ಬೇರೆ ಪ್ರಪಂಚ. ಸೊ ನನಗೆ ಏನು ಕೆಪ್ಯಾಸಿಟಿ ಇದೆ, ನಾನು ಏನು ಮಾಡಬಲ್ಲೆ, ಅಥವಾ ನನ್ನಲ್ಲಿ ಧೈರ್ಯ ಏನಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಂಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಏನು ಬೇಕು ಅಂದ್ರೂ ಅಮ್ಮ ಮಾಡೋರು, ಇಲ್ಲ ಅಣ್ಣ ಮಾಡೋನು, ಅಪ್ಪ ನೋಡ್ಕೊಳ್ಳೋ, ಇಷ್ಟೇ. ನನಗೊಂದು ಚೆಕ್ ಬುಕ್ಕೂ ಸೈನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಏನು ಚೆಕ್ ಬುಕ್ ತೆಗೆದು ನೋಡಿದ್ರೆ ಇದ್ಯಾಕೆ ಗೊತ್ತಿಲ್ಲ, ಫಾರ್ ಸಮ್ ರೀಸನ್ ಅದೆಲ್ಲ ಕೆಲವೊಂದು ತಿಳ್ಕೊಳ್ಳೂ ಇಲ್ಲ ಆ ಥರ. ಅಥವಾ ಇವಾಗ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇದು ಏನು ಗೊತ್ತಿಲ್ಲ, ಮಾಡ್ತಾಯಿದ್ದವರು ಅಷ್ಟೇ. ಆ್ಯಂಡ್ ಬಿಕಾಸ್ ಐ ವಾಸ್ ಅ ಮೈನರ್, ಅಮ್ಮ ಎಲ್ಲ ಸೈನ್ ಮಾಡೋರು. ಸೊ ಇಟ್ ನೆವರ್ ಅಕರ್ಡ್ ಟು ಮೀ. ನಾನು US ಹೋಗಿ ಬಂದ ಮೇಲೆ ಐ ರಿಯಲೈಸ್ಡ್ ದರ್ ಇಸ್ ಅ ಡಿಫ್ರೆಂಟ್ ಪರ್ಸನ್. ಅಲ್ಲಿ ನಾನೊಬ್ಬಳೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಒಂದು ಮನೆ ಕ್ಲೀನಿಂಗಿಂದ ಹಿಡಿದು ಅಫ್ಕೋರ್ಸ್ ಇಟ್ಕೋಬೋದಾಯಿತು, ಬಟ್ ನಾಟ್ ಆನ್ ಎ ರೆಗ್ಯುಲರ್ ಬೇಸಿಸ್. ಅಲ್ಲಿಂದ ಹಿಡಿದು ಮೈಲಿಗಟ್ಟಲೆ ಡ್ರೈವ್ ಮಾಡ್ಕೊಂಡು ಹೋಗೋದ್ರಿಂದ ಹಿಡಿದು ಒಬ್ಬಳು ಯಾವ ದೇಶಲ್ಲಿ ಬಿಡಿ ಸುತ್ಕೊಂಡ್ಬರ್ತಾ ಇದ್ದೆ ಅಷ್ಟು. ಸೊ ಐ ರಿಯಲೈಸ್ಡ್ ಅನದರ್ ಪರ್ಸನ್, ದಟ್ ಈಸ್ ದ ರಿಯಲ್ ಮೀ. ಸೊ ಸುಧಾರಣೆ. ಎಸ್. ಸೊ ಪ್ರತಿಯೊಂದು ಹೆಜ್ಜೆಗೂ ಈ ಥರ ಐ ಹ್ಯಾವ್ ರಿಯಲೈಸ್ಡ್ ಸೋ ಮೆನಿ ಇನ್ಸಿಡೆಂಟ್ಸ್. ಪ್ರತಿ ಹಂತದಲ್ಲೂ ನೀವು ಹೊಸ ಸುಧಾರಣೆ ನೋಡ್ತಾ ಹೋದ್ರಿ ಎವ್ರಿ ಟೈಮ್. ಎಸ್. ಓಕೆ. ಸೊ ಸೋಲೋ ಟ್ರಿಪ್ ಹೋಗೋ ಇಂಟ್ರೆಸ್ಟ್ ಇದೆಯಾ, ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀರಾ, ಟ್ರಾವೆಲ್ ಜಾಸ್ತಿ ಮಾಡ್ತಿರ್ತೀರಾ, ಹೇಗೆ? ತುಂಬ ಟ್ರಾವೆಲ್ ಮಾಡಿದ್ದೀವಿ. ಟ್ರಾವೆಲಿಂಗ್ ಇಷ್ಟ. ಸೋಲೋ ಟ್ರಿಪ್ ಇದುವರೆಗೂ ಟ್ರೈ ಮಾಡಿಲ್ಲ. ಇನ್ನೂ ಆ ಮೈಂಡ್ಸೆಟ್ ಬಂದಿಲ್ಲ, ನಾನು ಸೋಲೋ ಟ್ರಿಪ್ ಹೋಗಬೇಕು ಅಂತ ಇನ್ನೂ ಅನಿಸಿಲ್ಲ. ಬಟ್ ನಾನು ಫ್ರೆಂಡ್ಸ್ ಜೊತೆ ತುಂಬ ಟ್ರಾವೆಲ್ ಮಾಡ್ತೀನಿ. ಓಕೆ. ಯಾರ ಜೊತೆ ಜಾಸ್ತಿ? ಇತ್ತೀಚೆಗೆ ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಮಸ್ತಿ ಮಾಡಿದ್ದು? ಮಸ್ತಿ ಅಂತಲ್ಲ, ನಾವು ಪ್ಲ್ಯಾನ್ ಮಾಡಿಕೊಂಡೇ ಹೋದ್ವಿ. ಕೆಲವೊಂದು ನಮ್ದೊಂದು ಹತ್ರ ಸೀಸನ್ ಥರ ಒಂದಿಷ್ಟು ದಿನ ಫುಲ್ಲು ಶಾಪಿಂಗ್ ಹೋಗ್ತೀವಿ, ಆಮೇಲೆ ಒಂದು ಸ್ವಲ್ಪ ದಿನ ಟೆಂಪಲ್ ರನ್ಗಳು ಮಾಡ್ತೀವಿ. ಸೊ ಈ ಥರ ಒಂದು ಈಗ ನೆಕ್ಸ್ಟ್ ಬೇರೆ ಏನೋ ಪ್ಲ್ಯಾನಿಂಗ್ ನಡೀತಾ ಇದೆ, ನೋಡಬೇಕು. ಯಾವುದಾದ್ರೂ ತುಂಬ ಡ್ರೀಮಿ ಡೆಸ್ಟಿನೇಷನ್ ಇದೆಯಾ ಇಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಸ್ವಲ್ಪ ವರ್ಕೌಟ್ ಆಗಲಿಲ್ಲ. ಓಕೆ. ಸೊ ಇತ್ತೀಚೆಗೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ, ಬಟ್ ಟ್ರಾವೆಲ್ ತುಂಬ ಮಾಡ್ತೀರಾ. ಹೋಮ್ ಸಿಕ್ಕಾ ನೀವು? ಯಾವಾಗಲೂ ಎಟರ್ನಲಿ ಹೋಮ್ ಸಿಕ್. ಐ ವಿಲ್ ಆಲ್ವೇಸ್ ಬಿ. ಅದು ತುಂಬ ಜಾಸ್ತಿ. ನಾನು ಸಿನಿಮಾ ಶೂಟಿಂಗ್ ಹೋದಾಗ ಹೊರಡಕ್ಕೆ ಮುಂಚೆನೇ ಹೋಮ್ ಸಿಕ್ನೆಸ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನನಗೆ. ಹೊರಡಕ್ಕೆ ಮುಂಚೆನೇ ಪೆಟ್ಟಿಗೆ ತೆಗಿತಾ ಇದ್ದಾಗಲೇ ಸ್ಟಾರ್ಟ್ ಆ ಥರ. ಅಮ್ಮ ಇಲ್ಲಿವರೆಗೂ ಕೊಟ್ಟಿರೋ ಬೆಸ್ಟ್ ಅಡ್ವೈಸ್ ಏನು ನಿಮಗೆ? ಚಿನ್ನದ ಗೋಡೆ ಇದ್ರೂ ಮಣ್ಣಿನ ಗೋಡೆ ಒರೆಯೋದನ್ನು ಕಲಿ, ಅಥವಾ ಮರಿಬೇಡ. ಲವ್ಲಿ. ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಒಂದು ಸ್ವಲ್ಪ ಬರೋಣ, ಮತ್ತೆ ಬರ್ತೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಮೀಟು ಬಹಳ ಕೇಳಿದ್ವಿ, ಕಾಸ್ಟಿಂಗ್ ಕೌಚ್ ಬಹಳ ಕೇಳಿದ್ವಿ. ಸಿನಿ ಇಂಡಸ್ಟ್ರಿಯಲ್ಲಿ ಬಹಳ ಸುದೀರ್ಘ ಪಯಣ ನಿಮ್ಮದು. ಏನು ನಿಮ್ಮ ಒಪಿನಿಯನ್ ಏನಿದೆ? ಅಂದರೆ ಕಾಸ್ಟಿಂಗ್ ಕೌಚ್ ಅಂತ ಹೇಳ್ತಾರೆ, ಮೀಟು ಬಗ್ಗೆನೂ ಬಹಳಷ್ಟು ಜನ ಮಾತಾಡಿದ್ರು. ಇತ್ತೀಚೆಗೂ ಕೂಡ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಹ್ಯಾವ್ ಯು ಎವರ್ ಹರ್ಡ್, ಕೇಳಿದ್ದೀರಾ, ಅಥವಾ ಯಾರಾದರೂ ಹಂಗೆ ಇದ್ದಿದ್ದು ನೋಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್? 100% ಇದೆ, ಇಲ್ಲ ಅಂತ ಹೇಳಲ್ಲ. ಓಕೆ, ಅದೆಲ್ಲ ಇದೆ. ಇಟ್ ಈಸ್ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಹೇಗೆ ತಗೋತೀವಿ ಅಂತ. ಟ್ರೈ ಮಾಡೋರು ಮಾಡ್ತಾರೆ, ನೀವು ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು.
ಅದು ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕ್ಯಾಸ್ಟಿಂಗ್ ಕೌಚ್ ಅಂತಾರೆ, ಬೇರೆ ಕಡೆ ಅದು ಬೇರೆ ಹೆಸರಲ್ಲೇ ಬೇರೆ ಇಂಡಸ್ಟ್ರೀಲಿ ಅಥವಾ ಬೇರೆ ಪ್ರೊಫೆಷನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಎಲ್ಲ ಕಡೆನೂ ಇರುತ್ತೆ. ಇವಾಗ ಒಂದು ಸಾಮಾನ್ಯ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾರೋ ಹಿಂಗೆ ಅನ್ಕೊಂಡು ಹೋಗ್ತಾರೆ, ಅಥವಾ ಬಸ್ಸಲ್ಲಿ ಹೋದಾಗ ಎಲ್ಲ ಕಡೆನೂ ನಡೆಯುತ್ತೆ. ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಯು. ವಾಟ್ ಯು ಚೂಸ್. ನೆಪೋಟಿಸಮ್ ಬಗ್ಗೆ ಬಹಳ ಚರ್ಚೆಗಳಿರುತ್ತವೆ ಆಗಿಂದೀಗ ಈಗಿಂದೀಗ. ನೆಪೋಟಿಸಮ್ ಅನ್ನೋದು ವರ್ಕ್ ಆಗಲ್ವಾ? ನೆಪೋಟಿಸಮ್ ಅನ್ನೋದೇ ಮ್ಯಾಟರ್ ಆಗತ್ತಾ? ನಿಮ್ಮ ಪ್ರಕಾರ ಹೆಂಗೆ ವರ್ಕ್ ಆಗತ್ತದು? ಯುವರ್ ವರ್ಕ್ ಶುಡ್ ಸ್ಪೀಕ್ ಫಾರ್ ಯುವರ್ ಸೆಲ್ಫ್, ನಾಟ್ ನೆಪೋಟಿಸಮ್. ಅದು ಈಗ ತುಂಬ ಜಾಸ್ತಿ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಓಕೆ. ಅದು ಹಿಂದಿನ ಕಾಲದಲ್ಲಿ ಅದೇನದು ರಾಜರು ಬಂದಾಗ ಬಹುಪರ ಅದೆಲ್ಲ ಹೇಳ್ಕೊಂಡು ಬರೋರಲ್ವ, ಯಾಕೆ ಬೇಕು? ಇಫ್ ಯು ಆರ್ ಕಾನ್ಫಿಡೆಂಟ್, ನಿಮ್ಮಲ್ಲಿ ಆ ಕ್ಯಾಲಿಬರ್ ಇದ್ದು ಆ ಒಂದು ನಾನು ಅಚೀವ್ ಮಾಡ್ತೀನಿ ಅನ್ನೊಂದು ನಿಮ್ಮ ಫರ್ಮ್ ಮೈಂಡ್ ಇದ್ದರೆ, ಇಫ್ ಯು ಹ್ಯಾವ್ ಡಿಸೈಡೆಡ್ ಆನ್ ಯುವರ್ ಪಾತ್ ಅಂದರೆ ನಿಮ್ಗೆ ಇದು ಯಾವುದೂ ಬೇಕಾಗಲ್ಲ. ಯು ವಿಲ್ ಸ್ಟಿಲ್ ಡೂ ಇಟ್. ಯು ವಿಲ್ ಕ್ರಿಯೇಟ್ ಯುವರ್ ಓನ್ ಪಾತ್. ಮೇ ಬಿ ನನ್ನ ಜೊತೆ ಮಾತಾಡಿದ ಬಹಳಷ್ಟು ಜನ ಹೇಳಿದ್ದು, ಕೆಲವೊಂದು ಕಡೆ ಅದರ ಬೆನಿಫಿಟ್ಸ್ ಡೆಫಿನೆಟ್ಲಿ ಸಿಗುತ್ತೆ ಆರಂಭಿಕ ಹಂತದಲ್ಲಿ, ಬಟ್ ಎಂಡ್ ಆಫ್ ದ ಡೇ ಅದು ಉಳಿಬೇಕು ಅಂದರೆ, ಅಥವಾ ನೀವು ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂದರೆ, ಇಟ್ಸ್ ಓನ್ಲಿ ಯೋರ್ ಕ್ಯಾಲಿಬರ್, ಯೋರ್ ಟ್ಯಾಲೆಂಟ್. ಅದನ್ನೇ ಮೇ ಬಿ ಕೆಲವೊಂದು ಸಣ್ಣ ಪುಟ್ಟ ಬೆನಿಫಿಟ್ಸ್ ಇರಬಹುದು, ರೆಕಗ್ನೈಸೇಷನ್ಸ್ ಇರಬಹುದು, ಬಟ್ ಎಂಡ್ ಆಫ್ ದ ಡೇ ಜನರನ್ನು ಗೆಲ್ಲಬೇಕು ಅಂದರೆ ನಿಮ್ಮದೇ ಟ್ಯಾಲೆಂಟ್ ಹೌದು ಅಂತ. ಬಿಗಿನಿಂಗಲ್ಲಿ ನೀವು ನಿಮ್ಮ ಬಗ್ಗೆ ನೆಪೋಟಿಸಮ್ ಅಂದರೆ ಏನು ಇನ್ನೂ ಮಾಡಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ, ಮಾತಾಡ್ಕೊಳ್ಳೋಕ್ಕೆ, ಅಥವಾ ಬೇರೆ ಯಾರನ್ನೋ ಅದಕ್ಕೆ ರೆಡಿ ಮಾಡಿ ಹೊಗಳು ಹೇಳು ಅಂತ ಅನ್ನೋದಕ್ಕೆ ಯು ಸ್ಟಿಲ್ ನಾಟ್ ಡನ್ ಎನಿಥಿಂಗ್. ಬಟ್ ಎಸ್, ಫೈನಲಿ ನೀವೇನು ಅಚೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇವಾಗ ನದಿನೂ ಅಷ್ಟೇ, ಅದ್ರ ದಾರಿನ ಅದು ಕೊರ್ಕೊಂಡು ಹೋಗಬೇಕೇ ಹೊರತು ಯಾರು ನದಿ ಈ ಕಡೆ ಬಾ ಹರಿ ಅಂತ ಅನ್ಲೆಸನೆಂಟಿಲ್ಲ ನಾವು ಡ್ಯಾಮ್ ಕಟ್ಟಿ ಆ ಥರ ಏನಾದ್ರು ಮಾಡಿದ್ರೆ. ಬಟ್ ಈಗ ಹೆಂಗಾಗೋಗಿದೆ ಅಂದರೆ, ಒಂದೊಂದು ಸತಿ ಅನ್ಫಾರ್ಚುನೇಟ್ಲಿ ಈ ಟ್ರೆಂಡ್ ಶುರುವಾಗೋಗ್ಬಿಟ್ಟು ಏನಂತಾರೆ, ಬಿಕಾಸ್ ವಿ ಆರ್ ಅಮಾಂಗ್ಸ್ಟ್ ಎಂಟಿ ವೆಸಲ್ಸ್ ವಿಚ್ ಮೇಕ್ ಅ ಲಾಟ್ ಆಫ್ ನಾಯ್ಸ್, ಒಂದೊಂದು ಸತಿ ಯು ಆರ್ ಫೋರ್ಸ್ ಟು ಡೂ ದಟ್. ಆ ಥರ ಪರಿಸ್ಥಿತಿ ಬರ್ತಾ ಇದೆ ಇವಾಗ, ಅವ್ರು ಬಂದ್ಬಿಟ್ಟಿದೆ ಆಲ್ರೆಡಿ. ಅದು ಖಂಡಿತವಾಗ್ಲೂ ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಸೋಷಿಯಲ್ ಮೀಡಿಯಾ ಇವತ್ತು ಟ್ರೋಲ್ ದುನಿಯಾ, ಏನು ಮಾತಾಡಿದ್ರೂ ಟ್ರೋಲ್ ಆಗ್ತೀವಿ. ಇಟ್ ಈಸ್ ಗುಡ್ ಬ್ಯಾಡ್ ಎಲ್ಲವೂ ಟ್ರೋಲ್ ಆಗುತ್ತೆ. ನೀವು ಹೆಂಗೆ ತಗೋತೀರಿ ಅದನ್ನು? ಅದೇ ಬ್ಯಾಡ್ ಕಮೆಂಟ್ ಮಾಡಬೇಕು ಅಂದರೆ ನಿಮ್ಗೆ ಬ್ಯಾಡ್ ಏನೋ ಆಗಿರಬೇಕು ಅಂತಲೇ ಇಲ್ಲ. ಹೌದು. ಇವಾಗ ಅದನ್ನು ನೋಡಿದಾಗ ಗೊತ್ತಾಗತ್ತೆ, ಕೆಲವ್ರಿಗೆ ಏನೋ ಒಂದು ಅವರಲ್ಲಿ ಫ್ರಸ್ಟ್ರೇಷನ್ನು, ಅವ್ರಿಗೆ ಏನೋ ಒಂದು ಹಾಕಬೇಕು, ಅವರು ನಿಮಗಲ್ಲ ನನಗೂ ಹಾಕ್ತಾರೆ, ಇನ್ನೊಬ್ರಿಗೂ ಹಾಕ್ತಾರೆ, ಅದೊಂಥರ ಅವ್ರಿಗೆ ಅದು ಚಟಾಗೋಗಿರುತ್ತೆ, ಬರ್ಕೊಳ್ಳಿ ಅಂತ ಬಿಡೋದು. ಇನ್ನು ಕೆಲವರು ಬೇಕಂತಕೇ ಮಾಡ್ತಾರೆ ಗೊತ್ತಾ. ಸಮ್ಟೈಮ್ಸ್ ಐ ಗಿವ್ ದೆಮ್ ಅನ್ ಆನ್ಸರ್, ಐ ಗಿವ್ ಇಟ್ ಬ್ಯಾಕ್. ಏಕೆಂದರೆ ಏನೇ ಒಂದು ಮಾಡಿದಾಗ ಆದಷ್ಟು ಮಟ್ಟಿಗೆ ನಾನು ಪರ್ಫೆಕ್ಟು ಅಥವಾ ನನಗೆಲ್ಲ ಗೊತ್ತಿದೆ, ನಾನು ಮೇಧಾವಿಂದ ನಾನು ಹೇಳ್ಕೋತಿಲ್ಲ, ಬಟ್ ಏನಾದರೂ ಒಂದು ಮಾಡಿದಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು, ಇದು ನಾನು ಮಾಡ್ಬೋದಾ, ಪರವಾಗಿಲ್ಲ, ಇದು ನಾನು ಹಿಂಗೆ ಹೇಳಿದ್ರೆ ಇದು ಬೇರೆ ಥರ ಒಂದು ಅರ್ಥ ಕೊಡಲ್ವಾ, ಇದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿದಾಗ, ಸುಮ್ಮನೆ ಏನಾದರೂ ಒಂದು ಅದೇ ನೀಲ್ ಮಾಡೋದಕ್ಕೆ ಅಥವಾ ಇದು ಮಾಡ್ತಾರಲ್ಲ, ಆವಾಗ ಐ ಗಿವ್ ಇಟ್ ಬ್ಯಾಕ್. ಓಕೆ, ಕೊಡಬೇಕು ಅಂತೀರಿ ನೀವು. ಓಕೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಇವಾಗ ಸುಧಾರಾಣಿ ಅವರಿಗೆ ಆಲ್ ಪವರ್ಸ್ ಕೊಟ್ಬಿಟ್ರೆ ಏನಾಗಿರುತ್ತೆ? ಮತ್ತೆ ಕಾದಂಬರಿ ಆಧಾರಿತ ಚಿತ್ರಗಳು ಆ್ಯಂಡ್ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಬರಬೇಕು. ಸುಧಾರಾಣಿ ಅವರು ನಿರ್ಮಾಪಕಿ ಯಾವಾಗಾರ ಆಗ್ತಾರಾ? ನಾವು ಶಾರ್ಟ್ ಮೂವಿ ಒಂದು ಪ್ರೊಡ್ಯೂಸ್ ಮಾಡೋದಲ್ಲ, ಅದು ಹೇಗಿರುತ್ತೆ ಆ ಫೀಲ್ ಅಂತ ನೋಡೋಕ್ಕೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ ಮುಂದೆ, ಈಗ ಇಮ್ಮಿಡಿಯೇಟಾಗಿ ಈ ಮೂಮೆಂಟಲ್ಲಿ ಅದು ಥಾಟ್ ಇಲ್ಲ, ಗೊತ್ತಿಲ್ಲ, ಮಾಡ್ಬೋದೇನೋ. ಸುಧಾರಾಣಿ ಅವರ ಜೀವನಾಧಾರಿತ ಚಿತ್ರ ಬರುತ್ತಾ? ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಅಷ್ಟೆಲ್ಲ ಆ ಥರ ಎಲ್ಲ ಹಾಗೆಲ್ಲ ಸಾಧನೆ ಮಾಡಿಲ್ಲ. ಓಕೆ, ಹೈಪೊಥೆಟಿಕಲ್ ಕ್ವೆಶ್ಚನ್. ನಾಳೆ ಸುಧಾರಾಣಿ ಅವ್ರ ಸಿನಿಮಾನೇ ಬಂತು ಅಂದ್ಕೊಳ್ಳಿ, ಜೀವನಾಧಾರಿತ. ಈಗ ಇರುವ ನಟಿಯರಲ್ಲಿ ಯಾರು ನಿಮ್ಮ ಪಾತ್ರ ಮಾಡಬಹುದು ಅಂತ ಅನ್ಸುತ್ತೆ? ಅಥವಾ ನಿಮ್ಮ ಮಗಳು ಮಾಡಿದ್ರೆ ಖುಷಿಯಾಗತ್ತೆ? ಯಾವ ನಟಿ? ಅದು ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರನ್ನ ಕೇಳಿ. ಐ ವಿಲ್ ಬಿ ದ ರಾಂಗ್ ಪರ್ಸನ್ ಟು ಸೇ. ಏಕೆಂದರೆ ಡೈರೆಕ್ಟ್ರ್ ಮೇಲೆ ಡಿಪೆಂಡ್.
ಅವರ ಡಿಸಿಷನ್ ಅದು. ಅವ್ರಿಗೆ ಒಂದು ಈ ಕತೆ ಓಕೆ ಹೈಪೋಥೆಟಿಕಲ್ ಆಗಿ ನನ್ನ ಅದೇ ನನ್ನ ಒಂದು ಲೈಫ್ ಸ್ಟೋರಿ ಮಾಡಬೇಕು ಅಂದರೆ ಅವ್ರಿಗೆ ಇದು ನಾನು ಇಂತಿಂಥ ಪಾರ್ಟ್ಸ್ನ ನಾನು ಸಿನಿಮಾದಲ್ಲಿ ತರ್ತೀನಿ, ಸೊ ಹೀಗೆಲ್ಲ ಇದ್ದಾಗ ಅವ್ರ ಕಲ್ಪನೆ ಅದನ್ನು ಹೇಗೆ ಸ್ಕ್ರೀನ್ ಮೇಲೆ ತರ್ತಾರೆ ಅಂತ. ಸೊ ಅದಕ್ಕೆ ಯಾರು ರೈಟ್ ಚಾಯ್ಸ್ ಅನ್ನೋದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಯಾರೋ ಹೊಸಬ್ರಾಗಿರ್ಬೋದು, ಇನ್ಯಾರಾದ್ರೂ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಿರ್ಬೋದು, ಗೊತ್ತಿಲ್ಲ. ಪಾಲಿಟಿಕ್ಸಿಗೆ ಬರ್ತೀರಾ? ಶ್ರುತಿ ಇದ್ದಾರೆ, ಮಾಳವಿಕಾ ಅವರಿದ್ದಾರೆ. ಯಾಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಪಾಲಿಟಿಕ್ಸ್ಗೆ ಬರಬೇಕಾ? ನಾಟ್ ಇಂಟ್ರೆಸ್ಟೆಡ್. ಮುಂದಕ್ಕೂ ಇಲ್ಲ. ನಾಟ್ ಅಟ್ ದಿಸ್ ಮೊಮೆಂಟ್. ಓಕೆ, ಬಂದರೂ ಆಶ್ಚರ್ಯ ಇಲ್ಲ. ಗೊತ್ತಿಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಏನಂತಾರೆ ಆ ಲೆವೆಲ್ಗೆ ವೇರ್ ಏನಂತಾರೆ ನಾನು ಯಾರು ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತೆಲ್ಲ ಹೇಳಿದ್ರೆ ಕೇಳಲ್ಲ. ನನಗೆ ಅದು ಸೆಟ್ ಆಗಬೇಕಲ್ವ, ನನ್ನ ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಸೊ ಹಾಗಾಗಿ ಅದು ಸಾಧ್ಯ ಇಲ್ಲ ಅನ್ಸುತ್ತೆ, ಹಾಗಾಗಿಲ್ಲ. ಓಕೆ, ದಿ ಬೆಸ್ಟ್ ಕೋ ಸ್ಟಾರ್ ಯಾರು ಇಲ್ಲಿವರೆಗೆ? ಅಫ್ಕೋರ್ಸ್ ಎಲ್ಲರೂ ಬೆಸ್ಟ್ ಇದ್ದಾರೆ, ಸ್ಟಿಲ್ ನನ್ನ ಹೀರೋ ಶಿವಣ್ಣ. ಓಕೆ, ಅತ್ಯಂತ ತೃಪ್ತಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಡ್ತು ನನಗೆ, ಲೈಫ್ ಟೈಮ್ ಇನ್ ಎಕ್ಸ್ಪೀರಿಯನ್ಸ್. ಅದು ಆ ಥರ ಯಾವುದು ಚಾನ್ಸ್ ಇಲ್ಲ. ಅದು ಕಲಾವಿದ್ರಿಗೆ ಅದೊಂದು ಶಾಪ ಅನ್ಸುತ್ತೆ. ಒಂಥರ ನಾವು ಯಾವಾಗಲೂ ಏನಂತಾರೆ ಇದು ಕೊಡಲ್ಲ, ಅತೃಪ್ತ ಆತ್ಮಗಳು ನಾವು. ಆ ಮೊಮೆಂಟಲ್ಲಿ ಇದು ಚೆನ್ನಾಗಿತ್ತು ಅಂತ ಅನ್ಸತ್ತೆ. ಅದು 2 ಸೆಕೆಂಡ್ ಅಷ್ಟೇ. ಆಮೇಲೆ ತಿರ್ಗಾ ಇನ್ನೇನಾದರೂ ಮಾಡಬೇಕಲ್ವಾ, ಇನ್ನೂ ಒಳ್ಳೆ ರೋಲ್ ಸಿಗಬೇಕಲ್ವಾ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಓಕೆ, ಅಡ್ವೆಂಚರ್ ಏನಾದರೂ ಮಾಡಬೇಕು ಅಂತಿದೆಯಾ ಸುಧಾರಾಣಿ ಅವರಿಗೆ ಲೈಫಲ್ಲಿ? ಲೈಫೇ ಅಡ್ವೆಂಚರು, ಎವ್ರಿ ಸ್ಟೆಪ್ ಇಸ್ ಅನ್ ಅಡ್ವೆಂಚರ್. ಇನ್ನು ಇದಕ್ಕಿಂತ ಇನ್ನೇನು ಅಡ್ವೆಂಚರ್? ನನಗೆ ಇದೆಲ್ಲ ಇಲ್ಲ. ಬಂಜಿ ಜಂಪ್ ಮಾಡಬೇಕು, ಸ್ಕೈ ಡೈವಿಂಗ್ ಮಾಡಬೇಕು, ಅದೆಲ್ಲ ಇಲ್ಲ. ಈ ಅಡ್ವೆಂಚರೇ ಸಾಕು. ಇದನ್ನು ಕರೆಕ್ಟಾಗಿ ಮಾಡಿ. ಲವ್ಲಿ. ಮುಂದಿನ 5 ವರ್ಷಗಳ ಪ್ಲಾನಿಂಗ್, ಪಂಚವಾರ್ಷಿಕ ಯೋಜನೆ ಇದೆಯಾ? ಇದೆ, ಬರೆದಿಟ್ಕೊಂಡಿದ್ದೀನಿ. ಈಗ ಸಡನ್ನಾಗಿ ಕೇಳ್ಬಿಡ್ಬೇಡಿ, ನಾಪ್ಕ ಎಲ್ಲ. ಅದು ಹೆಂಗೆ ಗೊತ್ತಾ, ಬರೆದ್ಬಿಟ್ಟು ಆ ಬುಕ್ಕನ್ನ ದಿಂಬಿನ ಕೆಳಗೆ ಇಟ್ಕೊಂಡಿರ್ತೀನಿ, ಅವಾಗ ತೆಗೆದು ನೋಡೋದು. ಓಕೆ ಓಕೆ. ಪ್ಲಾನಿಂಗ್ ಹಾಗೆ ಹೋಗುತ್ತಾ ನಿಮ್ಮದು? ಅಂದರೆ ವಾಟ್ ಎವರ್ ಯು ರೈಟ್, ನೀವು ಅದನ್ನು ಪೂರ್ತಿ ಮಾಡ್ತೀರಾ 100%? ಇದುವರೆಗೂ ಆಗಿದೆ. ಓಕೆ, ಇದುವರೆಗೂ ಆಗಿದೆ. ಓಕೆ. ಸುಧಾರಾಣಿ ಅವ್ರ ಬಗ್ಗೆ ನಮಗೆ ಇಲ್ಲಿವರೆಗೆ ಗೊತ್ತಿರೋದ ಏನಾದರೂ ಒಂದು ಕ್ವಾಲಿಟಿ, ಅಥವಾ ನೀವು ಸೀಕ್ರೆಟ್, ಎನಿಥಿಂಗ್ ಸೀಕ್ರೆಟ್ ಆಗೇ ಇರಬೇಕು ಅಂತ ಹೇಳ್ಬೇಡಿ. ಫನ್, ಐ ಆಮ್ ಬ್ಯೂಟಿ ವಿತ್ ಬ್ರೈನ್ಸ್. ಏನು ಹೇಳೋದು ಗೊತ್ತಿಲ್ಲ. ಇಷ್ಟು ವರ್ಷ ಅಲ್ಲ, ಇಷ್ಟು ವರ್ಷ ಇಷ್ಟು ಇಂಟರ್ವ್ಯೂಗಳು, ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನನ್ನ ಬಗ್ಗೆ. ಓಕೆ, ದಟ್ಸ್ ಬ್ಯೂಟಿ ವಿತ್ ಬ್ರೈನ್ 100%. ಓಕೆ, ಹೊಸದಾಗಿ ಬರೋ ನಟಿಯರಿಗೆ ನೀವು ಕೊಡೋ ಒಂದು ಸಜೆಷನ್? ಪಾತ್ರ ಆಗಿ ಅಂದರೆ ಇವಾಗ ಅವ್ರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಈಗ ಬರ್ತಾ ಇದ್ದಂಗೆ ಅದು ಎಲ್ಲೆಲ್ಲಿ ಯಾರ್ಯಾರು ತಲೆಗೆ ತುಂಬ್ತಾರೋ ಗೊತ್ತಿಲ್ಲ. ಬರೀ ಮೇಕಪ್ಪು ಅಥವಾ ಬರೀ ಹೇರ್ ಡ್ರೆಸ್ಸು ಅಥವಾ ಬರೀ ಕಾಸ್ಟ್ಯೂಮ್ಸ್, ಈ ಥರದ್ರ ಮೇಲೆ ಗಮನ ಜಾಸ್ತಿ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಗ ಆ ಥರ ಹೀರೋಯಿನ್ ಬ್ಯಾಕ್ಡ್ ರೋಲ್ಸ್ ಆ ಥರ ಸಿಗ್ತಾ ಇಲ್ಲ. ಈಗ ಸಿನಿಮಾಗಳು ಆ ಥರ ಬರ್ತಿಲ್ಲ. ಇಟ್ಸ್ ಮೋರ್ ಆಫ್ ತಿರ್ಗಾ ಮತ್ತೆ ಏನಂತಾರೆ ಹೀರೋ ಡಾಮಿನೇಟೆಡ್ ಆ ಥರ. ಪಾಪ ನಮ್ಮ ಹೆಣ್ಮಕ್ಳೆಲ್ಲ ಒಂಥರ ಬರೀ ಗ್ಲಾಮರ್, ಮೆಜಾರಿಟಿ ಆ ಥರನೇ ಆಗ್ತದೆ. ಹೀರೋಯಿನ್ಸ್ ಆಗ್ತಿದ್ದಾರೆ, ಕಲಾವಿದೆಯರು ಆಗ್ತಿಲ್ಲ. ಸೊ ಎಂಥ ಇದೇ ಸಿಕ್ಕಲಿ ಸ್ವಲ್ಪ ಆ ಪಾತ್ರವಾಗಕ್ಕೆ ನೋಡ್ಬೇಕು. ಅದನ್ನು ಯು ಹ್ಯಾವ್ ಟು ಅಟೆಂಪ್ಟ್ ಇನ್ಸ್ಟೆಡ್ ಆಫ್ ಜಸ್ಟ್ ಪೇಯಿಂಗ್ ಅಟೆನ್ಷನ್. ಇದು ಟ್ರೆಂಡು, ಈಗ ಮೇಕಪ್ ಈ ಥರ ಟ್ರೆಂಡ್ ಓಡ್ತಾ ಇದೆ ಅಥವಾ ಹಿಂಗಿದೆ ಅಥವಾ ಹಿಂದಿ ಸಿನಿಮಾದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ಸೊ ಅದು ಇಲ್ಲಿ ನಾವು ಫಾಲೋ ಮಾಡಬೇಕು. ಡೋಂಟ್ ಡೂ ದ್ಯಾಟ್ ಅಂತ. ಆ್ಯಂಡ್ ಜೊತೆಗೆ ಕಲಾವಿದರು ಅಂತಂದಮೇಲೆ ಬರೀ ಒಂದಲ್ಲ, ತುಂಬ ಹೋಮ್ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಸ್ಟೈಲ್ ಇರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಆ ಪಾತ್ರ ಮಾಡಿದಾಗ ಅದಕ್ಕೆ ತಕ್ಕಂಗೆ ವಾಯ್ಸ್ ಕಲ್ಚರ್, ಇದೆಲ್ಲ ತುಂಬ ಇದೆ. ಸೊ ಯುವರ್ ಫೋಕಸ್ ಶುಡ್ ಬಿ ಮೋರ್ ಆನ್ ದೋಸ್ ಥಿಂಗ್ಸ್ ಅಂತ. ಬರೀ ಈಗೆಲ್ಲ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನಾವು ಹೆಂಗೆ ಪಾಪ್ಯುಲರ್ ಆಗ್ತೀವಿ ಅದು ಮುಖ್ಯ, ಅದೆಲ್ಲ ನೋಡ್ತಾರೆ. ಎಸ್, ಓಕೆ, ಅದು ಈಗ ಅದೆಲ್ಲನೂ ಬೇಕು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆಲ್ಲ ಎಷ್ಟು ಗಮನ ಕೊಡ್ತಿರೋ
ಅದಕ್ಕಿಂತ ಇನ್ನೊಂದು 10% ಈ ಕಡೆನೂ ಇದಕ್ಕೂ ಗಮನ ಕೊಡಿ ಅಂತ. ಓಕೆ, ಇಲ್ಲಿವರೆಗೆ ಯಾವುದೋ ಒಂದು ಪಾತ್ರದ ಬಗ್ಗೆ ನಿಮಗೆ ನನಗೆ ಸಿಗಬೇಕಿತ್ತು ಅಂತ ಯಾವುದಾದ್ರೂ ಅನಿಸಿದೆಯಾ? ತುಂಬ ಇದೆ, ಹೌದಾ? ತುಂಬ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಅತೃಪ್ತ, ಅದರಲ್ಲಿ ಅತೃಪ್ತ ಆತ್ಮ ನಾನೇ. ಆರ್ಟ್ ಮೂವೀಸಾ ಅಥವಾ ಕಮರ್ಷಿಯಲ್ ಮೂವೀಸಾ? ಕಮರ್ಷಿಯಲ್. ಫಾರ್ ಮೀ ಸಿನಿಮಾ ಇಸ್ ಸಿನಿಮಾ, ದರ್ ಇಸ್ ನೋ ಡಿಫ್ರೆನ್ಸ್. ಏಕೆಂದರೆ ಅಷ್ಟೇ ಎಫರ್ಟ್ ಹಾಕಿ ಮಾಡಬೇಕು. ಸೊ ಫಾರ್ ಮೀ ನನ್ನ ಪ್ರಕಾರ ನನಗೆ ಆ ಡಿಫ್ರೆನ್ಸ್ ಇಲ್ಲ. ಸೊ ಆ ಥರ ತುಂಬ ಪಾತ್ರಗಳಿದೆ. ಯಾವುದಾದ್ರೂ ಇನ್ನೂ ಡ್ರೀಮ್ ಕ್ಯಾರೆಕ್ಟರ್ ಇನ್ನು ಮುಂದಕ್ಕೆ ಬರಬಹುದು ಯಾವುದಾದ್ರೂ ಇದೆಯಾ? ಹೇಳೋಕ್ಕಾಗಲ್ಲ. ನಾನು ಏನಂತಾರೆ, ಮ್ಯಾನಿಫೆಸ್ಟ್ ಮಾಡ್ಕೊಂಬಿಟ್ರೆ ಆಗತ್ತಾ? ಆಗ್ಬೋದು, ಯಾರಿಗೆ ಗೊತ್ತು. ಓಕೆ, ಸೊ ಯಾರಿಗೂ ಕತೆ ಹಿಂಗೆ ಮಾಡೋಣ, ಯಾಕೆ ಮಾಡಬಾರ್ದು, ಕತೆ ಬರೆಯೋರ ಮೇಲೆ ಹೋಗುತ್ತೆ ಅಲ್ವಾ. ಲವ್ಲಿ. ಓಕೆ, ಈಗ ಒಂದು ನಾನು ಯೂಶಲಿ ಎಲ್ಲರೂ ಕೇಳೋದು 5 ಪಂಚಸೂತ್ರಗಳು. ನಿಮ್ಮ ಪಂಚವಾರ್ಷಿಕ ಯೋಜನೆ ಅಲ್ಲ, ಪಂಚಸೂತ್ರಗಳು, ಲೈಫಿನ ಸುಧಾರಣೆಯವರ ಪಂಚಸೂತ್ರಗಳು 5. ಅದೇ ಅಕ್ಸೆಪ್ಟೆನ್ಸ್ ಮೇಯ್ನಾಗೆ ಅದು. ಆಮೇಲೆ ಏನೇ ಬರಲಿ, ಒಂದು 100 ಸತಿ ಬೀಳ್ತೀರಾ, ಗೆಟ್ ಅಪ್ ಆ್ಯಂಡ್ ಗೋ ಮತ್ತೆ. ಆಮೇಲೆ ನನಗೆ ಎಲ್ಲಿ ಸರಿ ಹೋಗಲ್ವೋ ನಾನು ಐ ಸ್ಟೇ ಅವೇ. ಐಸೋಲೇಟ್ ಮಾಡ್ಕೊಳ್ತೀರಿ? ಎಸ್. ಮುಂಚೆ ಒಂದು ತಪ್ಪು ಮಾಡ್ತಿದ್ದೆ, ಪದೇ ಮತ್ತೆ ಟ್ರೈ ಮಾಡ್ತಾಯಿದ್ದೆ, ಇಲ್ಲ ಅಲ್ಲಿ ಹೋಗಬೇಕು, ಅಲ್ಲಿ ಸರಿ ಮಾಡ್ಕೋಬೇಕು, ಇಲ್ಲ ಇದು ಅಂತ. ಈಗ ಮಾಡಲ್ಲ ಅಂತಲ್ಲ, ಒಂದು ಹಂತದವರೆಗೂ ಮಾಡ್ತೀನಿ. ಅದಾದಮೇಲೆ ಇಲ್ಲ ಇದು ಇನ್ನು ಸರಿ ಬರಲ್ಲ ಅಂದರೆ ಐ ವಿಲ್ ನಾಟ್ ವೇಸ್ಟ್ ಮೈ ಟೈಮ್. ಸೊ ಐ ಜಸ್ಟ್ ಸ್ಟೆಪ್ ಬ್ಯಾಕ್. ಓಕೆ, ಇನ್ನೆರಡೇನು ಅಫ್ಕೋರ್ಸ್ ಐ ಆಮ್ ನಾಟ್ ಸೋ ಗುಡ್ ಅಟ್ ಫೈನಾನ್ಷಿಯಲ್ ಇದು ಅಂತೆಲ್ಲ, ಅಷ್ಟೊಂದೆಲ್ಲ ಅಲ್ಲ. ಬಟ್ ಓಕೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಅಂತ. ಓಕೆ, ಅದು ಲಾಸ್ಟ್ ಒನ್. ಖುಷಿಯಾಗಿರ್ಬೇಕಪ್ಪ, ಎಂಜಾಯ್ ಲೈಫ್. ನೀವು ಹೇಳ್ತಾ ಇದ್ರಿ ಸಾಯೋವಾಗ ರಿಗ್ರೆಟ್ಸ್ ಇರಬಾರ್ದು ಅಂತ. ಎಸ್, ಐ ಆಮ್ ಎ ಸಿಂಪಲ್ ಪರ್ಸನ್, ಹಂಗಾಗಿ ಆ ಥರ ಇದೆಲ್ಲ ಇಲ್ಲ, ಏನೇನೋ ಪ್ಲ್ಯಾನ್ಸ್ ಆ ಥರದ್ದೆಲ್ಲ ಇಲ್ಲ. ಓಕೆ, ಪಟ ಅಂತ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ನಿಮ್ಮ ಇಷ್ಟದ ಊಟ, ವಾಟ್ ಯು ಲೈಕ್? ಎನಿಥಿಂಗ್ ವೆಜಿಟೇರಿಯನ್. ಓಕೆ, ಪ್ಲೇಸು ಊಟಕ್ಕೆ? ಮನೆ. ಈಗ ಮುಂಚೆಗೆ ಬೇರೆ ಎಲ್ಲ ಹೇಳ್ತಾ ಇದ್ದೆ, ಈಗ ಐ ಪ್ರಿಫರ್ ಹೋಮ್ ಕುಕ್ಡ್ ಫುಡ್. ಓಕೆ, ಇಷ್ಟದ ಪ್ಲೇಸು ಬೆಂಗಳೂರಲ್ಲಿ ಸುತ್ತಾಡೋದಕ್ಕೆ? ಎಲ್ಲ ಕಡೆ ಟ್ರಾಫಿಕ್ ಆಗ್ಬಿಟ್ಟಿದೆಯಪ್ಪ, ಸುಮ್ಮನೆ ಕಾರಲ್ಲೇ ಕೂತ್ಕೊಂಡು ಏನು ಬೊಬ್ಬ ಹೋಗೋದು. ಓಕೆ, ಗೋ ಟು ಫ್ರೆಂಡ್ ಇದ್ದಾರೆ, ಸಂಧ್ಯಾ, ನೀತಾ, ಶೀಲಾ. ತುಂಬ ಜಾಸ್ತಿ ನೀವು ಮಾಡೋ ತರಲೆ ಏನು? ಅದು ನನ್ನನ್ನು ಕೇಳಿದ್ರೆ ನನ್ನ ಸುತ್ತಲೂ ಇರ್ತಾರಲ್ಲ ಅವ್ರನ್ನ ಕೇಳಿ, ಅವ್ರು ಹೇಳಿರ್ತಾರಲ್ಲ ನಿಮಗೆ ಈ ವಿಷಯದಲ್ಲಿ ನೀವು ತರಲೆ ಇದ್ದೀರಿ ಅಂತ. ಅದು ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ತರಲೆ ಇದ್ದೀರಿ ಹಾಗಾದ್ರೆ. ಎಸ್, ದಟ್ ವಾಸ್ ವಂಡರ್ಫುಲ್. ನಾನು ಹೇಳ್ತಿದ್ದೀನಿ, ಆರಂಭದಲ್ಲಿ ನಿಮ್ಮನ್ನು ಭೇಟಿಯಾದಾಗ ನನಗೆ ಅದೊಂದು ಆರಾ ಬೇರೆ ಇತ್ತು. ಡೆಫಿನೆಟ್ಲಿ ಅ ವೆರಿ 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 ಬಿಗ್ ಪಾಸಿಟಿವ್ ಆರಾ. ಸೊ ಇಡೀ ಪಾಡ್ಕಾಸ್ಟ್ನಲ್ಲಿ ಅದು ಹಾಗೆ ಕಂಟಿನ್ಯೂ ಆಯಿತು ಆ್ಯಂಡ್ ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಅವರೇ. ಥ್ಯಾಂಕ್ ಯು. ಐ ಹೋಪ್ ಏನಂತಾರೆ, ನೀವು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಸೂಪರ್ ಉತ್ತರ ಬಂದಿದೆ ಆ್ಯಂಡ್ ಎಲ್ಲವೂ ಡೈರೆಕ್ಟ್ ಉತ್ತರಗಳು ಬಂದಿದೆ. ಯಾಕೆಂದರೆ ನಾನು ಏನಂತಾರೆ, ನಾನು ತುಂಬ ಆ ಥರ ರಿಲಿಜಿಯಸ್ಸು, ನಾನು ಅದೇನೋ ಓದಿದ್ದೀನಿ, ಅಲ್ಲಿಂದ ಕೋಟ್ ಹೇಳಿದೆ, ಇಲ್ಲಿಂದ ಕೋಟ್ ಹೇಳಿದೆ, ನಂಗೆ ಆ ಥರದ್ದು ಅದೆಲ್ಲ ಬರಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು. ಬಟ್ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಅಷ್ಟೇ. ನನಗೆ ಅನಿಸಿದ್ದನ್ನು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಐ ಶೇರ್ ಅಷ್ಟೇ. ಸೋ ಮಚ್. ನಿಮ್ಮ ಈ ಜೀವನ ಪ್ರೀತಿ ಏನಿದೆಯಲ್ಲ, ಪಾಡ್ಕಾಸ್ಟ್ ನೋಡಿದ ಅಷ್ಟು ಜನರಿಗೆ ಶೇರ್ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹೋಪ್ ನೀವು ಪಾಡ್ಕಾಸ್ಟ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ.